ಮತ್ತು ಭೂಪ್ರದೇಶಗಳು ಎರಡನೇದ, ಪೌರತ್ವ ಮೂರನೇದೇನಾ ಏನಾಯ್ತು ತಪ್ಪ? ನಾವು ಅನುಸೂಚಿಗಳು ಕೇಳತ್ನ ಭಾಗಗಳು ಹೇಳತ್ತೀರಲ್ಲ ನೀವು. ಅನುಸೂಚಿಗಳು ಒಂದನೇದು ಹೇಳ್ರಿ. ಎಸ್. ಎರಡನೇದ ವೇತನ ಮತ್ತು ಭತ್ಯೆಗಳು ಅಂತ ಬರ್ತದೆ. ಮೂರನೇದ ಪ್ರಮಾಣ ವಚನ. ನಾಲ್ಕನೇದ ರಾಜ್ಯಸಭೆಗೆ ಸ್ಥಾನಮಾನಗಳ ಹಂಚಿಕೆ ಮಾಡ್ತಾರೆ. ನಮ್ಮ ಕರ್ನಾಟಕದಿಂದ ಎಷ್ಟು ಅದಾವ್ರಿ ರಾಜ್ಯಸಭೆಗೆ? 12 ಅದಾವ. ನೆನಪೈತಲ್ಲ? ಎಷ್ಟು? 4 ಅದು. 5ನೇದು ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು ಎಷ್ಟು ಬರ್ತಾವೆ? 5ನೇದ್ರಾಗ 10 ಹೇಳ್ರಿ ನೋಡು ಬಡ. ಈ ಕಡೆ ಮೂರು ಇಲ್ಲಿ ನಡು. ರಾಜಸ್ಥಾನ, ಗುಜರಾತ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಒಡಿಸ್ಸಾ. ನೆಕ್ಸ್ಟ್ ಛತ್ತೀಸ್ಗಢ, ಜಾರ್ಖಂಡ, ಮಧ್ಯಪ್ರದೇಶ, ಮ್ಯಾಲೊಂದ, ಹಿಮಾಚಲ್ ಪ್ರದೇಶ. ಎಷ್ಟನೇ ಅನುಸೂಚಿ ಇದೆ? 5ನೇದು. 6ನೇ ಅನುಸೂಚಿ ಒಳಗೆ ಈಶಾನ್ಯ ರಾಜ್ಯಗಳು ಯಾವ ಬರ್ತಾವ? ATM². ಅಸ್ಸಾಂದಿಂದ ನೆನಪಿಟ್ಕೋರು. ಅಸ್ಸಾಮ, ಮೇಘಾಲಯ, ತ್ರಿಪುರ, ಮಿಜೋರಾಂ. 6. 7ನೇದು ಅನುಸೂಚಿ ಪಟ್ಟಿಗಳು ಅಂತ ಬರ್ತಲ್ಲ. ಕೇಂದ್ರ, ರಾಜ್ಯ, ಸಮವರ್ತಿ ಅಂತ ಬರ್ತೈತಲ್ಲ. 7ನೇದು. 8ನೇದು ಭಾಷೆ ಒಳಗೆ ರಾಜಸ್ಥಾನಿ ಭಾಷೆ ಐತಲ್ಲ, ಅಧಿಕೃತ ಭಾಷೆ ಐತೆ ಇಲ್ಲ? ನೆನಪಿಟ್ಕೋರೆ. 8ನೇದು ಆಯ್ತು. 9ನೇದು ಭೂ ಸುಧಾರಣೆಗಳ. 10 ಪಕ್ಷಾಂತರ ನಿಷೇಧ ಕಾಯ್ದೆ. 11 ಪಂಚಾಯತ್. 12 ಈಗ 1ನೇ ಅನುಸೂಚಿ ಐತಲ್ರಿ, ಅದನ್ನು ನೆನಪಿಟ್ಕೋರಿ. ರೀಸೆಂಟಾಗಿ 1ನೇ ಅನುಸೂಚಿ ಮತ್ತು 1ನೇ ಭಾಗದ ಮೇಲೆ ಕ್ವಶನ್ ಕೇಳ್ಬೋದು. ಯಾಕಂದ್ರೆ ರೀಸೆಂಟಾಗಿ ಕೇರಳದ ರೀನೇಮ್ ಮಾಡ್ಯಾರ. ಎಷ್ಟನೇ ಆರ್ಟಿಕಲ್ ಕೇರಳ ಮಾಡ್ಯಾರ. ಎಷ್ಟನೇ ಆರ್ಟಿಕಲ್ ಪ್ರಕಾರ? ಎಷ್ಟನೇ ಆರ್ಟಿಕಲ್ ಅಂದ್ರೆ 3ನೇ ಆರ್ಟಿಕಲ್. ಕರೆಕ್ಟ್. 3ನೇ ಆರ್ಟಿಕಲ್ 1, 2, 3, 4 ಅಂತ ಬರ್ತಾವಲ್ಲ. ಭಾಗ ಒಳಗೆ ಬಂದಾಗ 1ನೇ ಭಾಗ ಏನು ಹೇಳ್ತದೆ ಹೇಳ್ರಿ? ಏನು ಹೇಳ್ತದೆ 1ನೇ ಭಾಗ? ಭಾರತ ಒಂದು ರಾಜ್ಯಗಳ ಒಕ್ಕೂಟ. ನೆನಪಿಟ್ಕೊಂಡ್ಬಿಡ್ರಿ 1ನೇದು. ಯಾಕಂದ್ರೆ ಭಾರತ ಇಂಡಿಯಾ ಏನೈತಲ್ಲ, ಇಂಡಿಯಾ ಒಳಗೇನು ಸ್ಟೇಟ್ ಅದಾವಲ್ಲ ಬಿಟ್ಟು ಹೋಗಂಗಿಲ್ಲ. ಅದು ರಾಜ್ಯಗಳದಿಂದನೇ ಇಂಡಿಯಾ ತಾಗೈತಿ, ಇಂಡಿಯಾದಿಂದ ರಾಜ್ಯಗಳಾಗಿಲ್ಲ. ಅದಕ್ಕೆ ಯೂನಿಯನ್ ಆಫ್ ಟೆರಿಟರಿ ಅತ್ತಾರ. ನಮ್ಮ ಇಂಡಿಯಾ ಏನಂದ್ರೆ ರಾಜ್ಯಗಳ ಒಕ್ಕೂಟ ಅಂತ ಕರಿತೀವಿ 1ನೇ ಭಾಗದಾಗ. ಅದ್ರದ್ದು ಆರ್ಟಿಕಲ್ ಎಲ್ಲಿಂದ ಎಲ್ಲಿಗೆ ಬರ್ತಾವಂದ್ರೆ 1 to 4 ಬರ್ತಾವಲ್ಲ. 1 ರಿಂದ 4 ಆರ್ಟಿಕಲ್ ಮೇಲೂ ಕೇಳಿರ್ತಾರೆ. ರೀಸೆಂಟಾಗಿ ಕೇರಳ ಇದ್ದಿದ್ದು ರೀನೇಮ್ ಏನು ಮಾಡ್ಯಾರಂದ್ರೆ ಕೇರಳಂ ಮಾಡ್ಯಾರ. ಎಷ್ಟನೇ ವಿಧಿ ಪ್ರಕಾರ ಕೇರಳಂ ಮಾಡ್ತಾರಂದ್ರೆ 3ನೇ ವಿಧಿ ಪ್ರಕಾರ. 1ನೇ ವಿಧಿ ಏನು ಹೇಳ್ತದೆ ಹೇಳ್ರಿ? ರಾಜ್ಯಗಳ ಒಕ್ಕೂಟ ಅಂತ 1ನೇ ವಿಧಿ ಹೇಳ್ತೈತಿ. 2ನೇ ವಿಧಿ ಬಂದಾಗ ಹೊಸ ರಾಜ್ಯಗಳನ್ನು ಸೇರ್ಪಡೆ ಮಾಡೋದು ಅಥವಾ ಹೊಸ ರಾಜ್ಯಗಳನ್ನ ಇದನ್ನು ರಚನೆ ಮಾಡೋದು. ಇವೆರಡು ಕನ್ಫ್ಯೂಸ್ ಆಕ. ನಡುವೊಮ್ಮೆ ಕ್ವಶನ್ ಕೇಳಿದ್ ನೋಡಿ. ಈಗ ರೀಸೆಂಟಾಗಿ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಮಾಡಿದ್ರಲ್ಲ 2014 ಮಾಡಿದ್ರಲ್ಲ. ಅದು 2ನೇ ಆರ್ಟಿಕಲ್ ಪ್ರಕಾರ ಅಥವಾ 3ನೇ ಆರ್ಟಿಕಲ್ ಪ್ರಕಾರ? ಕ್ವಶನ್ ಯಾವ್ದಾ? 3ನೇ ಆರ್ಟಿಕಲ್. ಇದನ್ನ ಪೂರ್ತಿ ಹೇಳ್ತ ನೋಡ್ರಿ. 1 ರಿಂದ 4ನೇ ಆರ್ಟಿಕಲ್ ತನಕ ನೆನಪಿಟ್ಕೋರಿ. 1ನೇ ಆರ್ಟಿಕಲ್ ಎದಕ್ಕೆ ಸಂಬಂಧಿಸೈತೆ ಅಂದ್ರೆ ಓನ್ಲಿ ರಾಜ್ಯಗಳ ಒಕ್ಕೂಟ ಅಂತ ಹೇಳ್ತೈತಿ. 2ನೇ ಆರ್ಟಿಕಲ್ ಏನೈತಲ್ಲ ಹೊಸ ರಾಜ್ಯಗಳನ್ನು ಇದನ್ನು ರೆಡಿ ಮಾಡೋದು ಅಥವಾ ಏನಂತಾರೆ ಹೊಸ ರಾಜ್ಯಗಳನ್ನು ಸೃಷ್ಟಿ ಮಾಡೋದು. ಹೆಂಗಂದ್ರೆ ಸಿಕ್ಕಿಂ ರಾಜ್ಯ ಆಯ್ತು ನೋಡಿ. ಯಾವುದೂ ರಾಜ್ಯದಿಂದ ಬೇರ್ಪಡಿಸಂಗಿಲ್ಲ. ಒಂದು ಭೂ ಪ್ರದೇಶ ಇರ್ತೈತಲ್ಲ ಅದಕ್ಕೊಂದು ಹೊಸ ರಾಜ್ಯ ಅಂತ ನೇಮ್ ಮಾಡೋದು ಯಾವುದಂದ್ರೆ 2ನೇ ಆರ್ಟಿಕಲ್ ಹೇಳ್ತದೆ. ಬಟ್ 3ನೇ ಆರ್ಟಿಕಲ್ ಏನು ಹೇಳ್ತಿರ್ತೈತೆ ಅಂದ್ರೆ ಇದ್ದಿದ್ದ ರಾಜ್ಯಗಳನ್ನ ಏನಿರ್ತೈತಲ್ಲ ಅದನ್ನು ಒಡೆಯೋದಾಗಲಿ ಅಥವಾ ಅದ್ರ ಬೌಂಡ್ರಿ ವಿಸ್ತರಣೆ ಮಾಡೋದು. ಈ ಕರ್ನಾಟಕದ ಏನು ವಿಸ್ತೀರ್ಣ ಐತಲ್ಲ ಅದನ್ನು ಎಸ್ಟಾಬ್ಲಿಷ್ ಮಾಡೋದು ಎಲ್ಲರ ಬರ್ತೇಳಿ ಎಷ್ಟನೇ ಆರ್ಟಿಕಲ್ ಒಳಗೆ ಬರ್ತದೆ ಅಂದ್ರೆ 3ನೇ ಆರ್ಟಿಕಲ್ ಒಳಗೆ. ಈ ಕರ್ನಾಟಕದಾಗ ಉತ್ತರ ಕರ್ನಾಟಕ, ಸೌತ್ ಕರ್ನಾಟಕ, ಇದನ್ನು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ ಡಿವೈಡ್ ಮಾಡ್ರೆ ಎಷ್ಟನೇ ಆರ್ಟಿಕಲ್ ಒಳಗೆ ಮಾಡ್ತಿರ್ತಾರೆ ಇದನ್ನ? 3ನೇ ಆರ್ಟಿಕಲ್. ಇದು ಹೇಳಿಕೆ ಒಳಗೆ ನಡುವೊಮ್ಮೆ ಯಾವುದೋ ಓದಿರೋ ಕ್ವಶನ್ ಕೇಳಿದ್ರು ನೋಡಿ ಕನ್ಫ್ಯೂಸ್ ಆಕತ್. ನೆನಪಿಟ್ಕೋರಿ. 2ನೇ ಆರ್ಟಿಕಲ್ ಬಂದ್ರೆ 1ನೇದು ಎದ್ರ ಸಲ್ಬಂದ್ ಇರ್ತದೆ? 2ನೇ ಆರ್ಟಿಕಲ್ ಓನ್ಲಿ ಹೊಸ ರಾಜ್ಯಗಳನ್ನು ರಚನೆ ಮಾಡೋ ಸಲ್ಬಂದ್ ಬಂದಾಗ 2ನೇ ಆರ್ಟಿಕಲ್. 3ನೇ ಆರ್ಟಿಕಲ್ ಬಂದ್ರೆ ಹೆಸರು ಚೇಂಜ್ ಮಾಡಲಿ ಅಥವಾ ಹೊಸ ಇದ್ದಿದ್ದ ರಾಜ್ಯಗಳನ್ನ ಒಡೆದು ಆ್ಯಡ್ ಮಾಡಲಿ ಅಥವಾ ಬಾರ್ಡರ್ ಎಕ್ಸ್ಟೆಂಡ್ ಮಾಡಲಿ ಎಲ್ಲ ಎದುರು ಬರ್ತದ್ರೆ 3ನೇ ಆರ್ಟಿಕಲ್. ಈಗ 4ನೇ ಆರ್ಟಿಕಲ್ ಹೇಳ್ರಿ. ಇದು 2 ಮತ್ತು 3 ಆರ್ಟಿಕಲ್ ಏನು ಹೇಳ್ತಾವಲ್ಲ ಅದ್ರ ಬಗ್ಗೆ ಹೇಳೋದು ಯಾವುದಂದ್ರೆ 4ನೇ ಆರ್ಟಿಕಲ್. ಎಷ್ಟನೇ ಭಾಗ ಇದೆ? 1ನೇ ಭಾಗ. ಈಗ 2ನೇ ಭಾಗ ಹೇಳ್ರಿ. ಪೌರತ್ವ. 3ನೇ ಭಾಗ ಮೂಲಭೂತ ಹಕ್ಕುಗಳು. 4ನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 4A ಕರ್ತವ್ಯಗಳು. 5 ಕೇಂದ್ರ ಸರ್ಕಾರ. 6 ರಾಜ್ಯ ಸರ್ಕಾರ. 7 ದೇಶೀಯ ಸಂಸ್ಥಾನಗಳಿತ್ತ ರದ್ದತಿ ಆಗೈತಿ. 8 ಕೇಂದ್ರಾಡಳಿತ ಪ್ರದೇಶಗಳು. 9 ಪಂಚಾಯತ್. 9A ಮುನ್ಸಿಪಾಲ್ಟಿ. 9B ಸಹಕಾರ ಸಂಘಗಳು. 9B ಆತನ. ಆಮೇಲೆ 10 ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ. 10 ಏನು ಬರ್ತದೆ? ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು. ಅಲ್ಲಿ ಹೆಂಗೆ 5, 6 ಆರ್ಟಿಕಲ್ ಇದ್ದಿಲ್ಲ ಅವು 2 ಯಾವ ಭಾಗದಾಗ ಬರ್ತಾವ ಅಂದ್ರೆ 10ನೇ ಭಾಗದಾಗ ಬರ್ತಾವೆ. ನೆನಪಿಟ್ಕೊಂಡ್ಬಿಡ್ರಿ. ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಬರ್ತಂದ್ರೆ ಎಷ್ಟೇ ಭಾಗ ಅಂದ್ರೆ 10. 11ನೇ ಭಾಗ ಬಂದಾಗ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ. ನೆನಪಿಟ್ಕೋರಿ 11ನೇದು. 12ನೇದು ಬಂದಾಗ 12 ಕೇಳತ್ನ. 11 ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ಸಂಬಂಧ ಬಂದ್ರೆ 11. 12ನೇದು ಬಂದ್ರೆ ಹಣಕಾಸು, ಆಸ್ತಿ, ಇದೆಲ್ಲ ಏನು ಫೈನಾನ್ಸ್ ಪ್ರಾಪರ್ಟಿ ಏನು ಬರ್ತೈತಲ್ಲ ಎಲ್ಲ ಯಾವ್ದಂದ್ರೆ 12ನೇದು ಬರ್ತೈತಿ. 13ನೇದು ಬಂದಾಗ
ವಾಣಿಜ್ಯ ಮತ್ತು ವ್ಯಾಪಾರ ಇದನ್ನು ಕೇಳ್ಬೋದು ನೋಡಿ. 13ನೇ ಭಾಗದಾಗ ಕಾನ್ಸ್ಟಿಟ್ಯೂಷನ್ದಾಗ ವಾಣಿಜ್ಯ ಮತ್ತು ವ್ಯಾಪಾರ ಕೊಟ್ಟಾರಲ್ಲ, ಇದು ಯೂನಿಯನ್ ಟೆರಿಟರಿ ಒಳಗೆ ಅಷ್ಟನೋ ಅಥವಾ ಔಟ್ ಆಫ್ ಕಂಟ್ರಿನೂ ಬರ್ತದೆ ಹೇಳ್ರಿ ನೋಡು. ನೆನಪಿಟ್ಕೋರಿ, ಸಂವಿಧಾನದಾಗ ಮೆನ್ಷನ್ ಮಾಡಿದ್ರೆ ಬರ್ತೇಳಿ ಓನ್ಲಿ ಇನ್ಸೈಡ್ ದ ಯೂನಿಯನ್ ಟೆರಿಟರಿ. ನಮ್ಮ ಯೂನಿಯನ್ ಟೆರಿಟರಿ ಬಾರ್ಡರ್ ಏನೈತಲ್ಲ ಅಷ್ಟರೊಳಗೆ ವ್ಯಾಪಾರ ವಾಣಿಜ್ಯ ಏನು ಮಾಡ್ತಿರ್ತಾರಲ್ಲ ಅದಕ್ಕೆ ಸಂಬಂಧಿಸಿದ್ದು ಬರ್ತೇಳಿ 13ನೇ ಭಾಗ ಬರ್ತದೆ. 14ನೇ ಭಾಗ 14ನೇ ಭಾಗ UPSC ಮತ್ತು KPSC 14ನೇ ಭಾಗ 14A ಈಗ ಬರ್ತದೆ ನೋಡ್ರಿ. ನ್ಯಾಯಾಧಿಕರಣ 2 ಆರ್ಟಿಕಲ್ ಅದಾವ ಯಾವ 323A ಮತ್ತು 323B. ನೆನಪಿಟ್ಕೋರಿ, ಇವು ಕೇಳ್ಯಾರಲ್ಲ ಮೊನ್ನೆ ಆರ್ಟಿಕಲ್ 323A ಮತ್ತು 323B ಬಂದು ಅಂತೇಳಿ. ಯಾವುದಕ್ಕೆ ಬರ್ತಾವ ಅಂದ್ರೆ ಟ್ರಿಬ್ಯುನಲ್ಸ್. ಎಕ್ಸಾಂಪಲ್ ಯಾವ ಹೇಳ್ರಿ, NGT ಬರ್ತೈತೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ. ಯಾವ ಇಯರ್ದಾಗ 2010ರಾಗ. ಅದ್ರದ್ದು ಎಲ್ಲೆಲ್ಲದಾವ ಹೇಳ್ರಿ ರೀಜನಲ್ ಪ್ರಾದೇಶಿಕ ಕಚೇರಿಗಳು. ನಾ ಇನ್ನೊಮ್ಮೆ ಕೇಳತ್ತೇನೆ, NGT ಅಂತ ಬರ್ತೈತಲ್ಲ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಅದ್ರ ಪ್ರಾದೇಶಿಕ ಕಚೇರಿಗಳೆಲ್ಲದಾವ. ಭೋಪಾಲ, ಕಲ್ಕತ್ತಾ, ನೆಕ್ಸ್ಟ್ ಚೆನ್ನೈ ದಕ್ಷಿಣದಾಗ, ನೆಕ್ಸ್ಟ್ ಹೈದರಾಬಾದ್ದಾಗ ಐತಿ, ಪುಣೆ 4 ನೆನಪಿಟ್ಕೋರಿ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹೇಳಿ ಇನ್ನೊಮ್ಮೆ. ಉತ್ತರದಾಗ ಅಥವಾ ಅದು ಮಧ್ಯದಾಗ ಹಿಡಿತೀರಿ, ಮಧ್ಯಪ್ರದೇಶ ಯಾವುದಂದ್ರೆ ಭೋಪಾಲ್. ದಕ್ಷಿಣದಾಗ ಬಂದಾಗ ತಮಿಳ್ನಾಡ್ದಾಗ ಚೆನ್ನೈ. ಆಮೇಲೆ ಈ ಕಡೆ ಪಶ್ಚಿಮದಾಗ ಬಂದಾಗ ಪುಣೆ, ಮಹಾರಾಷ್ಟ್ರ. ಪಶ್ಚಿಮದ ಈ ಕಡೆ ಬರ್ತೈತಲ್ಲ ಕಲ್ಕತ್ತಾ ಬರ್ತೈತಿ, ಈ ಕಡೆ ಪುಣೆ ಬರ್ತೈತಿ. ಆಮೇಲೆ ಪೂರ್ವದಾಗ ಬಂದಾಗ ಎದರ್ದು ಹೇಳ್ರಿ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಬರ್ತೈತಿ. ಯಾವ ಇಯರ್ದಾಗ? ಇವೆಲ್ಲ ಟ್ರಿಬ್ಯುನಲ್ಸ್ಗಳು ಯಾವ ಒಂದು ಪಾರ್ಟ್ ಒಳಗೆ ಬರ್ತಾವ ಅಥವಾ ಭಾಗದಾಗ ಬರ್ತಾವ ಅಂದ್ರೆ 14A. ನೆನಪಿಟ್ಕೋರಿ, ಇವು CAT ಮತ್ತು KAT ಅಂತ ಬರ್ತಾವಲ್ಲ, ಇವು ಅದ್ರೊಳಗೆ ಬರ್ತಾವೆ. CAT ಅಂದ್ರೆ ಏನು, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. KAT ಅಂದ್ರೆ NGT. ಅದನ್ನು ನೆನಪಿಟ್ಕೋರಿ, ಕರೆಕ್ಟ್. NGT ಅಂತ ಬರ್ತೈತಲ್ಲ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಇದು ಪರಿಸರ ಸಂಬಂಧ ಇದನ್ನು ಜಗತ್ನಾಗ ಅತ್ಯುನ್ನತವಾದ ಸಂಸ್ಥೆಗಳತ್ ಮಾಡ್ಯಾರ. ಯಾವ್ದು ಪರಿಸರಕ್ಕೆ ಸಂಬಂಧಿಸಿದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ. ನಮ್ಮಲ್ಲಿ 2010ನೇ ಆ್ಯಕ್ಟ್ ಪ್ರಕಾರ ಬರ್ತೈತಿ. ನಮ್ಮದು 3ನೇ ಕಂಟ್ರಿ. ಇದಕ್ಕಿಂತ ಮೊದಲು 2 ಕಂಟ್ರಿ ಒಳಗೆ ಜಗತ್ತು ಹೇಳಿಬಿಟ್ಟೆ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಒಂದಿಸ್ಬಿಟ್ಟಲು. ಇದನ್ನ ಯಾವ್ದೋ ಟೋಟಲ್ ಹೇಳತ್ತೇನಲ್ರಿ. NGT ಏನು ಜಗತ್ನಾಗ 190+ ಕಂಟ್ರಿ ಅದಾವಲ್ಲ, ಯಾವ ಕಂಟ್ರಿ ಒಳಗೂ ಹಿಂಗೆ ಯಾವುದೊಂದು ಟ್ರಿಬ್ಯುನಲ್ ಇಲ್ಲ. ಟ್ರಿಬ್ಯುನಲ್ ಎದ್ರ ಸಂಬಂಧ ಅಂದ್ರೆ ಒಂದು ಸ್ಟೇಟ್ ಮೇಲೆ ಡೈರೆಕ್ಟ್ ಫೈನ್ ಹಾಕ್ಬೋದು. ಅವ್ರು ಎಷ್ಟು ಕೋಟಿ ಬೇಕಾದಷ್ಟು ಅಷ್ಟು ಅಧಿಕಾರ ಇರ್ತೈತೆ ಅವ್ರಿಗೆ, ಯಾರ ಕಡೆ ಟ್ರಿಬ್ಯುನಲ್ದವ್ರ ಕಡೆ. ಹಂಗೆ ಹೊಂದಿದ್ದು ಯಾವಂದ್ರೆ 3 ದೇಶಗಳು ಬರ್ತಾವೆ. ನಮ್ಮದು 3ನೇ ದೇಶ. ಅದಕ್ಕಿಂತ ಮೊದಲು 2 ದೇಶ ಯಾವ ಅಂದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಯಾವ ಆ್ಯಕ್ಟ್ ಪ್ರಕಾರ 2010ರಾಗ ಬರ್ತೈತೆ NGT. ಆತಲ್ಲ ಎಷ್ಟನೇ ಭಾಗ? 14A. 15ನೇದು ಚುನಾವಣೆ ಈಗ ರೀಸೆಂಟಾಗಿ ನಡೆಯತೈತಲ್ಲ, ಚುನಾವಣೆ ನೆನಪಿಟ್ಕೋರಿ. ಚುನಾವಣೆ ಯಾವ ಭಾಗದಾಗ ಬರ್ತೈತೆ ಅಂದ್ರೆ 15ನೇ ಭಾಗ. 15 ಆದಮೇಲೆ 16ನೇ ಭಾಗ ಬಂದಾಗ ಯಾವುದಕ್ಕೆ ವಿಶೇಷ ಸವಲತ್ತುಗಳು? SC ST ವಿಶೇಷ ಸವಲತ್ತುಗಳು. ನೆನಪಿಟ್ಕೊಂಡ್ಬಿಡ್ರಿ. ಇದು ಏನು ಇಂಟರ್ನಲ್ ರಿಸರ್ವೇಷನ್ ಅಥವಾ ಒಳ ಮೀಸಲಾತಿ ಬರತ್ತೈತಲ್ಲ ಸಂವಿಧಾನದ ಯಾವ ಭಾಗದಾಗ ಬರ್ತೈತೆ ಅಂದ್ರೆ ಯಾವ್ದು 16ನೇ ಭಾಗದಾಗ. ಅಥವಾ ಈಗ SCಗೆ ಒಂದು ಆಯೋಗ ಐತಿ, STಗೆ ಒಂದು ಆಯೋಗ ಐತಿ, OBCಗೆ ಒಂದು ಆಯೋಗ ಐತಿ. ಇವು 3 ಆಯೋಗ ಯಾವ ಭಾಗದಾಗ ಬರ್ತಾವ ಅಂತ ಕೇಳ್ರ 16ನೇ ಭಾಗದಾಗ. ಹೇಳ್ರಿ ನೋಡು, ಯಾವ ವಿಧಿ ಪ್ರಕಾರ ಸ್ಥಾಪನೆ ಮಾಡ್ತಾರೆ 3 ಭಾಗಗಳನ್ನ? 338 ಅದಕ್ಕೆ 338 ಅದಕ್ಕೆ SCಗೆ, 338A ಬಂದ್ರೆ ST, 338B ಬಂದ್ರೆ OBC. ನೆನಪೈತಲ್ರಿ. ಒಳ ಮೀಸಲಾತಿ ಒಳಗೆ ಎಷ್ಟು ಕಾಸ್ಟ್ ಅದಾವ ಹೇಳ್ರಿ? 101. ಅದ್ರೊಳಗೆ ಎಷ್ಟು ಜಾತಿಗೆ 3 ಡಿವೈಡ್ದಾಗ ಕೊಟ್ರ? ನಾ ಟೋಟಲ್ ಏನು ಕೇಳತ್ತೆ ಇನ್ನೊಮ್ಮೆ ನೆನ್ಬಿಟ್ಕೋರಿ. 101 ಅದಾವಲ್ಲ, 101ರೊಳಗೆ ಪ್ರವರ್ಗ A B C ಅಂತ ಮಾಡಲ್ಲ, ಅದ್ರೊಳಗೆ ಎಷ್ಟು ಜಾತಿ ಕನ್ಸಿಡರ್ ಮಾಡ್ಯಾರ? ಎಷ್ಟು? 98 ಅಷ್ಟ ಇದನ್ನ ಕನ್ಸಿಡರ್ ಮಾಡಿದ್ದು. ಇನ್ನು 3 ಯಾವ ಬಿಟ್ಟಾರಂದ್ರೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ. ಮತ್ತು ಕರ್ನಾಟಕ ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ. ಇವು 3 ಏನು ಕಾಸ್ಟ್ ಅದಾವಲ್ರಿ. ಮೊದಲು ನೆನಪಿಟ್ಕೋರಿ. ಒಳ ಮೀಸಲಾತಿ ST ಸಂಬಂಧಿಸೈತೆ ಅಂದ್ರೆ ಇಲ್ಲ, ಆಪ್ಷನ್ನಾಗ ಕೊಟ್ಟಿರ್ತಾರೆ. STಗೆ ಬರಂಗಿಲ್ಲ. ಓನ್ಲಿ ಎದಕ್ಕೆ ಬರ್ತೈತೆ ಅಂದ್ರೆ SC ಕಾಸ್ಟಿಗೆ, ಪರಿಶಿಷ್ಟ ಜಾತಿ ಸಂಬಂಧ ಅಷ್ಟೇ ಬರ್ತದೆ. ಆ ಪರಿಶಿಷ್ಟ ಜಾತಿ ಒಳಗೆ ಮೀಸಲಾತಿ ಕೊಡ್ಬೇಕಾರೆ ಎಷ್ಟು ಜಾತಿಗಳದಾವ ಅಂದ್ರೆ 101 ಜಾತಿಗಳದಾವ. ಆ 101 ಜಾತಿ ಒಳಗೆ ಪ್ರವರ್ಗ A B C ಅಂತ ಮಾಡ್ಯಾರಲ್ಲ, ಆ ಪ್ರವರ್ಗ A B C ಒಳಗೆ ಬಿಟ್ಟು 3 ಕಾಸ್ಟ್ನ ಹೊರಗೆ ಬಿಟ್ಟಾರೆ. ಯಾಕಂದ್ರೆ ಪ್ರವರ್ಗ Aದಾಗರ ರಿಸರ್ವೇಷನ್ ತಗೋರಿ ಅಥವಾ Bದಾಗರ ತಗೋರಿ. ಯಾವ 3 ಕಾಸ್ಟ್ ಅಂದ್ರೆ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ. ಎಷ್ಟು? 16 ಅದಲ್ಲ ಭಾಗ. 17ನೇ ಭಾಗ ಹೇಳ್ರಿ. ಭಾಷೆಗಳು 17ನೇ ಭಾಗದಾಗ ಬರ್ತಾವೆ. 18ನೇ ಭಾಗ ತುರ್ತು ಪರಿಸ್ಥಿತಿಗಳು. 19ನೇ ಭಾಗ ಬಂದಾಗ ಮಿಸಲೇನಿಯಸ್ ಇತರೆ ಅಂತ ಬರ್ತಾವಲ್ಲ, ಅದು ಯಾವುದಂದ್ರೆ 19ರ ಬರ್ತದೆ. 20ನೇದು ಬಂದಾಗ ತಿದ್ದುಪಡಿ. 20ನೇದು. 21 ಬಂದಾಗ ತಾತ್ಕಾಲಿಕ ಸೌಲಭ್ಯಗಳು ಅಥವಾ ತಾತ್ಕಾಲಿಕ ಸವಲತ್ತುಗಳು ಕರಿತೀವಿ. ಯಾವ್ದು ಹೇಳ್ರಿ ಎಕ್ಸಾಂಪಲ್? ಜಮ್ಮು ಕಾಶ್ಮೀರದ ಬರ್ತೈತಿಲ್ಲ 370, 35. ಅದಾದ್ಮೇಲೆ ಮತ್ತು ನಮ್ಮಲ್ಲಿ ಕರ್ನಾಟಕದಾಗ ಬರ್ತೈತಿ 371J. ಯಾವ್ದು? ಹೈದರಾಬಾದ್ ಕರ್ನಾಟಕ. ಎಷ್ಟನೇ ಅಮೆಂಡ್ಮೆಂಟ್? 98ನೇ ಅಮೆಂಡ್ಮೆಂಟ್ ಪ್ರಕಾರ ಮಾಡ್ತೀವಲ್ಲ ಹೈದರಾಬಾದ್ ಕರ್ನಾಟಕ. ಇದು ಯಾವ ಭಾಗದಾಗ ಬರ್ತೈತೆ ಅಂದ್ರೆ 21. 22 ಆದ್ಮೇಲೆ
ಶೀರ್ಷಿಕೆ ಎಲ್ಲ ಏನದಾವಲ್ಲ ಅದನ್ನ ಕನ್ಸಿಡರ್ ಮಾಡಿದೆ. ಇವು 25 ಅದು ನೋಡ್ರಿ, ಟೋಟಲ್ 25 ಅದಲ್ಲ. ಓಕೆ, ಭಾಗಗಳನ್ನ ಹೇಳ್ರಲ್ಲ. ನೆಕ್ಸ್ಟ್ ಈಗ ಹೇಳ್ರಿ, ರೀಸೆಂಟಾಗಿ ಇರಾನದ ನ್ಯೂಸ್ನಾಗ ಇತ್ತಲ್ಲ, ಇರಾನದ ಕ್ಯಾಪಿಟಲ್ ಯಾವ್ದು ಬರ್ತದೆ? ತೆಹರಾನ್. ಓಕೆ, ಇರಾನ್ ಕರೆನ್ಸಿ ಬಂದ್ರೆ ಒಂದು ಸವಕಾಶ ಹೇಳ್ಕೊತವ್ರು. ಆದ್ರೆ ಇರಾನ್ ಅಂತ ನ್ಯೂಸ್ನಾಗ ಐತಿ. ರೀಸೆಂಟಾಗಿ ಕ್ವಶನ್ ಕೇಳ್ಯಾರ, ಇರಾನ್ ಲ್ಯಾಂಡ್ ಬಾರ್ಡರ್ ಎಷ್ಟು ಕಂಟ್ರಿ ಜೋಡ ಹಂಚ್ಕೊಂಡೈತತ್ತ. ಅದಕ್ಕೆ ಹೇಳತ್ತೀನಿ ಎಷ್ಟು? 7. ಒಂದೇದು ಹೇಳ್ರಿ, ಇರಾನ್ ಅಂದ್ರೆ ಒಂದೇದ. ಇರಾನ್ ಕ್ಯಾಪಿಟಲ್ ಯಾವ್ದು ಬರ್ತೈತಿ? ಟೆಹರಾನ್. ಯಾವ್ದು ಕರೆನ್ಸಿ? ಓಕೆ, ಇಲ್ಲಿ ಪಾರ್ಲಿಮೆಂಟ್ಗೆ ಏನು ಕರಿತಿರ್ತಾರ? ಅಮೇರಿಕಕ್ಕೆ ಹೊಂಟೇನ ಈಗ ಕೇಳ್ತಿರ್ತಾರ. ಇಂಥ ಒಟ್ಟು ಒಂದು ಯಾವ್ದಾರ ಕಂಟ್ರಿ ಹೆವಿ ನ್ಯೂಸ್ನಾಗ ಇರ್ತೈತಲ್ಲ, ಅದ್ರ ಮೇಲೆ ಹೆಂಗೆ ಬೇಕಾ ಕ್ವಶನ್ ಕೇಳಿರ್ತಾರೆ ಅವ್ರು. ಒಂದೇ ಬೋನಸ್ ಪಾಯಿಂಟ್ ಅತ್ತಾರಲ್ಲ, ಹಂಗೆ ಬಂದಿರ್ತಾವ. ಇರಾನ್ ಅಂದ್ರೆ ನೆನಪಿಟ್ಕೋರಿ, ಇರಾನ್ದು ಯಾವ್ದಂದ್ರೆ ತೆಹರಾನ್ ಬರ್ತೈತಿ. ಕರೆನ್ಸಿ ಬಂದ್ರೆ ರಿಯಾಲ್. ಆಮೇಲೆ ಅದರದ್ದು ಯಾವ್ದಾರ ಪಾರ್ಲಿಮೆಂಟ್ಗೆ ಏನತ್ತಾರ ಅಂದ್ರೆ ಮಜ್ಲಿಸ್ ಅಂತ ಕರಿತಾರೆ, ನೆನಪಿಟ್ಕೋರಿ. ಇದು ಹಿಂಗೆ ಕೇಳ್ಬೋದು ಡೈರೆಕ್ಟ್. ಮಜ್ಲಿಸ್ ಅನ್ನೋದ ಯಾವ ದೇಶದ ಪಾರ್ಲಿಮೆಂಟಿಗೆ ಕರಿತಾರ ಅಥವಾ ಸಂಸತ್ತಿಗೆ ಕರಿತಾರಂದ್ರೆ ಇರಾನ್ದು. ಅದಾದ್ಮೇಲೆ ಲ್ಯಾಂಡ್ ಬಾರ್ಡರ್ ಹೇಳ್ರಿ. ಈಗ ನೋಡಿ 7 ಕಂಟ್ರಿಗಳು ಒಮ್ಮೆ ಹೇಳ್ತೇನೆ, ಅದ್ರ ಮೇಲೆ ನೆನಪಿಟ್ಕೋರಿ. ಯಾಕಂದ್ರೆ ಅವ್ರು ನಾಳೆ ಲ್ಯಾಂಡ್ ಬಾರ್ಡರ್ ಈಗ ರೀಸೆಂಟಾಗಿ ಏನು ಕೇಳಿದ್ರೆ ಯಾವಿಲ್ಲ ಯಾವ ಐತಿ ಅಂತ ಕೇಳ್ಯಾರ. ನಾಳೆ ಏನು ಕೇಳ್ಬೋದು? ಉತ್ತರದಾಗ ಯಾವುದಾದ್ರು, ದಕ್ಷಿಣದಾಗ ಯಾವುದಾದ್ರು, ಅಥವಾ ಪೂರ್ವ ಪಶ್ಚಿಮ ಅಂತ ಕೇಳ್ಬೋದು. ಈ ಕಡೆ ಪಾಕಿಸ್ತಾನದಿಂದ ಹೋಗೋಣ. ಪಾಕಿಸ್ತಾನ ಆದ್ಮೇಲೆ ಮ್ಯಾಲ ಅಫ್ಘಾನಿಸ್ತಾನ, ಮ್ಯಾಲ ತುರ್ಕ್ಮೆನಿಸ್ತಾನ. ಬಿಟ್ಟೇನು ತುರ್ಕ್ಮೆನಿಸ್ತಾನ ಮಿಡಲ್ ಈಸ್ಟ್ ಕಂಟ್ರಿ ಒಳಗೆ ಬರ್ತಲ್ಲ, ತುರ್ಕ್ಮೆನಿಸ್ತಾನ, ತಜಿಕಿಸ್ತಾನ. ಅದು ಅದ್ರೊಳಗೆ ಬರೀ ತುರ್ಕ್ಮೆನಿಸ್ತಾನ ಒಂದು ಯಾವ್ದ್ರ ಜೋಡ ಬಾರ್ಡರ್ ಹಂಚ್ಕೊಂಡೈತೆ ಅಂದ್ರೆ ಇರಾನ್ ಜೋಡ. 3 ಅದು ಅಲ್ರಿ, ನೆನಪಿಟ್ಕೋರಿ. ಯಾವ? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಅದಾದ್ಮೇಲೆ ತುರ್ಕ್ಮೆನಿಸ್ತಾನ. ಪಾಕಿಸ್ತಾನ ಅಫ್ಘಾನಿಸ್ತಾನ ಬಂದಾಗ ಡೈರೆಕ್ಟ್ ಪೂರ್ವದಾಗ ಬರ್ತಾವೆ. ಇದೇನ ಈಶಾನ್ಯದಾಗ ಯಾವ್ದು ಬರ್ತೈತಿ? ತುರ್ಕ್ಮೆನಿಸ್ತಾನ. ಈಗ ಉತ್ತರದಾಗ ಬಂದಾಗ ಹೇಳ್ರಿ, ಇಲ್ಲಿ ಅಜರ್ಬೈಜಾನ್ ಮಗ್ಲ, ಅರ್ಮೇನಿಯಾ ಅದ್ರ ಮಗ್ಲ, ಟರ್ಕಿ. ಈಗ ಒಮ್ಮೆ ಹೇಳ್ತನ, ಆಮೇಲೆ ರಿವಿಷನ್ ಮಾಡಿಸ್ನ. ಆದ್ರೆ ಯಾವ್ದಂದ್ರೆ ಇಲ್ಲಿ 3 ಅದ್ವಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ ಅಂತ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ ಎಕಡಿವ ಪೂರ್ವದಾಗ ಬರ್ತಾವೆ. ಅದಾದ್ಮೇಲೆ ಮ್ಯಾಲಿಂದ ಅಜರ್ಬೈಜಾನ, ಅದ್ರ ಮಗ್ಲ ಅರ್ಮೇನಿಯಾ, ಅದ್ರ ಮಗ್ಲ ತಳಗ ಯಾವ್ದು ಬರ್ತದೆ? ಟರ್ಕಿ. ಅದ್ರ ಕೆಳಗ ಇರಾಕ್. ಇವು ಎದಕ್ಕೆ ಅಜರ್ಬೈಜಾನ್ ನೆನಪಿಡುವ? ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ ಐತಲ್ಲ, ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ದಾಗ ಇರಾನ್ ಐತೋ ಇಲ್ಲೋತ್ ಕೇಳ್ರ? ಐತೆ ಇಲ್ಲ ಇರಾನ್? ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ ಐತೆಲ್ಲ ಜಗತ್ನಾಗ ಪೂರ್ತಿ ಏನು ವರ್ಡ್ ಐತಲ್ಲ ಅದ್ರೊಳಗೆ ಅತಿ ದೊಡ್ಡದ ಇಂಟರ್ನ್ಯಾಷನಲ್ ಕಾರಿಡಾರ್ ಅಂತ ಕರೀತಾರೆ. ಅಂದ್ರೆ ಕಾರಿಡಾರ್ ಅಂದ್ರೆ ಏನ? ಬೇರೆ ದೇಶದಿಂದ ವಸ್ತುಗಳನ್ನ ವಿನಿಮಯ ಮಾಡ್ಕೋಸಲ್ಬಂದ ಒಂದು ರೋಡ್ ಮಾಡತ್ತಾರ. ಅದಕ್ಕೆ ಕಾರಿಡಾರ್, ಎಕನಾಮಿಕ್ ಕಾರಿಡಾರ್ ಅಂತ ಕರಿತೀವಿ. ಯಾವುದಲ್ಲ? ಎಲ್ಲಿಂದ ಎಲ್ಲಿ ತನ ಬರ್ತೈತೆ ಅದ? ಮಾಸ್ಕೋ ಟು ಮುಂಬೈ ತನ ಬರ್ತದೆ. ಈಗ ಹೇಳ್ರಿ, ನಾವು 4 ಕಂಟ್ರಿ ಯಾವ ಬರ್ತಾವೆ ಅದ್ರೊಳಗೆ? ರಷ್ಯಾ ಒಂದ. ರಷ್ಯಾ ಆದ್ಮೇಲೆ ಯಾವ್ದು ಬರ್ತದೆ? ಅಜರ್ಬೈಜಾನ್ ಬರ್ತದೆ. ಅಜರ್ಬೈಜಾನ್ ಆದ್ಮೇಲೆ ಇರಾನ್ ಆದ್ಮೇಲೆ ಇಂಡಿಯಾ ಬರ್ತದಲ್ಲ. ಇವು 4 ಹೆಂಗೆ ಬರ್ತಾವಲ್ಲ ನೆನಪಿಟ್ಕೋರಿ. ಅಜರ್ಬೈಜಾನ್ ಆದ್ಮೇಲೆ ಇರಾನ್ ಬರ್ತದೆ. ಅಜರ್ಬೈಜಾನ್ ಅದ್ರ ಜೋಡ ಬಾರ್ಡರ್ ಐತಿ. ಈಗ ಅಜರ್ಬೈಜಾನ್, ಅರ್ಮೇನಿಯಾ ನೆನಪಿಟ್ಕೊಳಕ್ಕೆ. ಅರ್ಮೇನಿಯಾದಿಂದ ಒಂದು ಇದನ್ನ ಮಾಡಿದ್ದು ನೋಡಿ, ಆಪರೇಷನ್ ಮಾಡಿದ್ದು ನೆನಪೈತ್ರಿ? ಹೇಳ್ರಿ ನೋಡು. ಅರ್ಮೇನಿಯಾ ಥ್ರೂ ನಾವು ಒಂದು ಆಪರೇಷನ್ ಮಾಡಿ ಜನನ ತರ್ತೀವಿ. ಎಲ್ಲಿಂದ? ನಾ ಏನು ಕೇಳತ್ನ, ಇನ್ನೊಮ್ಮೆ ಹೇಳತ್ನ. ಅರ್ಮೇನಿಯಾದಿಂದ ಏನ ಇದ್ರೊಳಗೆ ಯಾವ್ದ? ಇರಾನ್ ಒಳಗಿಂದಲ್ಲ ಅದ. ಇರಾನ್ದಿಂದ ಅರ್ಮೇನಿಯಾ ಕಳಿಸಿ ಅಲ್ಲಿಂದ ತರ್ತಾರಲ್ಲ. ಎಸ್, ಆಪರೇಷನ್ ಸಿಂಧು ಅಂತ ಮಾಡ್ತಾರಲ್ಲ. ಆಪರೇಷನ್ ಸಿಂಧು ಎದಕ್ಕೆ ಮಾಡಿದ್ರೆ? ಇರಾನ್ಗೆ ಏನು ಕ್ರೈಸಿಸ್ ನಡೆದಿದೆ, ಇದಕ್ಕಿಂತ ಮೊದಲ ಅಮೇರಿಕಾ ಮತ್ತು ಇಸ್ರೇಲ್ ಅದ್ರ ಮೇಲೆ ಅಟ್ಯಾಕ್ ಮಾಡತ್ತಿದ್ದು ನೆನಪೈತಿ. ಆ ಟೈಮ್ನಾಗ ಇರಾನ್ದಾಗ ಏನು ನಿರಾಶ್ರಿತರು ಇದ್ರಲ್ಲ ಭಾರತದವ್ರ, ಆ ನಿರಾಶ್ರಿತನ ತರಬೇಕಂತ ಹೇಳಿ ಆಪರೇಷನ್ ಸಿಂಧೂರ್ ಮಾಡಿದ್ದಲ್ಲ. ಆಪರೇಷನ್ ಸಿಂಧು ಅಟ್ಟ ಹೇಳತ್ತಾನ. ಆಪರೇಷನ್ ಸಿಂಧು ಅಂತ ಯಾವ ಕಂಟ್ರಿದಿಂದ ಮಾಡಿದ್ರಂದ್ರೆ ಇರಾನ್. ಇದನ್ನು ಕೇಳ್ಬೋದು. ಆಪರೇಷನ್ ಸಿಂಧು ಯಾವ ಕಂಟ್ರಿದಿಂದ ಮಾಡಿದ್ರೆ ಇರಾನ್. ಬಟ್ ಇರಾನ್ದಿಂದ ಡೈರೆಕ್ಟ್ ಎಲ್ಲರ ಏರ್ಕ್ರಾಫ್ಟ್ಗಳಿಂದ ತರಲಿಲ್ಲ. ಯಾಕಂದ್ರೆ ಮಗ್ಲು ಯಾವ್ದು ಕಂಟ್ರಿ ಐತೆ ಅಂದ್ರೆ ಪಾಕಿಸ್ತಾನ. ಅದಾದ್ಮೇಲೆ ಇಂಡಿಯಾ ಬರ್ಬೇಕು. ಹಿಂಗೆ ಹಾರಾಕ್ ಬಿಡಂಗಿಲ್ಲ. ಬಾತ್ ಏನು ಮಾಡ್ರಂದ್ರೆ ಇರಾನ್ದಿಂದ ಎಲ್ಲಿಗೆ ಹೋದ್ ಜನ ಇಟ್ಟಿದ್ರಂದ್ರೆ ಅರ್ಮೇನಿಯಾ ಥ್ರೂ ಆಪರೇಷನ್ ಸಿಂಧು ಅಂಡರ್ ಏನು ಮಾಡ್ರಂದ್ರೆ ಇಂಡಿಯಾಕ್ಕೆ ತಂದಾರ. ನೆನಪಿಟ್ಕೋರಿ, ಇದು ಆಪರೇಷನ್ ಸಿಂಧು ಅಂತ ಬಂದ್ರೆ ಎದ್ರ ಸಲ್ಮ ಮಾಡ್ತಾರಂದ್ರೆ ಇರಾನ್ದಿಂದ ಏನು ನಿರಾಶ್ರಿತರು ಇರ್ತಾರಲ್ಲ, ಯಾವ್ದಾರ ಕಂಟ್ರಿ ಒಳಗೆ ವಾರ್ ನಡೀತಿಲ್ಲ, ಆ ಕಂಟ್ರಿ ಒಳಗೆ ಭಾರತೀಯರು ಇದ್ರತ್ತೇಳಿ ಯಾವ್ದಾರ ಆಪರೇಷನ್ ಮಾಡಿ ತರ್ತಾರೆ. ಈಗ ಆಪರೇಷನ್ ಸಿಂಧು ಪ್ರಕಾರ ಎಲ್ಲಿಂದ ತಂದ್ರಂದ್ರೆ ಅರ್ಮೇನಿಯಾದಿಂದ. ಅದ ಯಾವ ಕಂಟ್ರಿಗೆ ಸಂಬಂಧಿಸೈತೆ ಆಪರೇಷನ್ ಸಿಂಧು ಅಂದ್ರೆ ಇರಾನ್. ನೆನಪಿರ್ತೈತಲ್ಲ. ಈಗ ಹೇಳ್ರಿ, ಇರಾನ್ ಬಾರ್ಡರ್ ಕಂಟ್ರೀಸ್ ಒನ್ ಹಿಡ್ದ: ಪಾಕಿಸ್ತಾನ, ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ, ಅಜರ್ಬೈಜಾನ್, ಅರ್ಮೇನಿಯಾ, ಟರ್ಕಿ, ಇರಾನ್. ಯಾವ್ದು? ಇರಾಕ್. ಇವು ಅದಲ್ಲ 7 ಕಂಟ್ರಿ ಏನಂದ್ರೆ ಇವ ಲ್ಯಾಂಡ್ ಬಾರ್ಡರ್ಸ್ ಅಂತ ಕರಿತೀವಿ. ಈಗ ಸಿ ಬಾರ್ಡರ್ಸ್ ಅಥವಾ ಜಲಗಡಿಗಳು ಅಂತ ಕೇಳ್ಬೋದು. ಈಗ ಬರೀ ಲ್ಯಾಂಡ್ ಬಾರ್ಡರ್ಸ್ ಕೇಳ್ಯಾರ, ನೆಕ್ಸ್ಟ್ ಏನು ಬೇಕಾ ಕೇಳ್ಬೋದು. ಅದಕ್ಕೆ ಹೇಳತ್ನ ಜಲಗಡಿಗಳತ್ ಬಂದಾಗ ನೆನಪಿಟ್ಕೋರಿ. ಸೌತ್ದಾಗ 2 ಬರ್ತಾವ ಅಂದ್ರೆ ದಕ್ಷಿಣದಾಗ 2 ಯಾವ ಬರ್ತಾವೆ ಹೇಳ್ರಿ? ನಂಗೆ ಏನು ಕೇಳತ್ನ, ಜಲಗಡಿ ಕಂಟ್ರಿ ಕೇಳತ್ತಿಲ್ಲ. ಜಲಗಡಿಗಳಂದ್ರೆ ವಾಟರ್ ಬಾಡೀಸ್ ಕೇಳತ್ನ. ವಾಟರ್ ಬಾಡೀಸ್ 2 ಯಾವ್ದ? ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ ಅಂತ ಬರ್ತದೆ. ಇವನ್ 2 ಕೂಡುದು ಯಾವ್ದು ಜಲಸಂಧಿ ಅಂತ ಕರಿತೀವಿ? ಹಾರ್ಮುಜ್ ಜಲಸಂಧಿನ ಕೂಡ್ಸೋದು ಯಾವ್ದಂದ್ರೆ ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ ಅಂತ ಬರ್ತದೆ. ಇನ್ನು ಉತ್ತರದಾಗ ಒಂದು ಜಲಗಡಿ ಬರ್ತದೆ. ಯಾವ್ದ? ಕ್ಯಾಸ್ಪಿಯನ್ ಸಿ. ಇವು 3 ಜಲಗಡಿಗಳತ್ ಕೇಳ್ಬೋದು ನೋಡ್ರಿ. ವಾಟರ್ ಬಾಡೀಸ್ ಅಂತ ಕೇಳ್ತಾರೆ, ಅಥವಾ ಜಲ ಮೂಲಗಳು ಯಾವ್ಯಾವ್ದಾವು ಇರಾನ್ ಸುತ್ತುಕಟ್ಟಿ ಅಂತೇಳಿ. ಇನ್ನೊಂದು ಇರಾನ್ಗೆ ಏನಂತ ಕರೀತಾರೆ ಅಂದ್ರೆ ಇದು ಪರ್ಷಿಯನ್ ಗಲ್ಫ್ ಅಂತ ಕರಿತೀವಲ್ಲ. ಪರ್ಷಿಯನ್ ಕಂಟ್ರಿ ಯಾವ್ದಂದ್ರೂ ಇರಾನ್ಗೆ ಪರ್ಷಿಯಾ ಅಂತ ಕರೀತಾರೆ. ಒಂದೆರಡು ಹೇಳ್ತೀರಿ. ಒಂದು ಕ್ಯಾಪಿಟಲ್ ಯಾವ್ದಂದ್ರೆ ಟೆಹರಾನ್, ಕರೆನ್ಸಿ ರಿಯಾಲ್, ಸಂಸತ್ತ ಮಜ್ಲಿಸ್. ಬಾರ್ಡರ್ ಕಂಟ್ರೀಸ್ ಎಷ್ಟು ಅದಾವ ಅಂದ್ರೆ 7 ಹೇಳ್ರಿ. ಬಡ
ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ತುರ್ಕ್ಮೆನಿಸ್ತಾನ್, ಅರ್ಮೇನಿಯಾ, ಟರ್ಕಿ, ಇರಾಕ್ ಆತ. ಆದ್ಮೇಲೆ ವಾಟರ್ ಜಲಗಡಿಗಳು ಹೇಳ್ರಿ. ಪರ್ಸಿಯನ್ ಗಲ್ಫ, ಓಮನ್ ಗಲ್ಫ, ಮ್ಯಾಲ ಬರುದ ಕ್ಯಾಸ್ಪಿಯನ್ ಗಲ್ಫ್. ಇನ್ನೊಂದು ಎರಡು ಏನು ಕೇಳ್ಬೋದು ಅಂದ್ರೆ ಹೊಸ ಅದಾವ, ಇವನು ನೆನಪಿಟ್ಕೋರಿ. ಲಟ್ ಡೆಸರ್ಟ್ ಅಂತ ಬರ್ತೈತಿ. ಇದು ಯಾವ ಒಂದು ಕಂಟ್ರಿ ಒಳಗೆ ಕಂಡು ಬರ್ತೈತಿ ಕೇಳ್ಬೋದು. ಇದು ಜಗತ್ನಾಗ ಅತಿ ಡ್ರೈಯೆಸ್ಟ್ ಡೆಸರ್ಟ್ ಏನು ಬರ್ತೈತಲ್ಲ, ಜಗತ್ನಾಗ ಅತಿ ಮರುಭೂಮಿ ಅಥವಾ ಅತಿ ಹೈಯೆಸ್ಟ್ ಡ್ರೈಯೆಸ್ಟ್ ಡೆಸರ್ಟ್ ಅಂತ ಯಾವ್ದು ಕರಿತೀವಿ ಅಂದ್ರೆ ಅಟಕಾಮ ಮರುಭೂಮಿ ಅಂತ ಕರಿತೀವಿ. ಎಲ್ಲಿ ಬರ್ತದೆ ಅಟಕಾಮ ಮರುಭೂಮಿ? ಚೀಲಿ ದೇಶದಾಗ ಬರ್ತೈತಲ್ಲ, ಅದ್ರೊಳಗೆ ಒನ್ ಆಫ್ ದಿ ಹಂಗೆ ಹೆಂಗೆ ಬರಗಾಲ ಜಾಸ್ತಿ ಐತಲ್ಲ, ಹಂಗೆ ಇದು ಲಟ್ ಡೆಸರ್ಟ್ ಅನ್ನೋದು ಒನ್ ಆಫ್ ದ ಡ್ರೈಯೆಸ್ಟ್ ಡೆಸರ್ಟ್ ಅಂತ ಕರಿತೀವಿ. ಅದು ಎಲ್ಲಿ ಕಂಡು ಬರ್ತೈತೆ ಅಂತ ಕೇಳ್ಬೋದು. ಎಲ್ಲಿ ಅಂದ್ರೆ ಅದು ಇರಾನ್ದಾಗ ಹೇಳತ್ತೀವಲ್ಲ ಲಟ್ ಡೆಸರ್ಟ್. ನೆನಪಿಟ್ಕೋರಿ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಎಲ್ಲೇ ಲಟ್ ಡೆಸರ್ಟ್ ಬಂದ್ರೆ ಇರಾನ್ದ. ಇನ್ನೊಂದು ಮೌಂಟ್ ದಮ್ವಾದ ಅಂತ ಬರ್ತೈತಿ. ಮೌಂಟ್ ದಮ್ವಾದ ಅಂತ ಇದು ಇರಾನ್ದ ಹೈಯೆಸ್ಟ್ ಪೀಕ್ ಅಂತ ಕರೀತಾರೆ, ಮೌಂಟ್ ದಮ್ವಾದ. ಈಗ ಲ್ಯಾಂಡ್ ಬಾರ್ಡರ್ ಕೇಳಲ್ಲ, ಅದನ್ನ ರಿಪೀಟೆಡ್ ಕೇಳ್ತಾರತ್ತಿಲ್ಲ. ಇರಾನ್ ಮೇಲೆ ಯಾವ್ದು ಬೇಕಾದ್ ಕೇಳ್ಬೋದು, ಅದಕ್ಕೆ ಹೇಳತ್ನ. ಲಟ್ ಡೆಸರ್ಟ್ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಇರಾನ್ದಾಗ. ಮೌಂಟ್ ದಮ್ವಾದ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಎಲ್ಲಿ ಇರಾನ್ದಾಗ. ಮೌಂಟ್ ದಮ್ವಾದ ಏನು ವಿಶೇಷತೆ ಅಂದ್ರೆ ಜಗತ್ನಾನು ಅತಿ ಎತ್ತರದವಾದ ಶಿಖರಗಳಿವೆ. ಇಂಡಿಯಾದಾಗ ಯಾವ್ದು ಬರ್ತೈತೆ ಹೇಳ್ರಿ? ಇಂಡಿಯಾದ ಯಾವ್ದ K2 ಹತ್ ಬರ್ತೈತಿ. ಜಗತ್ನಾಗ ಅತಿ ದೊಡ್ಡದಂದ್ರೆ ಮೌಂಟ್ ಎವರೆಸ್ಟ್ ಹತ್ ಬರ್ತೈತಿ. ಈಗ ಹೇಳ್ರಿ ಉತ್ತರ ಅಮೆರಿಕಾದಾಗ ಯಾವ್ದಿತ್ತ? ಮೌಂಟ್ ಮೆಕೆನ್ಲಿ. ದಕ್ಷಿಣ ಅಮೆರಿಕಾದಾಗ ಮೌಂಟ್ ಅಕಂಕಾಗು. ಆಫ್ರಿಕಾದಾಗ ಕಿಲಿಮಂಜಾರೋ. ಯುರೋಪ್ದಾಗ ಮೌಂಟ್ ಎಲ್ಬ್ರೂಸ್ ಐತಲ್ಲ, ಇದು ಎಲ್ಬ್ರೂಸ್ ಯಾವ ಮೌಂಟೇನ್ ರೇಂಜ್ದಾಗ ಬರ್ತೈತಿ? ಎಲ್ಬ್ರೂಸ್ ಮೌಂಟೇನ್ ರೇಂಜ್ ಯುರೋಪ್ದಾಗ ಬರ್ತೈತಿ. ಎಲ್ಬ್ರೂಸ್ ಸಾರಿ ಆಲ್ಪ್ಸ್ ಬೆಟ್ಟಗಳತ್ತ ಏನು ಬರ್ತಲ್ಲ ಆ ಸಿರೀಸ್ ಒಳಗೆ ಬರ್ತದೆ. ಈಗೇನು ಇದು ಮೌಂಟ್ ದಮ್ವಾದ ಅಂತ ಹೇಳಿಲ್ಲ, ಇದನ್ನ ನೆನಪಿಟ್ಕೋರಿ. ಮೌಂಟೇನ್ ರೇಂಜ್ ಕೇಳ್ರ ಇದು ಯಾವ ಒಂದು ಮೌಂಟೇನ್ ರೇಂಜ್ ಬರ್ತದೆ? ಮೌಂಟ್ ಎಲ್ಬ್ರೂಸ್ ಅಂತ ಏನು ಮೌಂಟೇನ್ ರೇಂಜ್ ಐತಲ್ಲ ಅದ್ರೊಳಗೆ ಮೌಂಟ್ ದಮ್ವಾದ ಅಂತ ಕಂಡು ಬರ್ತೈತಿ. ಗೊತ್ತಲ್ಲ ಯಾವ ಹೇಳ್ರಿ? ಡೆಸರ್ಟ್ ಯಾವ್ದು ಬರ್ತದೆ ಇರಾನ್ದಾಗ ಕಂಡು ಬರೋದ? ಲಟ್ ಡೆಸರ್ಟ್. ಆಮೇಲೆ ಯಾವ್ದು ಹೈಯೆಸ್ಟ್ ಪೀಕ್ ಇರಾನ್ದಂದ್ರೆ ಮೌಂಟ್ ದಮ್ವಾದ. ಮುಗಿದವಲ್ಲ, ನೆನಪಿರ್ತಾವ. ಇರಾನ್ ಬಂದಾಗಿದೆಲ್ಲ ಸಂಸತ್ತಿಗೆ ಏನತ್ತಾರಂದ್ರೆ ಓಕೆ. ರೀಸೆಂಟಾಗಿ ಇಂಡಿಯಾದಾಗ ಫಸ್ಟ್ ಟೈಮ್ 3 ಟೀಮ್ ಫುಟ್ಬಾಲ್ ಇದನ್ನು ಮಾಡ್ಯಾರ. ಫುಟ್ಬಾಲ್ ಫಾರ್ಮೆಟ್ ಅತ್ತ 3 ಟೀಮ್ ಫುಟ್ಬಾಲ್ ಫಾರ್ಮೆಟ್ ಅತ್ತ. ಯಾವ ಒಂದು IIT ದವ್ರು ಇದಕ್ಕೆ ಸಹಾಯ ಕೊಟ್ಟು 3 ಟೀಮ್ ಫುಟ್ಬಾಲ್ ಫಾರ್ಮೆಟ್ ಏನಂದ್ರೆ ಈಗ ಫುಟ್ಬಾಲ್ ಹೆಂಗೆ ಆಡ್ತಿರ್ತಾರಂದ್ರೆ ಎರಡು ಕಡೆ ಗೋಲ್ ಇರ್ತಾವೆ. ಒಂದು ಆಚೆ ಕಡೆ ಅಪೋಸಿಟ್ ಟೀಮ್ದವ್ರ ಕಡೆ ಇರ್ತೈತಿ, ಒಂದು ಈ ಕಡೆ ಟೀಮ್ದವ್ರು ಇರ್ತೈತಿ. ಹೌದಲ್ಲ? ಈಗ ಏನಂದ್ರೆ ಗೋಲ್ ಹಾಕೋದ 3 ಇರ್ತಾವೆ. ಅದಕ್ಕೆ 3 ಟೀಮ್ ಫುಟ್ಬಾಲ್ ಫಾರ್ಮೆಟ್ ಅತ್ತ. ಇಂಡಿಯಾದಾಗ ಫಸ್ಟ್ ಟೈಮ್ ಡೈರೆಕ್ಟ್ ಹಿಂಗೂ ಕೇಳ್ಬೋದು. ಒಮೆಗಾ ಬಾಲ್ ಅಂತ ಕರಿಬೋದು. ಒಮೆಗಾ ಬಾಲ್ ಯಾವ ಒಂದು IIT ದವ್ರ ಸಹಯೋಗದಿಂದ ತಂದಾರ ಅಂತೇಳಿ. ಒಮೆಗಾ ಬಾಲ್ ಅಂದ್ರೆ ಏನಂದ್ರೆ ಒಮೆಗಾ ಬಾಲ್ ಅಂತ ಐತಲ್ಲ ಅದ ಫುಟ್ಬಾಲ್. ಏನಂದ್ರೆ 3 ಫಾರ್ಮೆಟ್ ಫುಟ್ಬಾಲ್ ಟೀಮ್ ಅಂತ ಕರೀತಾರೆ. ನೆನಪಿಟ್ಕೋರಿ 3 ಫಾರ್ಮೆಟ್ ಫುಟ್ಬಾಲ್ ಟೀಮ್. ಯಾವ IIT ಹೇಳ್ರಿ? IIT ಧಾರವಾಡ, IIT ಮದ್ರಾಸ, IIT ಖರಗ್ಪುರ, IIT ಸಾಕೆ ಮೂರಾಗ ಒಂದು ಹೇಳ್ರಿ. ಯಾಟ IIT ಮದ್ರಾಸ್ದವ್ರು ನೆನಪಿಟ್ಕೋರಿ. ಅದು ಇನ್ನೊಮ್ಮೆ ಹೇಳ್ತಾನೆ 3 ಟೀಮ್ ಫುಟ್ಬಾಲ್ ಫಾರ್ಮೆಟ್ ಎಲ್ಲಿ ಬರ್ತದೆ ಅಂದ್ರೆ IIT ಮದ್ರಾಸ್ ಸಹಯೋಗದೊಂದಿಗೆ. ಏನು 3 ಟೀಮ್ ಫುಟ್ಬಾಲ್ ಫಾರ್ಮೆಟ್ ಏನು ವಿಶೇಷತೆ ಅಂದ್ರೆ 3 ಗೋಲ್ ಹಾಕೋದಿರ್ತೈತಿ ರೀ. 3 ಟೀಮ್ಗಳು ಇರ್ತಾವೆ. ಈಗ ಪ್ರೆಸೆಂಟ್ 2 ಟೀಮ್ ಇರ್ತಾವಲ್ಲ, ಯಾವುದೇ ಆಗಲಿ ಈ ಕ್ರಿಕೆಟ್ ಆಡಾಕತ್ರೂ 2 ಟೀಮ್ ಇರ್ತಾವೆ. ಒಂದು ಅಪೋನೆಂಟ್ ಇರ್ತೈತಿ, ಒಂದು ಆಡೋದಿರ್ತೈತಿ. ಹೌದಲ್ಲ? ಬಟ್ ಇದು ಫುಟ್ಬಾಲ್ ಫಾರ್ಮೆಟ್ದಾಗ 3 ಟೀಮ್ ಫುಟ್ಬಾಲ್ ಫಾರ್ಮೆಟ್ ಅಂದ್ರೆ ಒಂದು ಆ ಕಡೆ ಗೋಲ, ಒಂದು ಈ ಕಡೆ ಮತ್ತು ಈಚೆ ಕಡೆ ಒಂದು. ಅದಕ್ಕೆ 3 ಫಾರ್ಮೆಟ್ ಫುಟ್ಬಾಲ್ ಟೀಮ್ ಅಂತ ಕರೀತಾರೆ. ಯಾವ IIT ದವ್ರು ಸಹಯೋಗ ಮಾಡಿದ್ರೆ ಅಂದ್ರೆ IIT ಮದ್ರಾಸ್. IIT ಮದ್ರಾಸ್ದ ವಿಶೇಷತೆ ಏನು ಹೇಳ್ರಿ? ಜಗತ್ನಾಗ ಇಂಡಿಯಾದಿಂದ ಫಸ್ಟ್ ಒಂದು IIT ಔಟ್ಸೈಡ್ ಕ್ಯಾಂಪಸ್ ಒಂದಿದ್ದು ಯಾವುದಂದ್ರೆ ಅದ ಯಾವುದು? IIT ಮದ್ರಾಸ್. ನೆನಪಿಟ್ಕೋರಿ ಇಂಡಿಯಾದ ಫಸ್ಟ್ IIT ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಬರ್ತಾವೆ. ಈ ಇಂಡಿಯಾದಾಗ ಅದಾವ್ರಿ ಹೈಯೆಸ್ಟ್. ಏನಂದ್ರೆ JEE ಎಕ್ಸಾಮ್ ಅದು ಬರ್ದು ಏನು ಇಂಜಿನಿಯರಿಂಗ್ ಮಾಡಕ್ಕೆ ಹೋಗ್ತಾರಲ್ಲ IITಗೆ, ಅದು ವಿಶೇಷತೆ ಐತಲ್ಲ. ಸೇಮ್ ಹಂಗೆ IITಗಳ್ದ ಇಂಡಿಯಾದಾಗ ಇರ್ಬೇಕತ್ತೈತಿ. ಬಟ್ ಇಂಡಿಯಾದಿಂದ ಔಟ್ಸೈಡ್ ಕ್ಯಾಂಪಸ್ ಫಸ್ಟ್ IIT ಯಾವುದಂದ್ರೆ IIT ಮದ್ರಾಸ್. ಎಲ್ಲಿ ಬರ್ತದೆ? ಜಂಜಿಬಾರ್. ಎಲ್ಲಿ ಕಂಡು ಬರ್ತದೆ? ತಾಂಜೇನಿಯಾ. ಎದಕ್ಕೆ ನ್ಯೂಸ್ನಾಗಿತ್ತು? ತಾಂಜೇನಿಯಾನು ಒಂದು ಪೋರ್ಟ್ ಬರ್ತಿತ್ತು ನೋಡು, ಅದಾನಿ ಪೋರ್ಟ್ದವ್ರು ದಾರ್ ಇ ಸಲಾಮ್. ಅವನು ನೆನಪಿಟ್ಕೋರಿ ಹಳಿದಿದ್ರು. ಯಾಕಂದ್ರೆ ಆಫ್ರಿಕಾ ಕಾಂಟಿನೆಂಟ್ದಾಗ ಬರ್ತೈತಿ ರೀ. ಯಾವುದಂದ್ರೆ ತಾಂಜೇನಿಯಾದ ಜಂಜಿಬಾರ್ದಾಗ IIT ಮದ್ರಾಸ್ ಕ್ಯಾಂಪಸ್ ಐತಿ. ಈಗ ಪ್ರೆಸೆಂಟ್ IIT ಏನು ನ್ಯೂಸ್ನಾಗ ಐತಂದ್ರೆ 3 ಫಾರ್ಮೆಟ್ ಫುಟ್ಬಾಲ್ ಟೀಮ್ ಅಂತ ನೆನಪಿಟ್ಕೋರಿ. ಯಾವ್ದಕ್ಕೆ ಅದಕ್ಕೆ ಹೆಸರು ಡೈರೆಕ್ಟ್ ಕೇಳ್ಬೋದು. ಒಮೆಗಾ ಬಾಲ್ ಅನ್ನೋದು ಏನು ಇದೊಂದು ಕ್ರಿಕೆಟ್ ಬಾಲ್ ಅಥವಾ ಫುಟ್ಬಾಲ್ ಬಾಲ್ ಅಂತ ಹಿಂಗೂ ಕೇಳ್ತಾರೆ ಕ್ವಶನ್ ಕೇಳಾಗ. ಒಮೆಗಾ ಬಾಲ್ ಎದಕ್ಕೆ ಸಂಬಂಧಿಸೈತೆ ಅಂದ್ರೆ ಫುಟ್ಬಾಲ್ಗೆ. ಓಕೆ. ಈಗ ರೀಸೆಂಟಾಗಿ ಹೇಳ್ರಿ ಆ್ಯಪಲ್ದು ರೀಸೆಂಟಾಗಿ ನ್ಯೂ CEO ಆಗ್ಯಾರ. ಟೀಮ್ ಕುಕ್ ಹತ್ತಿದ್ರಲ್ಲ ಅವ್ರ ಈಗ ಸ್ಟೆಪ್ ಡೌನ್ ಆದ್ರೆ ಅವ್ರನ್ನ ತೆಗೆದು ಈಗ ಯಾರಾದ್ರ ಜಾನ್ ಟರ್ನಸ್ ಅಂತ ಬರ್ತಾರೆ ನೋಡಿ. ಜಾನ್ ಟರ್ನಸ್. ಇವು ಹೆಸರು ನೆನಪಿಟ್ಕೋಬೇಕು, ಕೇಳ್ತಿರ್ತಾರೆ ಅವಾಗ ಬೋನಸ್ ಪಾಯಿಂಟ್ ಗತ್ಲೆ. ಯಾವ್ದ್ರದ್ದು CEO ಅಂದ್ರೆ ಇವ್ರ ಆ್ಯಪಲ್ದ CEO ಯಾರಾಗ್ಯಾರ? ಜಾನ್ ಟರ್ನಸ್ ಪ್ರೆಸೆಂಟ್ ಆದವ್ರು. ಹಳಿದು ಯಾರಿದ್ರು ಅಂದ್ರೆ ಟೀಮ್ ಕುಕ್ ಇದ್ರಲ್ಲ, ಅವ್ರನ್ನ ರಿಪ್ಲೇಸ್ ಮಾಡಿ ಯಾರು ಬಂದ್ರಂದ್ರೆ ಜಾನ್ ಟರ್ನಸ್. ಓಕೆ. ರೀಸೆಂಟಾಗಿ ಇಂಡಿಯಾದಾಗ ಪೆಟ್ರೋಗ್ಲಿಪ್ ಕನ್ಸರ್ವೇಷನ್ ಪಾರ್ಕ್ ಅಂತ ಮಾಡತ್ತಾರೆ. ಪೆಟ್ರೋಗ್ಲಿಪ್ ಕನ್ಸರ್ವೇಷನ್ ಪಾರ್ಕ್ ಎಲ್ಲಿ ಯಾವ ಸ್ಟೇಟ್ದಾಗ ಮಾಡತ್ತಾರೆ? ಎಸ್, ಲಡಾಖ್ನಾಗ. ಎದ್ರ ಸಲ್ಮ ಮಾಡತ್ತಾರೆ? ಇದೆ ಪೆಟ್ರೋಗ್ಲಿಪ್ ಕನ್ಸರ್ವೇಷನ್ ಪಾರ್ಕ್. ಈಗ ಪ್ರೆಸೆಂಟ್ ನೀವು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಪಾರ್ಕ್ ಕೇಳಿರ್ತೀರಿ, ಟೈಗರ್ ಕನ್ಸರ್ವೇಷನ್ ಪಾರ್ಕ್ ಕೇಳಿರ್ತೀರಿ. ಪೆಟ್ರೋಗ್ಲಿಪ್ ಅಂದ್ರೆ ಪೆಟ್ರೋ ಅಂದ್ರೆ ಏನು ಹೇಳ್ರಿ? ಕಲ್ಲುಗಳು. ಹೌದಾ? ಪೆಟ್ರೋಗ್ಲಿಪ್ ಅಂದ್ರೆ ಏನ? ಹಳಿ ಕಾಲದಾಗ ಇದು ಎಲ್ಲಿ ಮಾಡತ್ತಾರೆ? ಯಾವ ರಿವರ್ ದಂಡಿ ಮೇಲೆ ಮಾಡತ್ತಾರ ಅಂತ ಕೇಳ್ಬೋದು. ಲಡಾಖ್ನಾಗ ಮಾಡತ್ತಾರೆ. ಯಾವ ರಿವರ್ ದಂಡಿ ಮೇಲೆ?
ಎಸ್, ಸಿಂಧು ರಿವರ್ದ ದಂಡಿ ಮೇಲೆ ಮಾಡತ್ತಾರೆ. ಎದ್ರ ಸಲ್ಮ ಮಾಡತ್ತಾರೆ ಅದನ್ನ ಪೆಟ್ರೋ ಗಲ್ಫ್ ಅನ್ನೋದು ಏನಂದ್ರೆ ನಮ್ದು ಜಗತ್ನಾಗ ಹಳಿದಾದ ಇದನ್ನ ಏನತ್ತಾರ ಸಿವಿಲೈಸೇಷನ್ ಅಥವಾ ಏನತ್ತ ಸಿವಿಲೈಸೇಷನ್ಗೆ ನಾಗರಿಕತೆ ಐತಲ್ಲ ಎಲ್ಲಿ ಹುಟ್ಟಿತ್ತಂದ್ರೆ ಸಿಂಧು ನಾಗರಿಕತೆ ದಂಡೆ ಮೇಲೆ. ಆ ಟೈಮ್ನಾಗ ಅವ್ರು ಕಲ್ ಮೇಲೆ ಏನು ಕಾರ್ವಿಂಗ್ ಅದು ಮಾಡ್ತಿದ್ರಲ್ರಿ, ಚಿತ್ರ ಅದು ತೆಗಿತಿರಲ್ಲ, ಆ ಕಲ್ಲುಗಳನ್ನ ಕನ್ಸರ್ವ್ ಮಾಡಕ್ಕೆ ಅಥವಾ ಪ್ರೊಟೆಕ್ಟ್ ಮಾಡೋ ಸಲ್ಮಂದ ಒಂದು ಕನ್ಸರ್ವೇಷನ್ ಪಾರ್ಕ್ ಮಾಡತ್ತಾರೆ. ಇಂಡಿಯಾದಾಗ ಫಸ್ಟ್ ಸ್ಟ್ಯಾಟಿಕ್ಕು ಆಗ್ಬೋದು ಇದು ಪೆಟ್ರೋ ಗಲ್ಫ್ ಇದನ್ನ ಕನ್ಸರ್ವೇಷನ್ ಪಾರ್ಕ್ ಎಲ್ಲಿ ಮಾಡತ್ತಾರಂದ್ರೆ ಲಡಾಖ್ ಒಳಗೆ. ಯಾವ ರಿವರ್ ದಂಡಿ ಮೇಲೆ? ಸಿಂಧು ರಿವರ್ಗೆ ಹಳಿ ಹೆಸರು ಏನಿತ್ತ? ಇಂಡಸ್. ಅವ್ರು ನೆನಪದವಲ್ಲ, ಅವನು ಕ್ವಶನ್ ಕೇಳಿರ್ತಾರ. ಸಿಂಧು, ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಸ್ ಹೇಳ್ತೀರೇನೋ ಒಮ್ಮೆಲ್ಲ. ಸಿಂಧುದ ಯಾವ್ದಂದ್ರೆ ಇಂಡಸ್. ಜೀಲಂ ಏನು? ವಿತಾಸ್ತಾ. ಜೀಲಂ ಅದನ್ನ ಹೇಳಿದ್ನೆಲ್ಲ ಕೂಡ ಹೇಳಿದ್ದಿಲ್ಲ. ಜೀಲಂ ಅಂದ್ರೆ ಹಿಂದಿದಾಗ ಹೇಳ್ತಾರೆ ನೋಡ್ರಿ, ಜೀಲೆ ಅಪ್ನಿ ಜಿಂದಗಿ ಅಂತ ಹೇಳಿ. ಅವು ತಥಾಸ್ತು ಹೆಂಗತ್ತಿರಲ್ಲ ಹಂಗೆ ನೆನಪಿಟ್ಕೋರಿ. ಏನರ ಜೀಲಂ ಮತ್ತು ಅಂತೇಳಿ ತಥಾಸ್ತು ಅತ್ ಇದನ್ನ ಕೊಟ್ಟಂಗತ್ತ. ವಿತಾಸ್ತಾ ಅಂತ ಬರ್ತೈತಿ ಯಾವ್ದ್ರಂದ್ರೆ ಜೀಲಮ್ದು. ಸಿಂಧು, ಜೀಲಂ, ಚೀನಾಬ್ ಅಂತ ಬರ್ತದೆ. ಚೀನಾಬ್ದು ಏನು ಹೇಳಿ ಕರೆಂಟ್ ಅಫೇರ್ಸ್ ಅಂತ ಹೆಂಗೆ ಕರಿತೀವಲ್ಲ, CA ಅಂತ ನೆನಪಿಟ್ಕೋರಿ. ಕರೆಂಟ್ ಅಫೇರ್ಸ್ ಹೆಂಗೆ ನೆನಪಿರ್ತಲ್ಲ ಹಂಗೆ ಚೀನಾಬ್ ಅಂದ್ರೆ ಆಸ್ಕಿನ್. ಈ ಮೂರು ಅದು ಇವು ಮ್ಯಾಲ 3 ರಿವರ್ ಬರ್ತಾವೆ, ಸಿಂಧು, ಜೀಲಂ, ಚೀನಾಬ್. ಇವು ಮ್ಯಾಲೂ ಪಾಕಿಸ್ತಾನ ಕೊಟ್ಟಿದ್ವಿ, ಈಗ ಬಂದ್ ಮಾಡಿವು. ನೆಕ್ಸ್ಟ್ ಕೆಳಗೆ ರಾವಿ, ಬಿಯಾಸ್, ಸಟ್ಲೇಸ್ ಬರ್ತದೆ. ಆ ರಾವಿದು RIP ಇದ್ದಿದ್ದು RP ಅಂತ ಹೇಳಿದ್ವಲ್ಲ, R ಬಂದ್ರೆ ರಾವಿ, P ಅಂದ್ರೆ ಪರುಸಿನಿ. RIP ಅಂತ ಇರ್ತೈತಲ್ಲ ಅದನ್ನ ಅಂತ ತೆಗೀರಿ, RP ಅಂತ ನೆನಪಿಟ್ಕೋರಿ. ರಾವಿ ಮತ್ತು ಪರುಸಿನಿ ನೆನಪಿಟ್ಕೋರಿ, ಲಿಂಕ್ ಮಾಡಿ. ಯಾವ್ದ ರಾವಿದಾತ ಬಿಯಾಸದ ಬಿಯಾಸ್ ಅಂದ್ರೆ ವಿಪಾಸ. ಆಮೇಲೆ ಸಟ್ಲೇಜ್ ಅಂದ್ರೆ ಸತುದ್ರಿ ಅಥವಾ ಸುತುದ್ರಿ ಅಂತ ಬರ್ತದೆ, ನೆನಪಿರ್ತಲ್ಲ. ಒಮ್ಮೆ ಹೇಳ್ರಿ ನೋಡು. ಸಿಂಧುದ ಯಾವ್ದ? ಸಿಂಧು ಅಂದ್ರೆ ಇಂಡಸ್. ಸಿಂಧು ಆದ್ಮೇಲೆ ಜೀಲಂದ ವಿತಾಸ್ತ. ಆಮೇಲೆ ಬಿಯಾಸ್ದ ಬಿಯಾಸಿಗೆ ಬಂದೇನು ಒಮ್ಮೆ. ಸಿಂಧು, ಜೀಲಂ, ಚೀನಾಬ್ದ ಯಾವ್ದ? ಅಸ್ಕಿನಿ. ಅದಾದ್ಮೇಲೆ ರಾವಿ, ಪರುಸಿನಿ. ಆ ರಾವಿ ಬಿಯಾಸ್ದ ವಿಪಾಸ. ಆಮೇಲೆ ಸಟ್ಲೇಜ್ದ ಸತುದ್ರಿ. ಈಗ ನೆನಪಿರ್ತೈತಲ್ಲ ಎದ್ರ ಸಲ್ಮಂದಿ ಹೇಳಿದ್ವಿ? ಸಿಂಧು ರಿವರ್ ದಂಡಿ ಮೇಲೆ ಕನ್ಸರ್ವೇಷನ್ ಪಾರ್ಕ್ ಮಾಡ್ಯಾರ. ಎದ್ರ ಕನ್ಸರ್ವೇಷನ್ ಪಾರ್ಕ್ ಅಂದ್ರೆ ಪೆಟ್ರೋ ಗಿಲ್ಪತ್ ಕರೀತಾರ ಕನ್ಸರ್ವೇಷನ್ ಪಾರ್ಕ್. ಎಲ್ಲಿ ಅಂದ್ರೆ ಲಡಾಖ್ ಒಳಗೆ. ಇದಕ್ಕಿಂತ ಮೊದಲು ಲಡಾಖ್ ಒಳಗೆ ಹೋಪತ್ ಇದನ್ನು ಕ್ವಶನ್ ಕೇಳಿದ್ರ. ಲಡಾಖ್ನಾಗ ಹೋಪತ್ ಎದಕ್ಕೆ ಮಾಡ್ಯಾರ ಹೇಳ್ರಿ? HOPE ಅಂತ ಬರ್ತೈತಲ್ಲ ಹೇಳ್ರಿ. ಹಿಮಾಲಯನ್ ಔಟ್ಪೋಸ್ಟ್ ಪ್ಲಾನೆಟರಿ ಎಕ್ಸ್ಪ್ಲೋರೇಟರಿ ಅಂತ ಕರೀತಾರೆ. ಹಿಮಾಲಯನ್ ಔಟ್ಪೋಸ್ಟ್ ಪ್ಲಾನೆಟರಿ ಎಕ್ಸ್ಪ್ಲೋರೇಟರಿ. ಯಾವ ಒಂದು 2 ಗ್ರಹಗಳ ಸಲ್ಮಂದ್ ಮಾಡಿದ್ರಿ ಇದನ್ನ? ತಪ್ಪು. ಮಂಗಳ ಕರೆಕ್ಟ್, ಶುಕ್ರ ಬರಂಗಿಲ್ಲ. ಮಂಗಳ ಮತ್ತು ಚಂದ್ರನ್ ಸಲ್ಮಂದ್, ಮೂನ್ ಮತ್ತು ಮಾರ್ಚ್ ಸಲ್ಮಂದ್ ನೆನಪಿಟ್ಕೋರಿ. ಹಿಮಾಲಯ ಇದು ಕ್ವಶನ್ ಕೇಳಿದ್ರಲ್ಲ ಮಣ್ಣು ಕೇಳಿದಾಗ ಇಲ್ಲೋ ಕೇಳ್ಯಾರಲ್ಲ, ಹಿಮಾಲಯನ್ ಔಟ್ಪೋಸ್ಟ್ ಕೇಳಿದ್ದಿಲ್ಲ. HOP ಹೋಪತ್ ಕೇಳಿದ್ರು ನೋಡಿ, ಎಲ್ಲೋ ಒಂದು ಯಾವುದೋ ಕ್ವಶನ್ ಪೇಪರ್ ನೋಡಿ ಹೋಪತ್ ಕೇಳಿದ್ರೆ. ಇದು ಲಡಾಖ್ ಒಳಗೆ ಹೋಪ್ ಎದ್ರ ಸಲ್ಮಂದ್ ಮಾಡ್ರ ಅದ್ರ ಹೋಪ್ ಐಸ್ಲ್ಯಾಂಡ್ ಎಲ್ಲಿ ಬತ್ತು ಮತ್ತು? ಹೋಪ್ ಐಸ್ಲ್ಯಾಂಡಲ್ಲೋ. ಹೋಪ್ ಸ್ಯಾಟಲೈಟ್ ಕೇಳಿರ್ಬೇಕು ನೋಡು. ಇವೇ ಇದು ಇವೇ ಇದು ಸ್ಯಾಟಲೈಟ್ ಒಂದು ಬರ್ತೈತಿ ಹೋಪ್. ಇದು ನೆನಪಿಟ್ಕೋರೆ. ಹೋಪ್ದು ಫುಲ್ ಫಾರ್ಮ್ HOPE ಅಂತ ಬರ್ತೈತಿ. H ಅಂದ್ರೆ ಹಿಮಾಲಯನ್, O ಅಂದ್ರೆ ಔಟ್ ಪೋಸ್ಟ್, P ಅಂದ್ರೆ ಪ್ಲಾನೆಟ್ರಿ, E ಅಂದ್ರೆ ಎಕ್ಸ್ಪ್ಲೋರೇಟ್ರಿ. ಎದ್ರ ಸಲ್ಮ ಮಾಡ್ರಿ ಅಂದ್ರೆ ಚಂದ್ರನ ಮೇಲೆ ಮತ್ತು ಮಂಗಳದ ಮೇಲೆ ಏನು ಅನ್ವೇಷಣೆಗಳನ್ನ ಮಾಡೋದಿರ್ತದಲ್ಲ ಆ ಪ್ಲಾನೆಟ್ರಿದಿಂದ ಮಾಡ್ತಾರೆ. ದೂರದರ್ಶನ ಇಟ್ಕೊಂಡು ಎಲ್ಲಿ ಮಾಡಿರ್ತಾರೆ ಅಂದ್ರೆ ಅದು ಲಡಾಖ್ದು 2 ಹೇಳಿನೆಲ್ಲ ನೆನಪಿಟ್ಕೊ. ಇದು ಐನಿ ಏರ್ ಬೇಸ್ ಅಂತ ಬರ್ತದೆ. ಅದು ಎಲ್ಲಿ ಬರ್ತದೆ ಹೇಳ್ರಿ? ಲಡಾಖ್ ಅಂದ್ಬಿಡ್ತೀಯಲ್ಲ ಈಗ. ಐನಿ ಏರ್ ಬೇಸ್ ಲಡಾಖ್ದಾಗ ಬರ್ತದೆ ನೋಡಿ. ಇನ್ನೊಮ್ಮೆ ಐನಿ ಎಲ್ಲೇ ಬರ್ತದೆ? ನ್ಯೂಮಾ ಏರ್ ಬೇಸ್ ಎಲ್ಲಿ ಬರ್ತದೆ ಅಂದ್ರೆ ಲಡಾಖ್ನಾಗ. ರೀಸೆಂಟಾಗಿ ಇದು ಲಡಾಖ್ನಾಗ ಹೈಯೆಸ್ಟ್ ಬರ್ಬ್ ಬೀಳ್ತಿರ್ತಲ್ಲ, ಇದು ಏರ್ ಬೇಸ ಬಂದಾಗಿತ್ತು. ಈಗ ರೀಸೆಂಟಾಗಿ ನ್ಯೂಮಾ ಏರ್ ಬೇಸ್ ಅಂತ ಬರ್ತದೆ ಲಡಾಖ್ದಾಗ. ಈಗ ಹೇಳಿ ಐನಿ ಏರ್ ಬೇಸ್ ಎಲ್ಲಿ ಬರ್ತದೆ? ಎಲ್ಲಿ? ತಜಿಕಿಸ್ತಾನ್ದಾಗ. ಎದಕ್ಕೆ ನ್ಯೂಸ್ನಾಗ ಬಂದಿತ್ತು ಹೇಳ್ರಿ? ಐನಿ ಏರ್ ಬೇಸ್ ಹೇಳಿದ್ನಿ ತಜಿಕಿಸ್ತಾನ್. ಆರ್ಮಿ ಬೇಸ್ ಅತ್ತ ತಜಿಕಿಸ್ತಾನ್ದಾಗ ಇತ್ತ. ಅದನ್ನ ಹೊಳೆ ತಕ್ಕೊಂದಿವಿ. ನಮ್ದು ಇಂಡಿಯಾದವ್ರದ್ದು ಇತ್ತು, ಅಮೆರಿಕಾದಲ್ಲ ನಮ್ದು ಇತ್ತು. ಅದಕ್ಕೆ ಐನಿ ಏರ್ ಬೇಸ್. ಇವೆರಡು ಏರ್ ಬೇಸ್ಗಳು ನೆನ್ಬಿಟ್ಟು. ಲಡಾಖ್ದು 3 ಕರೆಂಟ್ ಅಫೇರ್ಸ್ ಹೇಳಿನ. ಯಾವ ಹೇಳ್ರಿ ಲಡಾಖ್ದು ಹೇಳಿದ್ದೀಗ? ಹೋಪ್ ಒಂದು ಹೇಳಿ ನೀವು. ಹೋಪ್ ಅಂದ್ರೆ ಏನ? ಹಿಮಾಲಯನ್ ಔಟ್ ಪೋಸ್ಟ್ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್. ಯಾವ 2 ಗ್ರಹಗಳ ಸಲ್ಮಾನ್ ಮಾಡತ್ತಾರಂದ್ರೆ ಚಂದ್ರ ಮತ್ತು ಮಂಗಳ ಗ್ರಹ ಸಲ್ಮಾನ್. ನೆಕ್ಸ್ಟ್ ಇನ್ನೊಂದು ಏನು ಹೇಳಿದ್ವಿ ರೀಸೆಂಟ್ ನ್ಯೂಸ್ನಾಗ ಐತೆ, ಪೆಟ್ರೋ ಗಲ್ಫ್ ಕನ್ಸರ್ವೇಷನ್ ಪಾರ್ಕ್ ಎಲ್ಲಿ ಮಾಡತ್ತಾರ? ಕನ್ಸರ್ವೇಷನ್ ಪಾರ್ಕ್ ಇಂಡಿಯಾದಾಗ ಫಸ್ಟ್ ಟೈಮ್ ಮಾಡತ್ತಾರ. ಅಂದ್ರೆ ಎದ್ರ ಸಲ್ಮಂದ್ ಅಂದ್ರೆ ಸಿಂಧು ನದಿ ದಂಡಿ ಮೇಲೆ ಏನು ಕಲ್ಲುಗಳು ಇರ್ತಾವಲ್ಲ ಆ ಕಲ್ಲುಗಳನ್ನ ಪ್ರೊಟೆಕ್ಟ್ ಮಾಡಿ ಇಡು ಸಲ್ಮಂದ್ ಮಾಡಿದಂಗೆ. ಯಾವ್ದು ಪಾರ್ಕ್ ಅಂದ್ರೆ ಪೆಟ್ರೋ ಗಲ್ಫ್ ಅಂತ ಬರ್ತೈತಿ. ಎಲ್ರಿ ಇದ ಲಡಾಖ್ನಾಗ. ನೆಕ್ಸ್ಟ್ ಇನ್ನೊಂದು ಲಡಾಖ್ದಂದು ಏನು ಹೇಳಿದ್ವಿ ಏರ್ ಬೇಸ? ಯಾವ್ದಾ? ನ್ಯೂಮಾ ಏರ್ ಬೇಸ್ ಅಂತ ಕಂಡು ಬರ್ತೈತಿ. ಇದು ಎದಕ್ಕಂದ್ರೆ ಇಂಡಿಯನ್ ಆರ್ಮಿದವ್ರು ರೀಸೆಂಟಾಗಿ ಅದನ್ನ ಕ್ಲಿಯರ್ ಮಾಡಿ ಯೂಸ್ ಮಾಡ್ಕೊಳತ್ತಾರೆ. ನ್ಯೂಮಾ ಏರ್ ಬೇಸ್ ಎಲ್ಲಿ ಅಂದ್ರೆ ಲಡಾಖ್ನಾಗ 3 ಅದ್ವಲ್ಲ. ಐನಿ ಏರ್ ಬೇಸ್ ಎಲ್ಲಿ ಬರ್ತೈತೆ ಅಂದ್ರೆ ತಜಿಕಿಸ್ತಾನ್ದ. ನಮ್ಮ ಇಂಡಿಯಾದವ್ರು ಹೆಂಗೆ ಪ್ರೊಟೆಕ್ಷನ್ ಕೊಟ್ಟಿರ್ತಾರಲ್ಲ ಬೇರೆ ಕಂಟ್ರಿ ಒಳಗೆ, ಅದನ್ನ ರೀಸೆಂಟಾಗಿ ಏನು ಮಾಡ್ರಂದ್ರೆ ಹೊಳೆ ತಕೊಂಡಾರೆ. ಯಾವುದು ಅಂದ್ರೆ ಬೇಸ್ ಅಂದ್ರೆ ಐನಿ ಏರ್ ಬೇಸ್ ಎಲ್ಲಿ ಕಂಡು ಬರ್ತೈತಿ? ತಜಿಕಿಸ್ತಾನ್. ಓಕೆ. ರೀಸೆಂಟಾಗಿ ಇವತ್ತು ಯಾವ ದಿನ ಅಂತ ಆಚರಿಸ್ತೀವಿ? 22 ಏಪ್ರಿಲ್ 22 ಭೂ ದಿನ ಅಂತ ಆಚರಿಸ್ತೀವಲ್ಲ. ಅರ್ತ್ ಡೇ ನೆನಪಿಟ್ಕೋರಿ. ಇನ್ನು ಏಪ್ರಿಲ್ 22ಕ್ಕೆ ಅರ್ತ್ ಡೇ ಎದಕ್ಕೆ ಆಚರಿಸ್ತಾರಂದ್ರೆ ರೀ ಯಾವ ಇಯರ್ದಾಗ ಅದ್ರದ್ದು ಪೀಸ್ ಡೀಲ್ ಆಗಿರ್ತೈತಿ. ಯುನೆಸ್ಕೋದವ್ರ ಮಾಡಿರ್ತಾರೆ ಪೀಸ್ ಡೀಲ್. ಅದನ್ನು
1970 ಒಳಗೆ ಮಾಡಿರ್ತಾರೆ, ಡಿಸ್ಕಷನ್ ಮಾಡಿರ್ತಾರೆ. ಎದ್ರ ಸಲ್ಮಂದ ಅಂದ್ರೆ ಭೂಮಿ ಸಲ್ಮಂದ ಒಂದು ಶಾಂತಿ ಒಪ್ಪಂದ ಅಂತ ಮಾಡಿರ್ತಾರೆ. ಅದನ್ನು ಕೊಮೆಮ್ರೇಟ್ ಮಾಡೋ ಸಲ್ಮಂದ ಏಪ್ರಿಲ್ 22ಕ್ಕೆ ಏನು ಆಚರಿಸ್ತಾರಂದ್ರೆ ಅರ್ತ್ ಡೇ. ಏನು ಇರ್ಬೋದು ಇದ್ರದ್ದು ಈ ಸರಿ ಥೀಮ್ ಕೇಳ್ತಿರ್ತಾರ, ಹೇಳ್ರಿ ಥೀಮ್. ಎಸ್, ಅವರ್ ಪವರ್ ಅವರ್ ಪ್ಲಾನೆಟ್. ಇದನ್ನು ನೆನ್ಪಿಡುವರು. ಏಪ್ರಿಲ್ 22ಕ್ಕೆ ಏನು ಆಚರಿಸ್ತೀವಿ ಅಂದ್ರೆ ಬೂದಿನ ಏನೋ ಅರ್ತ್ ಡೇ ಅಂತ ಆಚರಿಸ್ತೀವಿ. ಅದರ ಥೀಮ್ ಏನೈತೆ ಅಂದ್ರೆ ಅವರ್ ಪ್ಲಾನೆಟ್ ಅವರ್ ಪವರ್. ಅವರ್ ಪವರ್ ಅವರ್ ಪ್ಲಾನೆಟ್. ಓಕೆ, ನೆಕ್ಸ್ಟ್ ಇದು ಹೇಳ್ರಿ. ಭಾವಸಾಗರ್ ಸೆಂಟರ್ ಇನ್ ಕೊಚ್ಚಿ ಅಂತ ಬರ್ತಿದ್ವಿ. ಭಾವಸಾಗರ್ ಎದ್ರ ಸಲ್ಮಂದ್ ನ್ಯೂಸ್ನಾಗ ಐತೆ ಹೇಳ್ರಿ. ಇಂಡಿಯಾದ ಫಸ್ಟ್ ಇದನ್ನು ಸೆಂಟರ್ ಅಂತ ಕರೀತಾರೆ ಇದಕ್ಕೂ. ಇದು ಇದ್ರೊಳಗೆ ಆಗ್ಬೋದು ಏನತ್ತಾರ ಸ್ಟ್ಯಾಟಿಕ್ ಜಿಕೆ ಒಳಗೆ ಭಾವಸಾಗರ್ ಅಂತ ಬರ್ತೈತೆ. ಎಲ್ಲಿ ಭಾವಸಾಗರ್ ಎಲ್ಲಿ ಕಂಡು ಬರ್ತೈತೆ ಅಂತ ಕೇಳ್ಬೋದು. ಕೇರಳದಾಗ ಕೊಚ್ಚಿದಾಗ ಬರ್ತದೆ. ಇದು ಎದ್ರ ಸಲ್ಮಂದ್ ಅಂದ್ರೆ ಡೀಪ್ ಸಿ ಆರ್ಗ್ಯಾನಿಸಮ್ಸ್ ಏನಿರ್ತಲ್ಲ ಅದ್ರ ಸಲ್ಮಂದ್ ಇಂಡಿಯಾದಾಗ ಫಸ್ಟ್ ಟೈಮ್ ಒಂದು ನ್ಯಾಷನಲ್ ಸೆಂಟರ್ ಅಂತ ಮಾಡ್ಯಾರ. ನೆನಪಿಟ್ಕೋರಿ, ರಿಸರ್ಚ್ ಸೆಂಟರ್ ಅಂತ. ಈ ಡೀಪ್ ಸಿ ಆರ್ಗ್ಯಾನಿಸಮ್ಸ್ ಅಂದ್ರೆ ಏನು ಹೇಳ್ರಿ? ಡೀಪ್ ಸಿ ಆರ್ಗ್ಯಾನಿಸಮ್ಸ್ ಮತ್ಸ್ಯ 6000 ಇದಕ್ಕೆ ಸಂಬಂಧ ಬರಂಗಿಲ್ಲ. ಇದ್ರ ನೆಕ್ಸ್ಟ್ ಹೇಳ್ತೀನಿ. ಮತ್ಸ್ಯ 6000 ಬರಂಗಿಲ್ಲ. ಇದಕ್ಕೆ ಡೀಪ್ ಸಿ ಆರ್ಗ್ಯಾನಿಸಮ್ಸ್ ಅಂತ ಹೇಳತ್ನ. ಡೀಪ್ ಸಿ ಆರ್ಗ್ಯಾನಿಸಮ್ಸ್ ಅಂದ್ರೆ ಸಮುದ್ರದಾಗ ಅತಿ ಆಳವಾದ ಪ್ರಾಣಿಗಳು ಏನಿರ್ತಾವಲ್ಲ, ಮೀನುಗಳು ಇರ್ತಾವೆ. ಒಂದೊಂದು ಮೀನುಗಳು ಏನಿರ್ತಾವಲ್ಲ ಸಮುದ್ರದ ಆಳದಾಗ ಅಷ್ಟೇ ಇರ್ತಾವೆ, ಮೇಲೆ ಬಂದಿರಂಗಿಲ್ಲ. ಅದಕ್ಕೆ ಡೀಪ್ ಸಿ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾರೆ. ಆ ಆರ್ಗ್ಯಾನಿಸಮ್ಸ್ಗಳನ್ನ ಪ್ರೊಟೆಕ್ಟ್ ಮಾಡೋ ಸಲ್ಮಂದ ರೀಸೆಂಟಾಗಿ ಒಂದು ಸೆಂಟರ್ ಮಾಡ್ಯಾರ. ರಿಸರ್ಚ್ ಮಾಡೋ ಸಲ್ಮಂದ್ ಯಾವ ಸೆಂಟರ್ ಅದ? ಆ ಡೀಪ್ ಸಿ ಆರ್ಗ್ಯಾನಿಸಮ್ ನ್ಯಾಷನಲ್ ಸೆಂಟರ್ ಅಂತ ಕರೀತಾರೆ. ಇಂಡಿಯಾಸ್ ಫಸ್ಟ್ ಡೀಪ್ ಸಿ ನ್ಯಾಷನಲ್ ಇದನ್ನು ಡೀಪ್ ಸಿ ಆರ್ಗ್ಯಾನಿಸಮ್ ಸೆಂಟರ್ ಎಲ್ಲೈತೆ ಅಂತ ಕೇಳ್ಬೋದು. ಎಲ್ಲೈತೆ ಅಂದ್ರೆ ಕೊಚ್ಚಿದಾಗ ಐತೆ. ಎಲ್ಲಿ? ಕೊಚ್ಚಿ ಎಲ್ಲಿ ಬರ್ತೈತಿ? ಕೇರಳದಾಗ. ಅದಕ್ಕೆ ಏನಂತ ಹೆಸರು ಮಾಡ್ಯಾರಂದ್ರೆ ಭವಸಾಗರ ಅಂತ ನೆನಪಿಟ್ಕೋರು. ಇದು ಯಾವ್ದು? ಡೀಪ್ ಸಿ ಆರ್ಗ್ಯಾನಿಸಮ್ ಹೇಳಲ್ಲ. ಡೀಪ್ ಸಿ ಆರ್ಗ್ಯಾನಿಸಮ್ ಅಂದ್ರೆ ಏನಂದ್ರೆ ಸಮುದ್ರದ ಆಳೊಳಗೆ ಏನು ಸ್ಪೀಸೀಸ್ಗಳು ಇರ್ತಾವಲ್ಲ ಅವ್ನು ಪ್ರೊಟೆಕ್ಟ್ ಮಾಡೋ ಸಲ್ಮಂದ್ ಅಥವಾ ಕನ್ಸರ್ವ್ ಮಾಡೋ ಸಲ್ಮಂದ್ ಮಾಡಿದ್ದು. ಈಗ ಹೇಳ್ರಿ ಮತ್ಸ್ಯ 6000 ಏನು ವಿಶೇಷತೆ ಐತಿ? ಮತ್ಸ್ಯ 6000 ಹೇಳ್ರಲ್ಲ, ಏನು ಎದ್ರ ಸಲ್ಮಂದ್ ಮತ್ಸ್ಯ 6000? ಮೀನುಗಾರಿಕೆಗೆ ತಪ್ಪ. ಮತ್ಸ್ಯ 6000 ಅಂದ್ರೆ ಏನ? 6000 ಮೀಟರ್ ಅಂದ್ರೆ 6 ಕಿಲೋಮೀಟರ್ ಆಕತ್. ಕರೆಕ್ಟಾ? 6 ಕಿಲೋಮೀಟರ್ ಏನು ಮಾಡತ್ತಾರ? ಮತ್ಸ್ಯ ಅನ್ನೋದು ಒಂದು ಹಡಗದಿಂದ ಡೀಪ್ ರಿಸರ್ಚ್ ಮಾಡ್ತಾರೆ. ಸಮುದ್ರದ ಆಳದೊಳಗೆ ಸಮುದ್ರಗಳ ಕಡೆ ಅನ್ವೇಷಣೆ ಮಾಡೋ ಸಲ್ಮಂದ ಅದಕ್ಕೆ ಏನತ್ತಾರ ಅಂದ್ರೆ ಮತ್ಸ್ಯ 6000 ಅಂತ. ಅದು ಯಾವುದೊಂದು ಯೋಜನೆ ಅಂಡರ್ ಬರ್ತೈತಿ ಹೇಳ್ರಿ? ಯಾವ್ದ್ರದ ಯೋಜನೆ ಅಂಡರ್ ಬರ್ತೈತಿ? ಯಾವ್ದ? ಸಮುದ್ರಯಾನ ಪ್ರಾಜೆಕ್ಟ್ ಅಂತ ಬರ್ತೈತೆ ನೋಡಿ. ಸಮುದ್ರಯಾನ ಪ್ರಾಜೆಕ್ಟ್ ಇದನ್ನು ನೆನಪಿಟ್ಕೋರ. ಈಗ ಹೆಂಗೆ ಚಂದ್ರಯಾನ ಪ್ರಾಜೆಕ್ಟ್ ಮಾಡಿದ್ದಕ್ಕೆ ಕೇಳ್ರೆ ಏನಂತ ಕೇಳ್ತೀವಿ ನಾವು? ಚಂದ್ರನ ಅನ್ವೇಷಣೆ ಮಾಡೋಕ್ಕೆ ಚಂದ್ರಯಾನ 3 ಎತ್ ಕಳಿಸಿದ್ವಲ್ಲ. ಯಾವ ದಿನ ಆಚರಿಸ್ತೀವಿ ಚಂದ್ರಯಾನ 3 ಸಲ್ಮಂದ್? ಬಾಹ್ಯಾಕಾಶ ದಿನ ಅಂತ ಆಚರಿಸ್ತೀವಲ್ಲ. ಯಾವ್ದು? ಆಗಸ್ಟ್ 23ಕ್ಕೆ ಬಾಹ್ಯಾಕಾಶ ದಿನ ಅಂತ ಆಚರಿಸ್ತೀವಿ. ಎದ್ರ ಸಲ್ಮಂದ? ಚಂದ್ರಯಾನ ಎದ್ರ ಸಲ್ಮಂದ ಐತೆ? ಚಂದ್ರನ ಮೇಲೆ ಅನ್ವೇಷಣೆ ಮಾಡಕ್ಕೆ ಹೋಗಿದ್ದು. ಕರೆಕ್ಟಾ? ಹಂಗೆ ಸಮುದ್ರಯಾನ ಅಂತದ್ದು ಏನರ ಬತ್ತೇಳಿ ಅದು ಸಮುದ್ರನ ಅನ್ವೇಷಣೆ ಮಾಡೋಕೆ. ಸಮುದ್ರನ ಅನ್ವೇಷಣೆ ಹೆಂಗೆ ಮಾಡ್ತಾರಂದ್ರೆ ಡೀಪ್ ಒಳಗೆ ಹೋಗ್ತಾರೆ. ಸಮುದ್ರ ಮೇಲಿನ ಅನ್ವೇಷಣೆ ಇಲ್ಲೇ ಮಾಡಿರ್ತಾರೆ. ಬಟ್ ಸಮುದ್ರದ ಆಳದೊಳಗೆ ಹೋಗಿ ಅನ್ವೇಷಣೆ ಮಾಡೋ ಸಲ್ಮಂದ ಮತ್ಸ್ಯ 6000 ಅಂತ ಮಾಡ್ಯಾರ. ಮತ್ಸ್ಯ 6000 ಎಷ್ಟು ಕಿಲೋಮೀಟರ್ ಆಳದೊಳಗೆ ಹೋಗುತ್ತೈತೆ ಅಂದ್ರೆ 6 ಕಿಲೋಮೀಟರ್. ಅದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಹೇಳ್ರಿ? ಇದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಇದು ನೆನಪಿಟ್ಕೋರೆ ಪೂರ್ತಿ. ಇನ್ನೊಮ್ಮೆ ಹೇಳ್ತಾನೆ. ಯಾವ ಒಂದು ಇನ್ಸ್ಟಿಟ್ಯೂಟ್ದವ್ರು ಮಾಡ್ತಾರೆ ಇದನ್ನು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ NIOT ಅಂತ ಬರ್ತೈತೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನ್ ಟೆಕ್ನಾಲಜಿ. ಎಲ್ಲಿ ಕಂಡು ಬರ್ತೈತಿ ಇದು? ಚೆನ್ನೈ. ಇನ್ನೊಮ್ಮೆ ಎಲ್ಲ ಹೇಳ್ತೇನೆ ನೋಡ. ಒಂದೇದ ಭವಸಾಗರ ಅಂತ ಎಲ್ಲಿ ಮಾಡ್ಯಾರ ಅಂತ ಕೇಳ್ರ? ಭವಸಾಗರ ಎಲ್ಲಿ ಮಾಡ್ಯಾರ ಅಂದ್ರೆ ಕೊಚ್ಚಿಂದಾಗ ಮಾಡ್ಯಾರ. ಎದ್ರ ಸಲ್ಮ ಮಾಡ್ಯಾರ ಭವಸಾಗರ? ಎಸ್, ಇದು ಎರಡು ಕನ್ಫ್ಯೂಸ್ ಮಾಡ್ಬೋದಾ? ಭವಸಾಗರ ಅಂತ ಬಂದ್ರೆ ಓನ್ಲಿ ಡೀಪ್ ಸಿ ಆರ್ಗ್ಯಾನಿಸಮ್ ಅಂದ್ರೆ ಸಮುದ್ರದ ಆಳ ಒಳಗಿರೋ ಏನು ಪ್ರಾಣಿಗಳು ಇರ್ತಾವಲ್ಲ. ನಮ್ದು ಇದ್ರೊಳಗೆ ಬರ್ತದೆ ಗೊತ್ತಲ್ಲ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಒಳಗೆ ಬರ್ತದೆ ಗೊತ್ತೈತಿ. ಬಿಲೋ ಅರ್ತ್, ಲೈಫ್ ಬಿಲೋ ಅರ್ತ್ ಅಂತ ಎಷ್ಟನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ದಾಗ ಬರ್ತದೆ? ಲೈಫ್ ಬಿಲೋ ಅರ್ತ್ ಹೇಳ್ತೀವಲ್ಲ. ಸಾರಿ, ಲೈಫ್ ಬಿಲೋ ಲ್ಯಾಂಡ್. ಇದನ್ನು ಲೈಫ್ ಆನ್ ಲ್ಯಾಂಡ, ಲೈಫ್ ಬಿಲೋ ವಾಟರ್ ಅಂತ ಬರ್ತದೆ. ಲೈಫ್ ಬಿಲೋ ವಾಟರ್ ಎಷ್ಟನೇ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಐತ್ರಿ? 13ನೇದ ಕ್ಲೈಮೇಟ್ ಚೇಂಜ್. 14ನೇದು ಏನು ಬರ್ತೈತಿ? ಲೈಫ್ ಬಿಲೋ ವಾಟರ್. 14ನೇದು ಬರ್ತೈತಲ್ಲ. 15ನೇದ ಲೈಫ್ ಆನ್ ಲ್ಯಾಂಡ್ ಬರ್ತದೆ. ಈ ಲೈಫ್ ಬಿಲೋ ವಾಟರ್ ಅಂದ್ರೆ ನೀರಿನ ಕೆಳಗಿಂದ ಏನು ಲೈಫ್ಗಳು ಅದಾವಲ್ಲ ಇವು ಆರ್ಗ್ಯಾನಿಸಮ್ಸ್, ಅದರ ರಿಸರ್ಚ್ ಮಾಡೋ ಸಲ್ಮಂದ ರೀಸೆಂಟಾಗಿ ಇಂಡಿಯಾದಾಗ ಫಸ್ಟ್ ಸೆಂಟರ್ ಮಾಡ್ರಿ. ಎಲ್ಲಿ ಅಂದ್ರೆ ಕೇರಳದ ಕೊಚ್ಚಿದಾಗ. ಯಾವುದಂದ್ರೆ ಹೆಸರ ಭವಸಾಗರ್. ಇದಾತ ಡೀಪ್ ಸಿ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ. ಇದಾದ್ಮೇಲೆ ಯಾವುದಂದ್ರೆ ಡೀಪ್ ಇದನ್ನ ಸಮುದ್ರಯಾನ ಪ್ರಾಜೆಕ್ಟ್ ಅಂತ ಬರ್ತೈತಿ. ಈ ಸಮುದ್ರಯಾನ ಪ್ರಾಜೆಕ್ಟ್ ಒಳಗೆ ಯಾವ್ದು ಮಾಡ್ಯಾರ ಅಂದ್ರೆ ಮತ್ಸ್ಯ 6000 ಡೆವಲಪ್ ಮಾಡ್ತಾರೆ. ಈ ಮತ್ಸ್ಯ 6000 ಎದಕ್ಕೆ ಮಾಡ್ತಾರೆ ಅಂದ್ರೆ ಹೇಳ್ರಿ? ಎಷ್ಟು? 6 ಕಿಲೋಮೀಟರ್ ಸಮುದ್ರ ಆಳದಾಗ ಹೋಗಿ ರಿಸರ್ಚ್ ಮಾಡ್ತಾರೆ. ಎದ್ರ ಸಲ್ಮ ಮಾಡ್ತಾರೆ ಅಂದ್ರೆ ಈಗ ಆಯಿಲ್ ಅದು ಎಕ್ಸ್ಪಿಲ್ ಮಾಡ್ತಿರ್ತೀವಲ್ಲ, ಆಯಿಲ್ ತೆಗಿತೀವಿ ಅಥವಾ ಸಮುದ್ರದ ಆಳದಾಗ ಏನಾರ ಸಂಪನ್ಮೂಲಗಳು ಸಿಗ್ತಾವನ್ನ ಅದನ್ನು ರಿಸರ್ಚ್ ಮಾಡೋಕೆ ಮತ್ಸ್ಯ 6000 ಮಾಡೋದು. ಇದನ್ನು ಯಾವ ಇನ್ಸ್ಟಿಟ್ಯೂಟ್ದವ್ರು ಡೆವಲಪ್ ಮಾಡಿದ್ದಂದ್ರೆ NIOT ಅಂತ ಬರ್ತದೆ. NIOT ಫುಲ್ ಫಾರ್ಮ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನ್ ಟೆಕ್ನಾಲಜಿ ಅಂತ ಬರ್ತೈತಿ. ಯಾವ ಇದನ್ನು ಸ್ಟೇಟ್ದೊಳಗೆ ಬರ್ತೈತಿ? ಇದು ಚೆನ್ನೈ ಒಳಗೆ ನೆನಪಿರ್ತೈತೆ. ಇದು ಇನ್ಸ್ಟಿಟ್ಯೂಟ ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಕೇಳ್ರ? ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಗೊತ್ತಾತಲ್ಲ ಪೂರ್ತಿ. ಡೀಪ್ ಸಿ ಆರ್ಗ್ಯಾನಿಸಮ್ಸ್ ಗೊತ್ತಾತ, ಡೀಪ್ ಸಿ ರಿಸರ್ಚ್ ಗೊತ್ತಾತಲ್ಲ. ಓಕೆ, ನೆಕ್ಸ್ಟ್ ರೀಸೆಂಟಾಗಿ 130ನೇ ವಿಧಿ ನ್ಯೂಸ್ನಾಗ ಐತಿ. ಎದ್ರ ಸಲ್ಮಂದ್ ನ್ಯೂಸ್ನಾಗ ಐತೆ ಹೇಳ್ರಿ? 130ನೇ ವಿಧಿ ಮಹಿಳಾ ಮೀಸಲಾತಿ ಅಂತ ಕೇಳ್ತಾನೆ.
131 ಬಿಲ್ ಅದ. ನಾ ಏನು ಕೇಳತ್ತೀನಿ, ವಿಧಿ ಕೇಳತ್ತೀನಿ. ಎಸ್, ಸುಪ್ರೀಂ ಕೋರ್ಟ್ದಾಗ ರೀಸೆಂಟಾಗಿ ನ್ಯೂಸ್ನಾಗ ಐತಿ, ಪೂರ್ತಿ ಹೇಳ್ತೀನಿ ಕೇಳ್ರಿ. ಸುಪ್ರೀಂ ಕೋರ್ಟ್ ಇದು ಆರ್ಟಿಕಲ್ಸ್ಗಳು ಕೇಳ್ತಿರ್ತಾರ ಅಂತ ಹೇಳಿದ್ವಲ್ಲ, ಲಾಸ್ಟ್ ಟೈಮ್ 200 ಕೇಳಿದ್ರೆ, ರೀಸೆಂಟಾಗಿ 101 ಆರ್ಟಿಕಲ್ ಹೇಳಿದ್ವಿ. 101 ಆರ್ಟಿಕಲ್ ಎದಕ್ಕೆ? 101 ಆರ್ಟಿಕಲ್ ಎದಕ್ಕೆ? ದ್ವಿಸದಸ್ಯತ್ವ ಹೊಂದಿದ್ರೆ ತ್ಯಜಿಸ್ಬೇಕಂತ ಹೇಳ್ತೈತಲ್ಲ, ಇದಕ್ಕೆ ಪಕ್ಷಾಂತರ ಬರಂಗಿಲ್ಲ, ನೆನಪಿಟ್ಕೋರಿ. 101 102 ದ್ವಿಸದಸ್ಯತ್ವ ಎದರ್ ಸಲ್ಮಂದ್ರ ಬಿಹಾರ್ದಾಗ ನೋಡ್ರಿ, ಬಿಹಾರ್ದಾಗ ನ್ಯೂಸ್ನಾಗ ಇತ್ತಲ್ಲ, ನಿತೀಶ್ ಕುಮಾರ್ ದ್ವಿಸದಸ್ಯತ್ವ ರಾಜ್ಯಸಭೆದಾಗೂ ಇತ್ತು, ಅಲ್ಲಿ ಚೀಫ್ ಮಿನಿಸ್ಟರ್ ಇದ್ರು, ಅದಕ್ಕೆ ಚೀಫ್ ಮಿನಿಸ್ಟರ್ ಬಿಟ್ಕೊಟ್ರಿ. ಯಾರಾದ್ರ ಬಿಹಾರ್ ಚೀಫ್ ಮಿನಿಸ್ಟರ್ ಸಾಮ್ರಾಟ್ ಚೌಧರಿ ಆಗ್ಯಾರ. ಅದು ಯಾವ್ದು 101 102 ಆರ್ಟಿಕಲ್ ಆತ್. ಈಗ ರೀಸೆಂಟಾಗಿ 130ನೇ ಆರ್ಟಿಕಲ್ ನ್ಯೂಸ್ನಾಗ ಎದಕ್ಕೈತೆ ಅಂದ್ರೆ, ಸುಪ್ರೀಂ ಕೋರ್ಟ್ದಾಗ ಈಗ ಎಲ್ಲೈತೆ ಹೇಳ್ರಿ ಪೀಠ? ಡೆಲ್ಲಿ ಒಳಗೈತೆ. ಅದನ್ನ ಏನು ಮಾಡ್ಬೋದು ಅಂದ್ರೆ, 130ನೇ ವಿಧಿ ಏನು ಹೇಳ್ತೈತೆ ಅಂದ್ರೆ, ಸುಪ್ರೀಂ ಕೋರ್ಟ್ದ ಪೀಠ ಎಲ್ಲಿರಬೇಕು, ಡೆಲ್ಲಿದಾಗ ಇರ್ಬೇಕಂತ ಹೇಳ್ತೈತೆ. ಅದರೊಳಗೆ ಇನ್ನೊಂದು ಹೇಳ್ತೈತೆ, ಸುಪ್ರೀಂ ಕೋರ್ಟ್ ಜಡ್ಜಸ್ ಯಾರು ಇರ್ತಾರಲ್ಲ, ಈಗ ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಯಾರದಾರ, ಸೂರ್ಯಕಾಂತ್ ಅದಾರಲ್ಲ, ಅವ್ರು ಎಲ್ಲಾರ ರಾಷ್ಟ್ರಪತಿ ಒಪ್ಪಿಗೆ ತಗೊಂಡ ಬೇರೆ ಕಡೆ ಪ್ರಾದೇಶಿಕ ಕಚೇರಿಗಳನ್ನು ಮಾಡ್ಬೋದು ಅಂತ ಹೇಳ್ತದೆ. ಅದ್ರ ಸಲ್ಮಾನ್ ಮೊದಲಿಂದ ಬಿಡ್ ಐತ್ರಿ, ಸೌತ್ದಾಗ ಒಂದು ಮಾಡ್ರಿ, ಈಸ್ಟ್ದಾಗ ಒಂದು ಮಾಡ್ರಿ, ವೆಸ್ಟ್ದಾಗ ಒಂದು ಮಾಡ್ರಿ ಅಂತ ಹೇಳಿ. ಅದು ರೀಸೆಂಟಾಗಿ ನ್ಯೂಸ್ನಾಗ ಬಂದೈತೆ. ನಮ್ಮ ದಕ್ಷಿಣದ ರಾಜ್ಯಗಳದಾಗ ಏನದಾವಲ್ರಿ, ದಕ್ಷಿಣದ ರಾಜ್ಯಗಳದಿಂದ ಏನರ ಸುಪ್ರೀಂ ಕೋರ್ಟಿಗೆ, ನಮ್ಮಲ್ಲಿ ಎಲ್ಲರ ಹೈಕೋರ್ಟ್ ಮೊದಲು ಯಾವುದೋ ಸಿವಿಲ್ ಕೋರ್ಟಿಗೆ ಹೋಗ್ತೀವಿ, ಇಲ್ಲಿ ನಮ್ಮ ಡಿಸ್ಟಿಕ್ ಕೋರ್ಟಿಗೆ, ಅದು ಅವೆಲ್ಲ ಎಲ್ಲರ ಫೇಲ್ ಆದರೂ ಹೈಕೋರ್ಟ್ಗೆ ಹೋಗಿರ್ತೀವಿ. ಹೈಕೋರ್ಟ್ದಾಗೂ ಆಗ್ಲಿಕ್ಕೆ ಎಲ್ಲಿ ಹೋಗ್ಬೇಕಂದ್ರೆ ಸುಪ್ರೀಂ ಕೋರ್ಟ್. ಫೈನಲ್ ಏನರ ಡಿಸಿಷನ್ ಬರೋದು ಎಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಿರ್ತೀವಲ್ಲ, ಆ ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಆಗಂಗಿಲ್ಲ. ಇಲ್ಲಿಂದ ದಕ್ಷಿಣದ ಅಲ್ಲಿ ಟ್ರಾವೆಲ್ ಮಾಡಿ ಹೋಗಕ್ಕೆ ಆಗಂಗಿಲ್ಲ ಅಂತ ಏನು ಮಾಡತ್ತಾರಂದ್ರೆ, ಇದನ್ನು ದಕ್ಷಿಣದ ರಾಜ್ಯಗಳ ಒಂದು ಸುಪ್ರೀಂ ಕೋರ್ಟ್ ಪೀಠ ಹಾಕಿರತ್ತನತ್ತಾರ. ಎದಕ್ಕೆ ರೀ, ಒಬ್ಬರ ಮುಖ್ಯ ನ್ಯಾಯಮೂರ್ತಿ ಇರ್ತಾರೆ, ಇಲ್ಲಿ ಅಲ್ಲಿ ಓಡಾಡೋದಾಕೈತಲ್ಲ. ಸುಪ್ರೀಂ ಕೋರ್ಟ್ದಾಗ ಎಷ್ಟು ಜಡ್ಜಸ್ಗಳು ಇರ್ತಾರೆ ಹೇಳ್ರಿ? 33+1 ಅತ್ತೀವಿ. ಸುಪ್ರೀಂ ಕೋರ್ಟ್ದಾಗ 33+1 ಜಡ್ಜಸ್ಗಳು ಇರ್ತಾರಲ್ಲ, ಎಲ್ಲರಿಗೆ ಏನು ಹಕ್ಕು ಇರ್ತೈತೆ ಅಂದ್ರೆ, ಎಲ್ಲರೂ ಒಬ್ಬ ಪ್ರಕರಣದ ತೀರ್ಪ ಕೊಡ್ಬೋದು. ಅದಕ್ಕೆ ಅವ್ರಿಗೆ ನ್ಯಾಯಾಧೀಶರು ಅಂತ ಕರಿತೀವಿ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎದ್ರ ಸಲ್ಬಂದ್ ಅಂದ್ರೆ, ಇವು ಏನು 33 ಜನ ಅದರಲ್ಲ, ಅವ್ರ ಮೇಲೆ ಹೆಡ್ ಇದ್ದಂಗೆ ಅಷ್ಟ. ಇಲ್ಲಿ ಸಂವಿಧಾನದ ಇದನ್ನು ಯಾವ್ದು ಸುಪ್ರೀಂ ಕೋರ್ಟ್ದ ಪೀಠ ದಕ್ಷಿಣದಾಗ ಒಂದು ಆತತ್ತೇಳಿ, ಈಗೇನು 34 ಜನ ಅದಾರಲ್ರಿ, ಇದನ್ನು CJ ಏನು ಹಿಡ್ದ, ಅದ್ರಾಗ ಅರ್ಧ ಜನ ಇಲ್ಲಿ ಇರ್ತಾರೆ, ಅರ್ಧ ಜನ ಅಲ್ಲಿ ಇರ್ತಾರೆ. ಇದು ಎಲ್ಲೇ ತೀರ್ಪು ಕೊಡೋದು ಇವರ ಕೊಡ್ತಿರ್ತಾರೆ, ಹೌದಲ್ಲ? 34 ಜನದಾಗ ಅದರ ಸಲ್ಬಂದ್ ಏನು ಡಿವೈಡ್ ಮಾಡೋಣತ್ತಾರ, ಪ್ರಕರಣಗಳು ಜಾಸ್ತಿ ಆಕಾವು, ಓನ್ಲಿ ಸುಪ್ರೀಂ ಕೋರ್ಟ್ ಡೆಲ್ಲಿದಾಗ ಹೋಗಕ್ಕೆ ಆಗಂಗಿಲ್ಲ ಅಂತೇಳಿ ದಕ್ಷಿಣದ ರಾಜ್ಯಗಳಿಗೆ ಕೊಡೋಣತ್ತಾರ. ಅದು ಯಾವ ಆರ್ಟಿಕಲ್ ಮುಖಾಂತರ ಹೇಳ್ತೈತೆ ಅಂದ್ರೆ, ಸ್ಥಾಪನೆ ಮಾಡೋದ 130. ಇನ್ನು ಹೇಳ್ರಿ, ಸುಪ್ರೀಂ ಕೋರ್ಟ್ ಯಾವ ಇಯರ್ದಾಗ ಜಾರಿಗೆ ಬತ್ತ? 1950 ಜನವರಿ 26. ಕರೆಕ್ಟಾ? ಯಾರಿದ್ರು ಮೊದಲು? ಸಾರಿ, ಜನವರಿ 26 ಕರೆಕ್ಟಾ? ಹಾಂ, 26 ಜನವರಿ 26. ಏನಾತಪ್ಪ ವಿಕಿಪೀಡಿಯಾದಾಗ 26 ಐತೆ ನೋಡು. 28 1950 ಜನವರಿ 28 ಸುಪ್ರೀಂ ಕೋರ್ಟ್ ಜಾರಿಗೆ ಬಂದಿದ್ದು. ಮೊದಲು ಮುಖ್ಯ ನ್ಯಾಯಮೂರ್ತಿ HJ ಕಾನಿಯಾ. ಇದಕ್ಕಿಂತ ಮೊದಲು ಸುಪ್ರೀಂ ಕೋರ್ಟ್ಗೆ ಫೆಡ್ರಲ್ ಕೋರ್ಟ್ ಆಫ್ ಇದು ಇನ್ನೊಮ್ಮೆ ಹೇಳ್ತನ, ಸುಪ್ರೀಂ ಕೋರ್ಟ್ ಅದು ಬಂದ್ರೆ ಗೊತ್ತಾತ 130ನೇ ವಿಧಿ ಏನು ಹೇಳ್ತೈತೆ ಅಂದ್ರೆ, ಇನ್ನೊಮ್ಮೆ ಕೇಳತ್ನ, ಸುಪ್ರೀಂ ಕೋರ್ಟ್ ಅದು ಬಂದಾಗ 130ನೇ ವಿಧಿ ರೀಸೆಂಟಾಗಿ ನ್ಯೂಸ್ನಾಗ ಐತಿ. 130ನೇ ವಿಧಿ ಪ್ರಕಾರ ಏನೈತೆ ಅಂದ್ರೆ, ಸುಪ್ರೀಂ ಕೋರ್ಟ್ದ ಪೀಠ ಡೆಲ್ಲಿದೊಳಗೆ ಇರ್ಬೇಕಂತೈತಿ. ಆ ಡೆಲ್ಲಿ ಬಿಟ್ಟು ಪ್ರಾದೇಶಿಕವಾಗಿ ಹೆಂಗೆ ಮಾಡ್ಬೋದು ಅಂದ್ರೆ, ಚೀಫ್ ಮುಖ್ಯ ನ್ಯಾಯಮೂರ್ತಿ ಏನಿರ್ತಾರಲ್ಲ, ಅವ್ರು ರಾಷ್ಟ್ರಪತಿ ಒಪ್ಪಿಗೆ ತೊಗೊಂಡ ಬೇರೆ ಕಡೆ ಪ್ರಾದೇಶಿಕ ಕಚೇರಿಗಳನ್ನು ಮಾಡ್ಬೋದು. ಯಾವುದೋ ಸುಪ್ರೀಂ ಕೋರ್ಟ್ದು. ಅದಕ್ಕೆ ರೀಸೆಂಟಾಗಿ ದಕ್ಷಿಣದಾಗ ಮಾಡಿರ್ತಾರೆ, ಇದನ್ನು ಹಾಕ್ಯಾರ, ಅಪೀಲ್ ಹಾಕ್ಯಾರ. ಅದ್ರ ಸಲ್ಬಂದ್ ನ್ಯೂಸ್ನಾಗ ಐತಿ 130. ಈ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡೋ ಆರ್ಟಿಕಲ್ ಯಾವುದಂದ್ರೆ 124. 124ನೇ ವಿಧಿ ಏನು ಹೇಳ್ತೈತೆ ಅಂದರೆ, ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳ್ತದೆ. ಸುಪ್ರೀಂ ಕೋರ್ಟ ನಮ್ದು 1950 ಏನು ಕಾನ್ಸ್ಟಿಟ್ಯೂಷನ್ ಬತ್ತಲ್ಲ, ಅವಾಗಿಂದ ಜಾರಿಗೆ ತರ್ತೀವಿ, ಹೌದಾ? 1950 ಜನವರಿ 28 ನೆನಪಿರ್ತೀರಾ? ಅದ್ರದ್ದು ಅವಾಗ ಮುಖ್ಯ ನ್ಯಾಯಮೂರ್ತಿ ಯಾರಿದ್ರಂದ್ರೆ HJ ಕಾನಿಯಾ ಅಂತ ಬರ್ತೈತೆ, ಫಸ್ಟ್ ಮುಖ್ಯ ನ್ಯಾಯಮೂರ್ತಿ. ಅದಕ್ಕಿಂತ ಮೊದಲ ಇದನ್ನು ಫೆಡ್ರಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಕರಿತಿದ್ರು. ಅದಕ್ಕೆ ಫೆಡ್ರಲ್ ಕೋರ್ಟ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಗಿತ್ತಂದ್ರೆ 1937ರಾಗ. ಯಾವ ಆ್ಯಕ್ಟ್ ಪ್ರಕಾರ? ಎಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಂತ ಬರ್ತದಲ್ಲ, ಅದ್ರ ಪ್ರಕಾರ ಆಗಿರ್ತದೆ. ಅದು ಅವಾಗ ಫಸ್ಟ್ ಮುಖ್ಯ ನ್ಯಾಯಮೂರ್ತಿ ಯಾರಿದ್ರು? ಎಸ್, ಯಾರ? ಮೌರಿಷ್ ಗ್ಲಾಯರ್ ಅಂತ ಬರ್ತಾರೆ ನೋಡಿ, ನೆನಪಿಟ್ಕೋರಿ. ಮೌರಿಷ್ ಗ್ಲಾಯರ್ ಅಂತ, ಇದು ನೆನಪಿಟ್ಕೋರಿ. 3 ಹೇಳ್ತೇನೆ. ಒಂದೇದು ಮೊದಲು ಸುಪ್ರೀಂ ಕೋರ್ಟ್ ಆಗಿದ್ದು ಎಲ್ಲಿ ಅಂದ್ರೆ ಕಲ್ಕತ್ತಾದಾಗ ಆಕತ್, ನೆನಪಿರ್ತೈತಿ. ಯಾವ ಇಯರ್ದಾಗ? ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರ್ತೈತೆ 1773. ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ 1774ರಾಗ ಏನು ಮಾಡ್ತಾರಂದ್ರೆ, ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಕಲ್ಕತ್ತಾದ. ಯಾರು ಇರ್ತಾರೆ ಅವಾಗ? ಯಾರ? ಎಲಿಜಾ ಇಂಪೆ. ಇದೇನಂದ್ರೆ, ಇನ್ನು ನಮಗೆ ಸ್ವಾತಂತ್ರ್ಯ ಸಿಕ್ಕಿರಂಗಿಲ್ಲ ಆ ಟೈಮ್ನಾಗ. ಇದು 1774ರಾಗ ಆಗಿರ್ತೈತಿ. ಯಾವ ಆ್ಯಕ್ಟ್ ಪ್ರಕಾರ ಅಂದ್ರೆ, ರೆಗ್ಯುಲೇಟಿಂಗ್ ಕಾಯ್ದೆ 1773. ಅವು ರೆಗ್ಯುಲೇಟಿಂಗ್ ಕಾಯ್ದೆಗಳು ಬರ್ತಾವಲ್ಲ 20 ವರ್ಷದ್ದು, ಆ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ 74 ಸುಪ್ರೀಂ ಕೋರ್ಟ್ ಮಾಡಿರ್ತಾರೆ. ಎಲ್ಲಿ? ಕಲ್ಕತ್ತಾದಾಗ ಇರ್ತದೆ. ಅದಾದ್ಮೇಲೆ ಡೆಲ್ಲಿ ಒಳಗೆ ಸ್ಥಾಪನೆ ಆಗಿದ್ದು ಯಾವುದಂದ್ರೆ, ಫೆಡ್ರಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾವ ಇಯರ್ದಾಗ? 1937. ಅದರದ್ದು ಮೊದಲು ಮುಖ್ಯ ನ್ಯಾಯಮೂರ್ತಿ ಯಾರಿದ್ರು ಕಲ್ಕತ್ತಾದಾಗಿದ್ದಾಗ? ಎಲಿಜಾ ಇಂಪೆ. ಆತ ಆದ್ಮೇಲೆ ಇದ್ರೊಳಗೆ ಫೆಡ್ರಲ್ ಕೋರ್ಟ್ ಆಫ್ ಇಂಡಿಯಾ 1937 ಒಳಗೆ ಡೆಲ್ಲಿ ಒಳಗೆ ಹಾಕತ್ಲೆ ಅವಾಗ ಯಾರು ಇರ್ತಾರಂದ್ರೆ, ಮೌರಿಷ್ ಗ್ಲೈಯರ್ ಅಂತ ಬರ್ತಾರೆ. ಓಕೆ, ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ತಕ್ಕತ್ತೆ. ಸುಪ್ರೀಂ ಕೋರ್ಟ್ ಎದ್ರ ಮೇಲೆ ವರ್ಕ್ ಹಾಕಿರ್ತದೆ ಅಂದ್ರೆ, ಸಂವಿಧಾನದಾಗ ಏನು ಹೇಳಿರ್ತಾರಲ್ಲ ಅದ್ರದ್ದು ರೂಲ್ಸ್ ಪ್ರಕಾರ ಮಾಡ್ತಿರ್ತಾರೆ. ಏನು ಪ್ರಕರಣಗಳಿಗೆ ತೀರ್ಪು ಕೊಡ್ಬೇಕಾರ. ಅದ್ರ ಸಲ್ಬಂದ್ ನಮ್ಮಲ್ಲಿ ಜಾರಿಗೆ ಬಂದಿದ್ದ ಸಂವಿಧಾನ ಯಾವಾಗ ಜಾರಿಗೆ ಬರ್ತದೆ ಸಂವಿಧಾನ? 1950
ಜನವರಿ 26 ಅದಕ್ಕೆ ರಿಪಬ್ಲಿಕ್ ಡೇ ಅಥವಾ ಪ್ರಜಾಪ್ರಭುತ್ವ ದಿನ ಆಚರಿಸ್ತಿಲ್ಲ, ಅವಾಗಿಂದ ಜಾರಿಗೆ ಬರ್ತದೆ. ಅದಾದಮೇಲೆ ಸುಪ್ರೀಂ ಕೋರ್ಟ್ ಜಾರಿಗೆ ತಂದಿರ್ತಾರೆ. ಯಾವಾಗ ಜನವರಿ 28 1950ರಿಂದ. ಆ ಸುಪ್ರೀಂ ಕೋರ್ಟ್ ಜಾರಿಗೆ ಬಂದಾಗ 50ರಿಂದ ಹೇಳತ್ನ ಸಂವಿಧಾನ ಜಾರಿಗೆ ಬಂದ್ಮೇಲೆ ಅವಾಗ ಫಸ್ಟ್ ಮುಖ್ಯ ನ್ಯಾಯಮೂರ್ತಿ ಯಾರಾಗಿದ್ರಂದ್ರೆ HG ಕಾನಿಯಾ. ನೆನಪಿರ್ತದಲ್ಲ. ಎಷ್ಟೈತೆ ಪ್ರೆಸೆಂಟ್ ಮೆಂಬರ್ ಸ್ಟ್ರೆಂತ್ 33+1 ಅಂತ ಹೇಳ್ತಾರೆ. ಆಮೇಲೆ ಎಷ್ಟು ರಿಟೈರ್ಡ್ ಏಜ್ ರೀ 65. ನೆನಪಿಟ್ಕೋರಿ 65 ಅತ್ತಲ್ಲ, 65 ಮ್ಯಾಂಡೇಟರಿ ಅಷ್ಟೇ ಕೊಟ್ಟಿರ್ತಾರೆ. 65 ತನ ಮ್ಯಾಲೆ ಮೀರಂಗಿಲ್ಲ. ನೆನಪಿಟ್ಕೋರಿ ಸುಪ್ರೀಂ ಕೋರ್ಟ್. ಪ್ರೆಸೆಂಟ್ ಮುಖ್ಯ ನ್ಯಾಯಮೂರ್ತಿ ಯಾರದಾರ ಅಂದ್ರೆ ಸುಪ್ರೀಂ ಕೋರ್ಟ್ದ ಈ ಪೂರ್ತಿ ನೆನಪು ಉಳಿತಲ್ಲ. ಸುಪ್ರೀಂ ಕೋರ್ಟ್ ಒಮ್ಮೆ ಹೇಳ್ತೀರಾ ಇನ್ನೊಮ್ಮೆಲ್ಲ ಬಡ ಯಾವ್ದು ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡೋ ಆರ್ಟಿಕಲ್ ಯಾವುದಂದ್ರೆ ಇನ್ನೊಂದು ಕ್ವಶನ್ ಕೇಳತ್ತೆ. ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳೋ ಆರ್ಟಿಕಲ್ ಅಂದ್ರೆ 124. ಸುಪ್ರೀಂ ಕೋರ್ಟ್ ಪೀಠಗಳನ್ನು ವಿಸ್ತೀರ್ಣ ಮಾಡಬೇಕು ಅಥವಾ ಬೇರೆ ಕಡೆ ಹಾಕ್ಬೇಕಾರೆ 130. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಪ್ರೆಸೆಂಟ್ ಯಾರದಾರ ಅಂದ್ರೆ ಸೂರ್ಯಕಾಂತ್. ಸುಪ್ರೀಂ ಕೋರ್ಟ್ ಯಾವ ಇಯರ್ದಾಗ ಸ್ಥಾಪನೆ ಆಕತ್ತೆ? ನಮ್ದು ಈಗ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ಇದ್ದಿದ್ದ ಜನವರಿ 28 1950. ಮುಖ್ಯ ನ್ಯಾಯಮೂರ್ತಿ ಮೊದಲು ಯಾರಾಗಿರ್ತಾರಂದ್ರೆ HJ ಕಾನಿಯಾ. ಇದಾತ. ಇದಕ್ಕಿಂತ ಮೊದಲು ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಕರಿತಿದ್ರ. ಆ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾದ ಮುಖ್ಯ ನ್ಯಾಯಮೂರ್ತಿ ಮೊದಲ ಮೌರಿಷ್ ಗ್ಲೋಯರ್ ಅಂತ ಬರ್ತಾರ. ಹೌದಾ? ಯಾವ ಒಂದು ಆ್ಯಕ್ಟ್ ಪ್ರಕಾರ ಅದನ್ನ ಸ್ಥಾಪನೆ ಮಾಡಿರ್ತಾರ? 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಬರ್ತದೆ. ಅದಕ್ಕಿಂತ ಮೊದಲು ಕಲ್ಕತ್ತಾದಾಗ ಸುಪ್ರೀಂ ಕೋರ್ಟ್ ಹತ್ತಿತ್ತು. ಅದನ್ನ ಯಾವ್ದು ಮಾಡಿರ್ತಾರ? ರೆಗ್ಯುಲೇಟಿಂಗ್ ಕಾಯ್ದೆ 1773 ಪ್ರಕಾರ ಮಾಡಿರ್ತಾರೆ. ಯಾವ ಇಯರ್ದಾಗ ಜಾರಿಗೆ ತಂದಿರ್ತಾರೆ? 74ರಾಗ. ಅದ್ರದ್ದು ಯಾರು ಇರ್ತಾರೆ ಹೆಡ್? ಎಲಿಜಾ ಇಂಪೆ. ಆತಲ್ಲ ನೆನಪಿರ್ತೈತಿ. ಇದ್ರೊಳಗೆ ಇನ್ನೊಂದು ಕೇಳ್ಬೋದು, ಇದ್ರೊಳಗೆ ಯಾವ ಎರಡು ರೀಜನಲ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ತಾರೆ? ಇಂಗ್ಲೀಷ್ ಮತ್ತು ಹಿಂದಿ. ಇಂಡಿಯಾದ ರೀಜನಲ್ ಲ್ಯಾಂಗ್ವೇಜ್ ಯಾವ್ದು ಬರ್ತೈತೆ ಅಂದ್ರೆ ಪ್ರಾದೇಶಿಕ ಭಾಷೆ. ಭಾರತದ ಯಾವುದೋ ಒಂದು ನ್ಯಾಷನಲ್ ಲ್ಯಾಂಗ್ವೇಜ್ ಐತಂದ್ರೆ ಭಾರತದ ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದು ಇಲ್ಲಿ ನೆನಪಿಟ್ಕೋರಿ. ಇವು ಸುಪ್ರೀಂ ಕೋರ್ಟ್ದಾಗ ಎರಡು ಯೂಸ್ ಮಾಡೋಕೆ ಅಲೋ ಯಾವ್ಯಾವ ಮಾಡ್ರಂದ್ರೆ ಹಿಂದಿ ಮತ್ತು ಇಂಗ್ಲೀಷ್. ನೆನಪಿರ್ತೈತಲ್ಲ. ಸೂರ್ಯಕಾಂತ್ ಯಾವ ಒಂದು ಅವ್ರದ್ದು ಕೇಳ್ತಾರ ಮತ್ತು ಅದನ್ನು ಕೇಳೋಣ. ಹರಿಯಾಣದ ಅವನೇನು ಕೇಳಿದ್ರು? ಯಾವಾಗ ಕೇಳಿದ್ರ? ಹಾಂ, ಸೂರ್ಯಕಾಂತ್ ಯಾವ ಅವ್ರು ಹೇಳ್ರಿ ನೋಡು. ಯಾವ ಸ್ಟೇಟ್ದವ್ರು? ಹರಿಯಾಣ. ಓಕೆ, ಹಳಿವು ರಿವಿಷನ್ ಮಾಡಿಸ್ಲಿ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ನ್ಯೂಸ್ನಾಗ ಇತ್ತಲ್ಲ. ಎಷ್ಟು ಪೇಜ್ ಬರ್ತಾವೆ? 4 ಪೇಜ್ ಬರ್ತಾವೆ. 1ನೇ ಪೇಜ್ ಯಾವ ಇಯರ್ದಾಗ ಬಂದಿದ್ದ? 2025ರಾಗ. ಇದ್ರದ್ದು 25 ವರ್ಷ. 25 ವರ್ಷಕ್ಕೆ ಯಾವ ಸೆಲೆಬ್ರೇಷನ್ ಅಂತ ಕರಿತೀವಿ? ಸಿಲ್ವರ್ ಜುಬ್ಲಿ, ಗೋಲ್ಡನ್ ಜುಬ್ಲಿ, ಡೈಮಂಡ, ಯಾವ್ದ ಸಿಲ್ವರ್ ಮಹೋತ್ಸವ ಅಥವಾ ಬೆಳ್ಳಿ ಮಹೋತ್ಸವ ಅಂತ ಕರಿತೀವಲ್ಲ. 25 ವರ್ಷಕ್ಕೆ ರೀಸೆಂಟಾಗಿ ಗ್ರಾಮ ಸಡಕ್ ಯೋಜನೆದ 25 ವರ್ಷ ಆಚರಿಸ್ರಿ. ಯಾವಾಗ? 2025ರಾಗ. ಯಾವ ಇಯರ್ದಾಗ ಬಂದಿತ್ತು ಅಂದಂಗ 2000ದಾಗ ಬರ್ತದೆ. ಗ್ರಾಮ ಸಡಕ್ ಯೋಜನೆ ಯಾವುದ್ರ ಸಲ್ಮಾನ್ ಬರ್ತದ್ರಿ? ಗ್ರಾಮ ಸಡಕ್ ಅಂದ್ರೆ ಓನ್ಲಿ ಹಳ್ಳಿಗಳ ರಸ್ತೆ. ನೆನ್ಪಿಟ್ಕೊರಿ. ಆಪ್ಷನ್ದಾಗ ಕನ್ಫ್ಯೂಸ್ ಆಗ ಕೇಳಿದ್ರೆ ನಗರ ರಸ್ತೆಗಳು ಇರ್ತಾವಲ್ಲ ಅವ್ರನ್ನ ಅಭಿವೃದ್ಧಿ ಮಾಡಕ್ಕಂದ್ರೆ ಅಲ್ಲ. ಓನ್ಲಿ ಗ್ರಾಮ ಸಡಕ್ ಅಂತ ಬಂದ್ರೆ ಹಳ್ಳಿಗಳದೊಳಗೆ ಏನು ರೋಡ್ ಇರ್ತಾವಲ್ಲ ಅವು ಕನೆಕ್ಟಿವಿಟಿನ ಇಂಪ್ರೂವ್ ಮಾಡಕ್ಕೆ. ಫೇಸ್ 1 ಬಂದಿದ್ದು 2000ದಾಗ. ಫೇಸ್ 2 ಬಂದ್ರೆ 2013ರಾಗ. ಫೇಸ್ 2. ಫೇಸ್ 3 ಬಂದ್ರೆ 2019. ಫೇಸ್ 4 ಬಂದ್ರೆ 2024. ಈ ರೀಸೆಂಟಾಗಿ ಫೇಸ್ 3ದ ವಿಸ್ತೀರ್ಣ ಮಾಡ್ರಿ. ಎಲ್ಲಿವರೆಗೆ? 2028 ಸಲ್ಮಾನ್. ನೆನಪಿಟ್ಕೋರಿ. ಇವು ಗ್ರಾಮ ಸಡಕ್ ಯೋಜನೆ PMJSY ಅಂತ ಕರಿತಾರಲ್ಲ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ. ನೆನಪಿಟ್ಕೋರಿ. ಯಾವ ಇಯರ್ ತನಕ ಎಕ್ಸ್ಟೆಂಡ್ ಮಾಡ್ರ ಅಂದ್ರೆ 2028 ತನಕ. ಇನ್ನೊಂದು ಯಾವ್ದು 2028 ತನಕ ವಿಸ್ತೀರ್ಣ ಮಾಡ್ರ? ಜಲ್ ಜೀವನ್ ಮಿಷನ್. ಯಾವ ಇಯರ್ದಾಗ ಜಾರಿಗೆ ಬಂದಿರೋದು? 2019ರಾಗ. ಎಷ್ಟು ಲೀಟ್ರ್ ನೀರು ಕೊಡ್ತಾರೆ ರೀ ಒಬ್ಬ? 55 ಲೀಟ್ರ್. ಮನೆ ಮನೆಗೂ ಗಂಗೆ ಹತ್ತಿ ಇದ್ರದ ಕರಿತಾರೆ ನೋಡಿ. ಇದನ್ನೇನು ಹರ್ ಘರ್ ಜಲ್. ಓಕೆ, ನೆಕ್ಸ್ಟ್ 7 ಸಿಸ್ ಮರೈನರ್ ಅಂತ ಬರ್ತದೆ ನ್ಯೂಸ್ನಾಗ. 7 ಸಿಸ್ ಮರೈನರ್ ಮಂಗಳೂರಿಗೆ ಬಂದೈತಿ. ಎದ್ರ ಸಲ್ಮಾನ್ ನ್ಯೂಸ್ನಾಗ ಇತ್ತು? ಐಷಾರಾಮಿ ಹಡಗು. MV ಗಂಗಾ ವಿಲಾಸ್ ಅಂತ ನಮ್ದು ಹೆಂಗೆ ಡೆವಲಪ್ ಮಾಡಿದ್ವಿ ನೆನಪು. MV ಗಂಗಾ ವಿಲಾಸ್ ಜಗತ್ನಾಗ ಏನು ವಿಶೇಷತೆ ಹೇಳ್ರಿ? ಇಂಡಿಯಾದವ್ರು ಅಭಿವೃದ್ಧಿ ಮಾಡಿದ್ದು. ವರ್ಡ್ಸ್ ಲಾಂಗೆಸ್ಟ್ ರಿವರ್ ಕ್ರೂಸ್ ಅಂತ ಕರಿತೀವಿ. ರಿವರ್ ಕ್ರೂಸ್ ಅಂದ್ರೆ ನದಿ ಮೇಲೆ ಓಡಾಡೋದು ಅತಿ ಲಾಂಗೆಸ್ಟ್ ಕ್ರೂಸ್ ಅಂತ ಐತಿ. ಎಲ್ಲಿಂದ ಎಲ್ಲಿಗೆ ಹೋಗಿತ್ರಿ? ವಾರಣಾಸಿ ಟು ದಿಬ್ರುಗಢ. ಎಷ್ಟು ರಿವರ್ ಕ್ರಾಸ್ ಮಾಡಿ ಹೋಗಿತ್ತ? ಅದಕ್ಕೆ ರಿವರ್ ಕ್ರೂಸ್ ಅಂತ ಎದಕ್ಕೆ ಕರೆದ್ರೆ ನದಿ ಮೇಲೆ ಇದನ್ನ ನದಿ ಮೇಲೆ ಹೋಗುವ ರಿವರ್ ಕ್ರೂಸ್ ಅಂದ್ರೆ ನದಿ ಮೇಲೆ ಹೋಗುವಂಥದ್ದು ಒಂದು ಶಿಪ್ ಮಾಡಿರ. ಐಷಾರಾಮಿ ಹಡಗು ಅಂತ ಕರೀತಾರೆ. ಇಂಡಿಯಾದವ್ರು ಡೆವಲಪ್ ಮಾಡಿದ. ಎಲ್ಲಿಂದ ಎಲ್ಲಿಗೆ ಹೋಗಿತ್ತು ಅಂದ್ರೆ ಉತ್ತರ ಪ್ರದೇಶದ ವಾರಣಾಸಿದಿಂದ ಎಲ್ಲಿ ಬರ್ತದೆ? ದಿಬ್ರುಗಢ. ಅಸ್ಸಾಂದ ದಿಬ್ರುಗಢ. ಎಷ್ಟು ರಿವರ್ ಕ್ರಾಸ್ ಮಾಡಿ ಹೋಗಿತ್ತು? ಇದ ಯಾವ್ದ? 27 ರಿವರ್ ಕ್ರಾಸ್ ಮಾಡಿ ಹೋಗಿತ್ತು. ನೆನಪಿತ್ತಲ್ಲ. ಹಂಗೆ ಸೇಮ್ ರೀಸೆಂಟಾಗಿ 7 ಮರೈನರ್ ಅಂತ ಬರ್ತದೆ. ಇದು ಏನಂದ್ರೆ ಸಮುದ್ರ ಮೇಲಿಂದ ಐಷಾರಾಮಿ ಹಡಗು. ಹೆಂಗೆ ಟೈಟಾನ್ ಹಡಗು ಅಂತ ಮಾಡಿದ್ರೆ ನೆನಪಿತ್ತಲ್ಲ. ಟೈಟಾನಿಕ್ ಹಡಗು ಮುಳುಗೋತ್ತಲ್ಲ. ಸೇಮ್ 7 ಮರೈನರ್ ರೀಸೆಂಟಾಗಿ ಇದಕ್ಕೆ ನ್ಯೂಸ್ನಾಗ ಬಂದೈತೆ. ಕರ್ನಾಟಕದಾಗ ಬಂದೈತಿ. ಎಲ್ಲಿ ಬಂದೈತಿ? ಕರ್ನಾಟಕದಾಗ ಮಂಗಳೂರು ಪೋರ್ಟಿಗೆ ಬಂದೈತಿ. ಯಾವ ಕಂಟ್ರಿ ಇದೆ? ಬರ್ಮಾಸ್ ಕಂಟ್ರಿ. ನೆನಪಿಟ್ಕೊಡ್ರಿ. ಯಾವುದಂದ್ರೆ 7 ಸೀಸ್ ಮರೈನರ್. ನೆನಪಿರ್ತೈತಲ್ಲ 7 ಸೀಸ್ ಮರೈನರ್. ಓಕೆ, ಇದು ಡೆಕಾಯ್ ಕಾರ್ಯಾಚರಣೆನೂ ಹೇಳಿದ್ದು ಮೊನ್ನೆ. ಡೆಕಾಯ್ ಕಾರ್ಯಾಚರಣೆ ಎದ್ರ ಸಲ್ಮಾನ್ ನ್ಯೂಸ್ನಾಗ ಐತಿ? ರೀಸೆಂಟಾಗಿನೂ ನ್ಯೂಸ್ನಾಗ ಐತೆ ನೋಡಿ. ಲೋಕಾಯುಕ್ತದವ್ರು ಹೆಣ್ಣು ಭ್ರೂಣ ಹತ್ಯೆ ಪತ್ತೆ ಮಾಡತ್ತಾರತ್ತ FIR ಮಾಡಿದ್ರೆ ಗೊತ್ತಾನ. ಡೆಕಾಯ್ ಕಾರ್ಯಾಚರಣೆ ಅಂತ ಬಂದರೆ ಎಲ್ಲಿ ಮಾಡ್ತಾರಂದ್ರೆ ಕರ್ನಾಟಕದಾಗ. ಎದ್ರ ಸಲ್ಮಾನ್ ಮಾಡ್ತಾರೆ ಇದು? ಭ್ರೂಣ ಹತ್ಯೆ ತಡೆಯಲು ಅಂದ್ರೆ ಹೆಣ್ಣು ಭ್ರೂಣ ಪತ್ತೆ ಮಾಡ್ತಿರ್ತಾರೆ ನೋಡ್ರಿ. ಇಲ್ಲೀಗಲ್ ಆಗಿ ಡಾಕ್ಟರ್ಗಳ ಕಡೆ ಪತ್ತೆ ಮಾಡಿಸ್ತಿರ್ತಾರಲ್ಲ ಗರ್ಭಿಣಿಯಾದವ್ರ, ಅದನ್ನು ಪತ್ತೆ ಮಾಡೋರು ಸಲ್ಮಾನ್ ಡೆಕಾಯ್ ಕಾರ್ಯಾಚರಣೆ ಅಂತ ಮಾಡಿದ್ರಿ. ಯಾವ ಇಲಾಖೆ ತಂದೈತಿ ಇದನ್ನ? ಬಯೋಟೆಕ್
ಕರ್ನಾಟಕ ಆರೋಗ್ಯ ಇಲಾಖೆದವರ ಡೆಕಾಯ್ ಕಾರ್ಯಾಚರಣೆ ರೀಸೆಂಟಾಗಿ ಅದಕ್ಕೆ ನ್ಯೂಸ್ನಾಗ ಐತಂದ್ರೆ ಲೋಕಾಯುಕ್ತದವರ ಎಷ್ಟೋ ಡಾಕ್ಟರ್ಗಳನ್ನ ಅರೆಸ್ಟ್ ಮಾಡ್ಯಾರ. ಎದ್ರ ಸಲ್ಬಂದ ಅರೆಸ್ಟ್ ಮಾಡ್ಯಾರ ಅಂದ್ರೆ ಇಂಥ ಹೆಣ್ಣು ಭ್ರೂಣ ಹತ್ಯೆ ಪತ್ತೆ ಮಾಡಿ ಹೆಣ್ಣು ಇದ್ರತ್ತೇಳಿ ಅದರ ಅಬಾರ್ಷನ್ ಮಾಡಿಸ್ತಿದ್ರು. ಅದ್ರ ಸಲ್ಬಂದ ರೀಸೆಂಟಾಗಿ ಪತ್ತೆ ಮಾಡಿದ ಸಲ್ಬಂದ ಕರ್ನಾಟಕದ ಆರೋಗ್ಯ ಇಲಾಖೆ ಐತಲ್ಲ ಡೆಕಾಯ್ ಕಾರ್ಯಾಚರಣೆ ಅಂತ ಮಾಡಿದ್ರು. ಇದನ್ನ ಎದಕ್ಕೆ ಮಾಡಿದ್ರು ಅಂದ್ರೆ ಆರೋಗ್ಯ ಇಲಾಖೆದಿಂದ ಟ್ರೈನ್ಡ್ ಪ್ರೆಗ್ನೆಂಟ್ ವುಮೆನ್ಗಳು ಏನಿರ್ತಾರಲ್ಲ, ಆ ಪ್ರೆಗ್ನೆಂಟ್ ವುಮೆನ್ ಇದ್ರೆ ಅವ್ರಿಗೆ ಟ್ರೈನ್ ಮಾಡ್ತಾರೆ. ಅವ್ರಿಗೆ ಇಲ್ಲಿಗಲ್ ಆಗಿ ಹೋಗಿ ಏನು ಮಾಡ್ತಾರೆ ಅಂದ್ರೆ ಯಾರಾದ್ರೂ ಡಾಕ್ಟರ್ಗಳಿಗೆ ನಾವು ರೊಕ್ಕ ಕೊಡ್ತೀವಿ ನಮ್ದು ಇದನ್ನ ಭ್ರೂಣ ಪತ್ತೆ ಮಾಡ್ಬೇಕಂತ ಹೇಳಿ ಮಾಡ್ತಿದ್ರು. ಅವ್ರೆಲ್ಲರೂ ಡಾಕ್ಟರ್ಗಳು ರೊಕ್ಕ ತೊಗೊಂಡು ಮಾಡ್ತಂದ್ರೆ ಅಂತೇಳಿ ಅವಾಗ ಅವ್ರ ಮೇಲೆ FIR ಹಾಕಿ ಇದನ್ನ ಮಾಡೋ ಸಲ್ಬಂದ್ ಮಾಡಿದ್ದಿದ್ದು ಯಾವುದಂದ್ರೆ ಕಾರ್ಯಾಚರಣೆ ಡೆಕಾಯ್ ಕಾರ್ಯಾಚರಣೆ. ಇವ್ನು ಕೇಳ್ತಾರೆ ಎದಕ್ಕಂದ್ರೆ ಅಕ್ಕಾಪಡೆ ಅಂತ ಬರ್ತದೆ. ನೆನಪೈತಿ ಕರ್ನಾಟಕದಾಗ ಎದಕ್ಕೆ ಬರ್ತದೆ ಅಕ್ಕಾಪಡೆ? ಮಹಿಳೆಯರ ಸಂರಕ್ಷಣೆ ಸಲ್ಬಂದ್ ಅಕ್ಕಾಪಡೆ ಅಂತ ಮಾಡ್ತಾರೆ. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ ಇದು? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರ್ತದೆ, ಅವರೇ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇನಾಗ್ರೇಟ್ ಮಾಡಿದ್ರು ನೋಡ್ರಿ. ಅಕ್ಕಾಪಡೆ ಅಂತ ಬರ್ತದೆ, ಅಕ್ಕ ಕೆಫೆ ಅಂತ ಬರ್ತದೆ. ಈ ಅಕ್ಕಾಪಡೆ ಯಾಕಂದ್ರೆ ಮಹಿಳೆಯರು ಒಬ್ಬಂಟಿಯಾಗಿ ಎಲ್ಲರೂ ರಾತ್ರಿ ಅದು ಹೋಗ್ತಿರ್ತಾರಲ್ಲ ಅವ್ರಿಗೆ ಸಂರಕ್ಷಣೆ ಕೊಡೋಕೆ. ಈಗ ಹೆಂಗೆ ಯೂನಿವರ್ಸಲ್ ಕಾಂಟ್ಯಾಕ್ಟ್ ನಂಬರ್ ಅಥವಾ ಎಮರ್ಜೆನ್ಸಿ ನಂಬರ್ ಅಂತ ಕರಿತೀವಿ, ಯಾವುದಕ್ಕೆ? 122 112 ಗಾಡಿ ಬಂದಿರ್ತಾವೆ ನೋಡಿ ಅಲ್ಲ ಹೊಯ್ಸಳಗಳು. 112 ಅಂತ ಬರ್ತದಲ್ಲ ಯೂನಿವರ್ಸಲ್ ಕಾಂಟ್ಯಾಕ್ಟ್ ನಂಬರ್. ಅಕ್ಕಾಪಡೆ ಅಂಡರ್ ಏನಿರ್ತದಲ್ರಿ ಪೊಲೀಸ್ ಕಾನ್ಸ್ಟೇಬಲ್ ಮಹಿಳೆಯರುಗಳಿಗೆ ಟ್ರೈನ್ ಮಾಡಿರ್ತಾರೆ, ಟ್ರೈನಿಂಗ್ ಕೊಟ್ಟಿರ್ತಾರೆ ಅವ್ರಿಗೆ ಕರಾಟೆ ಗಿರಾಟೆ ಅದು ಮಾಡಿ. ಎದ್ರ ಸಲ್ಮನ್ ಟ್ರೈನಿಂಗ್ ಕೊಟ್ಟಿರ್ತಾರ ಮಹಿಳೆಯರು ಒಬ್ಬಂಟಿಯಾಗಿ ಏನಾರ ಸುರಕ್ಷತೆ ಬೇಕಾತೇಳಿ ಮಹಿಳೆಯರ ಒಂದು ಏನು ಇದನ್ನ ಇರ್ತದಲ್ಲ ಕೂಟ ಅಥವಾ ಮಹಿಳೆಯರದ್ದು ಏನು ಇದನ್ನು ಗ್ರೂಪ್ ಇರ್ತದಲ್ಲ ಅವರ ಬಂದು ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಅದಕ್ಕೆ ಅಕ್ಕಾಪಡೆ ಅಂತ ಮಾಡ್ತಾರೆ. ಇನ್ನು ಹಾಂ 4 ಮಂದಿ ಇರ್ತಾರೆ. ಎಸ್ ಕರೆಕ್ಟ್, ಅಕ್ಕಾಪಡೆದಾಗ. ಇನ್ನು ಅಕ್ಕ ಕೆಫೆ ಎದಕ್ಕೆ ಮಾಡ್ಯಾರ ಅಂತ ಕೇಳ್ರ. ಈ ರೀಸೆಂಟಾಗಿ ಅಲ್ಲಿ DC ಆಫೀಸ್ ಅಂತಿಲ್ಲ ಒಂದು ಅಕ್ಕ ಕೆಫೆ ಮಾಡ್ಯಾರ ನೋಡ್ರಿ, ನೆನಪೈತ್ರಿ? ಅಕ್ಕ ಕೆಫೆ ಅಂತ ಐತಿ. ಎದಕ್ಕೆ ಮಾಡ್ತಾರೆ ಅಕ್ಕ ಕೆಫೆ? ಮಹಿಳಾ ಸಬಲೀಕರಣ ಸಂಬಂಧ ಮಹಿಳೆಯರ ಸ್ವಂತ ಉದ್ಯೋಗ ಮಾಡ್ಲತ್ತನ ಅಕ್ಕ ಕೆಫೆ ಅಂತ ಮಾಡಿದ್ದ. ಮಹಿಳೆಯರ ಪೂರ್ತಿ ಅಲ್ಲಿ ಉದ್ಯೋಗ ಮಾಡ್ತಿರ್ತಾರೆ, ಇಡ್ಲಿ ಚಾ ಇಂಥವು ಏನು ಮಾಡಿ ಇಲ್ಲಿ ಹೆಂಗೆ ನಾಷ್ಟಾ ಹೋಟೆಲ್ ಅದು ಮಾಡ್ತಿರ್ತಾರಲ್ಲ ಹಂಗೆ ಅಕ್ಕ ಕೆಫೆ ಅಂತ ಇರ್ತದಲ್ಲ. ಆ ಅಕ್ಕ ಕೆಫೆ ಒಳಗೆ ಪೂರ್ತಿ ಮಹಿಳೆಯರಿಂದ ಆಪ್ರೇಟೆಡ್ ಆಗಿರ್ತದೆ. ಅಂದ್ರೆ ಮಹಿಳೆಯರ ಉದ್ಯೋಗಿಗಳು ಆಗಲಿ ಅಂತ ಹೇಳಿ ಮಾಡಿದ್ದು ಅಕ್ಕ ಕೆಫೆ ಅಕ್ಕಾಪಡೆ. ಡೆಕಾಯ್ ಕಾರ್ಯಾಚರಣೆ ಅದಕ್ಕೆ ಸಂಬಂಧಿಸೈತಂದ್ರೆ ಭ್ರೂಣ ಹತ್ಯೆ ಪತ್ತೆ ಮಾಡಲ್ಲ. ಓಕೆ, ರೀಸೆಂಟಾಗಿ ಇದು ಉಚಿತ ನೋಟ್ಬುಕ್ ವಿತರಣೆ ಮಾಡ್ಬೇಕಂದ್ರೆ ಕರ್ನಾಟಕ ಗೌರ್ಮೆಂಟ್ದವ್ರ ಯಾವ ಇಯರ್ದಿಂದ ಯಾವ ಇಯರ್ ಸ್ಟೂಡೆಂಟ್ಸ್ ಅಲ್ಲಿ ಬಂದು ಹೇಳ್ರಿ? 26-27ನೇ ಇದನ್ನೇನ ಶೈಕ್ಷಣಿಕ ವರ್ಷದಾಗ ಯಾವ ಸ್ಟೂಡೆಂಟ್ಗೆ ಎಲ್ಲಿಂದ? LKGದಿಂದ 10ನೇ ತನ, LKGದಿಂದ 8ನೇ ತನ, LKGದಿಂದ 12ನೇ ತನ, LKGದಿಂದ PUC ಕರೆಕ್ಟ್ 12ನೇ ತನ. ನೆನಪಿರ್ರಿ ಯಾವ್ದಾ ನೋಟ್ಬುಕ್ ವಿತರಣೆಗಳು ಮೊದಲು ಪುಸ್ತಕಗಳನ್ನ ವಿತರಣೆ ಅಂತೂ ಮಾಡ್ತಿದ್ರ, ಯೂನಿಫಾರ್ಮ್ಗಳು ಫ್ರೀದಾಗ ವಿತರಣೆ ಮಾಡ್ತಾರೆ, ಸೈಕಲ್ ಅಂತೂ ವಿತರಣೆ ಮಾಡೋದು ಬಂದಾಗೈತಲ್ಲ. ಈಗ ಇವು ಏನು ಮಾಡ್ತಿದ್ರಲ್ಲ ಈಗ ನೋಟ್ಬುಕ್ ವಿತರಣೆ ಫಸ್ಟ್ ಟೈಮ್ ಮಾಡತ್ತಾರೆ ಕರ್ನಾಟಕದಾಗ. ಯಾವ ಶೈಕ್ಷಣಿಕ ಈ ವರ್ಷದಿಂದ ಅಂದ್ರೆ 2026-27ನೇ ಶೈಕ್ಷಣಿಕ ವರ್ಷದಿಂದ ಏನು ವಿತರಣೆ ಮಾಡತ್ತಾರಂದ್ರೆ ನೋಟ್ಬುಕ್ಗಳನ್ನ ಎಲ್ಲಿಂದ ಎಲ್ಲಿಗ್ರಿ? LKGದಿಂದ PUC ಒಳಗೆ. ಈಗ ಹೇಳ್ರಿ ನೋಡು, LKGದಿಂದ PUC ಒಳಗೆ ಒಂದ ಕ್ಯಾಂಪಸ್ನೊಳಗೆ ಎಜುಕೇಷನ್ ಸಿಗ್ಬೇಕಂತ ಕರ್ನಾಟಕದಾಗ ಹೊಸ ಯೋಜನೆ ತಂದಾರೆ. ಏನು ಯಾಕೆ ನಗಾತಿ ಹೇಳ, ಯಾಕೆ ನಗಾತಿಯ? KPS 020 KPS ಸ್ಕೂಲ್ ಅಂತ ಮಾಡತ್ತಾರೆ. KPS ಸ್ಕೂಲ್ದು ಹೇಳ್ರಿ ನೋಡು, ಬಡ ಬಡ ಹೇಳಿದ್ದು. KPS ಫುಲ್ ಫಾರ್ಮ್ ಏನ? ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಮಾಡ್ತಾರೆ. ಇದು ಕರ್ನಾಟಕ ಮ್ಯಾಗ್ನೆಟ್ ಸ್ಕೂಲ್ ಪ್ರಾಜೆಕ್ಟ್ ಅಂತೂ ಕರೀತಾರೆ. ನೆನ್ಪಿಟ್ಕೋರು, ಕನ್ಫ್ಯೂಸ್ ಆಗಬಾರ್ದು. ಇದ್ರದ್ದು ವಿಶೇಷತೆ ಏನೈತೆ ಹೇಳ್ರಿ ಬಡ ಬಡ. ಒಂದೇದೇನಂದ್ರೆ 6,000 ಮಾಡ್ಬೇಕಂದಾರೆ. ಕರೆಕ್ಟ್. ನೆಕ್ಸ್ಟ್ LKGಯಿಂದ PUC ತನ ಒಂದ ಕ್ಯಾಂಪಸ್ ಒಳಗೆ ಎಜುಕೇಷನ್ ಸಿಗ್ಬೇಕಂತ ಮಾಡಿದ್ದು. ಮತ್ತು ಇನ್ನೊಂದೇನು ವಿಶೇಷತೆ? ಇಂಗ್ಲೀಷ್ ಮತ್ತು ಕನ್ನಡ ಎಜುಕೇಷನ್ ಎರಡೂ ಕೊಡ್ತಾರೆ. ಈಗ ಪ್ರೆಸೆಂಟ್ ಗೌರ್ಮೆಂಟ್ ಸ್ಕೂಲ್ ಒಳಗೆ ಹೋದ್ರೆ ಕನ್ನಡ ಅಷ್ಟೇ ಐತಲ್ಲ, ಇಂಗ್ಲೀಷ್ ಇಲ್ಲ. ಬಟ್ ಏನಿದು ಮ್ಯಾಗ್ನೆಟ್ ಸ್ಕೂಲ್ ಅಥವಾ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಏನು ಮಾಡ್ತಾರಲ್ಲ ಅದ್ರೊಳಗೆ ಏನು ಮಾಡ್ತಾರೆ ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಎಜುಕೇಷನ್ ಸಿಗ್ತೈತಿ. ಮತ್ತು ಅದು ಹೆಂಗಂದ್ರೆ ಒಂದ ಕ್ಯಾಂಪಸ್ ಒಳಗೆ ಇರ್ಬೇಕು ರೀ. ಒಂದು ಕಡೆ ಹುಡುಗಿ LKG ಅಡ್ಮಿಷನ್ ಮಾಡಿದ್ರೆ PUC ವರೆಗೂ ಅದ ಕ್ಯಾಂಪಸ್ ಒಳಗೆ ಎಲ್ಲ ಸೌಲಭ್ಯ ಸಿಗ್ಬೇಕಂತ. ಈಗ ಪ್ರೆಸೆಂಟ್ ಹೆಂಗಿರ್ತಾವೆ ಹಳ್ಳಿ ಒಳಗೆ ಅಂದ್ರೆ ಊರಾಗ ಒಂದು ಸಾಲ ಇರ್ತೈತಿ 1ನೇತಿಂದ 4ನೇ ತನ. ಆ 4ನೇತೆ ಆದ್ಮೇಲೆ ಅಲ್ಲಿಂದ 2 ಕಿಲೋಮೀಟರ್ ದೂರ ಒಂದು ಯಾವ್ದಾರ ಗುಡ್ದಾಗ ಜಾಗ ಸಿಕ್ಕಿರ್ತದಲ್ಲ ಅಲ್ಲಿ ಇಟ್ಟಿರ್ತಾರೆ ಹೈಸ್ಕೂಲ್ ಅಂತ. ಅದ್ರ ಸಲ್ಬಂದಿ ಇವ್ನು ಎರಡೂ ಬೇಡತ್ತ ಒಂದ ಕ್ಯಾಂಪಸ್ ಒಳಗೆ ಮಾಡಿದ್ದೆ ಯಾವುದಂದ್ರೆ KPS ಸ್ಕೂಲ್ ಅಂತ ಬರ್ತದೆ. ಹಂಗೆ PM ಇವೇನು ಮಾಡ್ತಾರೆ ಇದ್ರು ಮತ್ತು KPS ಸ್ಕೂಲ್ದಾಗ ಹೊಸ ಅಭಿವೃದ್ಧಿ ಮಾಡ್ತಾರತ್ತಲ್ಲ, ಹಳೆಯು ಸ್ಕೂಲ್ ಇರ್ತಾವಲ್ಲ ಅವನ್ನ ಮರಿ ಅಭಿವೃದ್ಧಿ ಮಾಡಿ ಅಲ್ಲಿನೂ ಕ್ಯಾಂಪಸ್ನ ಅವೈಲೇಬಲ್ ಮಾಡ್ಬೋದು. ಇನ್ನು PM ಶ್ರೀ ಸ್ಕೂಲ್ ಹೇಳ್ರಿ, ಅವನು ಇದ್ದಿದ್ದು ಅಭಿವೃದ್ಧಿ ಮಾಡೋದು. PM ಶ್ರೀ ಸ್ಕೂಲ್ನಾಗ ಯಾವ್ದಾರು ತರ್ತಾರೆ? PM ಶ್ರೀ ಸ್ಕೂಲ್ ಫುಲ್ ಫಾರ್ಮ್ ಹೇಳ್ರಿ? ಪ್ರಧಾನ ಮಂತ್ರಿ ರೈಸಿಂಗ್ ಸ್ಕೂಲ್ ಫಾರ್ ಇಂಡಿಯಾ ಅಂತ ಕರೀತಾರೆ. PM ಶ್ರೀ ಸ್ಕೂಲ್ ಅಂತ. ಇದ್ರೊಳಗೆ ಕೃತಕ ಬುದ್ಧಿ ಮತ್ತೆ ಅಳವಡಿಸಿಕೊಂಡಿದ್ದೆಲ್ಲ ಇಂಪ್ಲಿಮೆಂಟ್ ಮಾಡತ್ತಾರೆ ನೋಡಿ. ನಿರ್ಮಲಾ ಸೀತಾರಾಮನ್ ಕರ್ನಾಟಕದಾಗ ಬಂದು ಒಂದು AI ಲ್ಯಾಬ್ರೇಟರಿ ಲಾಂಚ್ ಮಾಡಿದ್ರೆ, ನೆನಪೈತಿ? ಎಲ್ಲಿ ಹೇಳ್ರಿ? ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕದಾಗ ಬಂದು ಒಂದು ಕಡೆ ಮಾಡಿದ್ರಲ್ಲ AI ಲ್ಯಾಬ್ರೇಟರಿ. ಎಲ್ಲಿ ಮಾಡಿದ್ರ? ಎಲ್ಲೇ ವಿಜಯನಗರದಾಗ ಮುಂದೆ. ವಿಜಯನಗರದ ಡಿಸ್ಟಿಕ್ ಆಯ್ತು ಮುಂದೆ, ತಾಲೂಕು ಹೇಳಿ ಹೊಸಪೇಟೆ ತಾಲೂಕು ಮುಂದೆ. ಯಾವ್ದು ಹಳ್ಳದ ಯಾವುದೊಂದು ಸ್ಕೂಲ್ ಇತ್ತಲ್ಲ ಅದು ಸರ್ಕಾರಿ ಶಾಲೆ ನನಗೆ ಮಾಡ್ತಾರೆ ಅವ್ರು. ಕರೆಕ್ಟ್. PM ಶ್ರೀ ಸ್ಕೂಲ್ ಮಾಡೋದಪ್ಪ ಸರ್ಕಾರಿ ಶಾಲೆಗಳು. ನೆನಪಿಟ್ಕೋರಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಲಿ ಅಥವಾ PM ಶ್ರೀ ಸ್ಕೂಲ್ ಬರೋ ಎಲ್ಲ ಎದಕ್ಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಒಳಗೆ ಬರ್ತಾವೆ. ಪ್ರೈವೇಟ್ ಸ್ಕೂಲ್ದಾಗ ಎದಕ್ಕೆ ಮಾಡ್ತಾರೋ ಅದು ಸರ್ಚ್ ಮಾಡು. ಹೊಸಪೇಟೆ ಒಳಗೆ ಯಾವುದೋ ಒಂದು ಐತೆ ನೋಡು. ಕರೆಕ್ಟ್. ಯಾವುದೋ ಒಂದು ಹಳ್ಳಿ ಒಳಗೆ ಬಂದು ಲಾಂಚ್ ಮಾಡ್ತಾರೆ. ಎದಕ್ಕೆ ಮಾಡ್ತಾರೆ ಅಂದ್ರೆ
ಯಾರ ನಿರ್ಮಲಾ ಸೀತಾರಾಮನ್ ಬಂದ್ ಮಾಡಿದ್ದಂದ್ರೆ ಪಿ ಎಮ್ ಶ್ರೀ ಸ್ಕೂಲಿಗೆ ಸಂಬಂಧಿಸಿದ್ದು. ಕರ್ನಾಟಕ ಏನೀಗ ಈ ಮಧು ಬಂಗಾರಪ್ಪ ಅದಾರಲ್ಲ ಇವ್ರು ಎಲ್ಲರ ಬಂದ್ ಮಾಡಿದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲಿಗೆ ಬರ್ತೈತಿ. ಪಿ ಎಮ್ ಶ್ರೀ ಸ್ಕೂಲ್ ಹೊಸಪೇಟೆ ಒಳಗೆ ಯಾವುದೋ ಐತೆ ನೋಡಿ ಹಳ್ಳಿ, ಕೇಳಿದ್ರು ಅಲ್ಲಿ ಎ ಐ ಲ್ಯಾಬ್ರೇಟ್ರಿ ಅಂತ ಮಾಡಿದ್ರು ಅವ್ರು. ಎ ಐ ಲ್ಯಾಬ್ರೇಟ್ರಿ ಅಂತ ಹೇಳ ಗೊತ್ತಾದ ಮತ್ತೆ ನೆನಪಿರ್ತೈತೆ. ನೆಕ್ಸ್ಟ್ ಇವೆರಡು ಹೇಳ್ರಿ, ಎನ್ ಇ ಪಿ ಮತ್ತು ಎಸ್ ಸಿ ಪಿ ಅಂತ ಬರ್ತಾವೆ. ಎನ್ ಇ ಪಿ ಹೆಡ್ ಯಾರಿದ್ರಿ? ಕಸ್ತೂರಿ ರಂಗನ್. ಯಾವ ಇಯರ್ದಾಗ ಬರ್ತೈತೆ? ನ್ಯೂ ಎಜುಕೇಷನ್ ಪಾಲಿಸಿ 2020. ಎಸ್ ಸಿ ಪಿ ಯಾವ ಇಯರ್ದಾಗ? ಸ್ಟೇಟ್ ಎಜುಕೇಷನ್. ಅದ ನ್ಯೂ ಎಜುಕೇಷನ್ ಪಾಲಿಸಿ ಸೆಂಟ್ರಲ್ದಾಗ ಬರ್ತೈತೆ. 1986ದಾಗ ಏನು ರಾಜೀವ್ ಗಾಂಧಿ ಕಾಲದಾಗಿತ್ತಲ್ಲ ಅವಾಗಿಂದ ಎಜುಕೇಷನ್ ಅಮೆಂಡ್ಮೆಂಟ ಮಾಡಿದ್ದಿಲ್ಲ. ಯಾವಾಗ ಮಾಡ್ತಾರಂದ್ರೆ 2020 ಅಮೆಂಡ್ಮೆಂಟ್ ಮಾಡ್ತಾರೆ. ಮೊದಲೇಂದ್ರೆ 4 ವರ್ಷಕ್ಕೆ ಅಡ್ಮಿಷನ್ ಮಾಡ್ತಿದ್ವಿ. ಈಗ ಎನ್ ಇ ಪಿದಾಗ ಏನು ಮಾಡ್ರೆ 3 ವರ್ಷಕ್ಕೆ ಅಡ್ಮಿಷನ್ ಮಾಡೋದು ಮಾಡ್ರಿ. ಫಾರ್ಮುಲಾ ಮಾಡ್ರಿ. ಏನು ಹೇಳ್ರಿ ಫಾರ್ಮುಲಾ ಅದ್ರದ್ದು ಎನ್ ಇ ಪಿದ ಸಿಕ್ತಾ ಏನು? ತಡಿ 5334 ಹೇಳ. ಹಾಂ ಅಮರಾವತಿ ಹೊಸಪೇಟೆ ಪಕ್ಕ ಅದ ಸ್ಕೂಲ. ಹಾಂ ಪಿ ಯು ಸಿದಾಗ ಮಾಡ್ರ ಹೈಸ್ಕೂಲ್ದಾಗ ಮಾಡ್ರಿ ನೋಡೋದು. ಎ ಲ್ಯಾಬ್ರೇಟ್ರಿ ಅತ್ತ. ಹಾಂ ವಿಜ್ ಎ 50. ಹಾಂ ವಿಜ್ ಎ 50 ಅಲ್ಲೆಲ್ಲ ಯಾವುದದ? ಅಮರಾವತಿ ಹೊಸಪೇಟೆದಾಗ ಬರ್ತದನ ಅದು ಅಮರಾವತಿ. ಓಕೆ ಪಕ್ಕಲ್ಲ ಹೊಸಪೇಟೆ ಒಳಗೆ ನೆನಪಿಟ್ಕೋರೆ. ಏನು ಹೇಳತ್ತಿದ್ವಿ? ಪಿ ಎಮ್ ಶ್ರೀ ಸ್ಕೂಲ್ದಲ್ಲ, ಪಿ ಎಮ್ ಶ್ರೀ ಸ್ಕೂಲ್ ಸೆಂಟ್ರಲ್ದವ್ರು ಯಾರ ಬಂದು ಲಾಂಚ್ ಮಾಡಿದ್ವಿ ಅದಕ್ಕೆ ಬರ್ತಾವಂದ್ರೆ ಪಿ ಎಮ್ ಶ್ರೀಗೆ. ಸ್ಟೇಟ್ದವ್ರು ಬಂದರೆ ಯಾವ್ದು ಬರ್ತಾವಂದ್ರೆ ಕೆ ಪಿ ಎ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಪಿ ಎಮ್ ಶ್ರೀ ಸ್ಕೂಲ್ದಾಗ ವಿಜ್ ಎ 50 ಮಾಡಿದ್ರಿ ನಿರ್ಮಲಾ ಸೀತಾರಾಮನ್. ವಿಜ್ ಎ 50 ಎಲ್ಲಿ ಮಾಡಿದ್ರಿ ಅಂದ್ರೆ ಹೊಸಪೇಟೆ. ಎಲ್ಲಿ ಬರ್ತದೆ? ಯಾವ ಡಿಸ್ಟಿಕ್ ಒಳಗೆ? 31ನೇ ಡಿಸ್ಟಿಕ್ ಅಂತ ಮಾಡ್ತೀವಲ್ಲ ವಿಜಯನಗರ. 31ನೇ ಡಿಸ್ಟಿಕ್ ಯಾವ ಇಯರ್ದಾಗ ಮಾಡ್ತಾರೆ? ಮೊದಲು 30 ಡಿಸ್ಟಿಕ್ ಇದ್ದು ಇಂಡಿಯಾದಾಗ, ಕರ್ನಾಟಕದಾಗ 31 ಮಾಡ್ತಾರೆ. ಯಾವುದೋ ವಿಜಯನಗರ. ಎಷ್ಟು ತಾಲೂಕುಗಳು ಕೂಡಿಸಿ ಮಾಡ್ರಿ ಅಂದ್ರೆ 6 ತಾಲೂಕುಗಳು ಕೂಡಿಸಿ ಮಾಡ್ತಾರೆ. ಅದ್ರಾಗ ಹೊಸಪೇಟೆ ಒಂದು ತಾಲೂಕು ಐತೆ. ಆ ಹೊಸಪೇಟೆ ತಾಲೂಕು ಒಳಗೆ ಯಾವುದಂದ್ರೆ ಅಮರಾವತಿ ಅಂತ ಬರ್ತದಲ್ಲ ಅಲ್ಲಿ ಏನು ಮಾಡ್ರೆ ವಿಜ್ ಎ 50 ಮಾಡ್ಯಾರ. ವಿಜ್ ಎ 20 ಎದಕ್ಕಂದ್ರೆ ಎ 50 ಅಂದ್ರೆ ಲ್ಯಾಬ್ರೇಟ್ರಿ ಮಾಡ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಬಗ್ಗೆ ಹೇಳು ಸಂಬಂಧ ಪಿ ಎಮ್ ಶ್ರೀ ಸ್ಕೂಲ್ ಅಂಡರ್ ಬರ್ತದೆ. ಅದು ನೆನಪಿಟ್ಕೊಳ್ತೀರಿ ಹೌದಲ್ಲ? ಯಾವ ಇಯರ್ದಾಗ ಆಗಿತ್ತು ಹೇಳಿರಲ್ಲ ವಿಜಯನಗರ? 2021ರಾಗ 31ನೇ ಡಿಸ್ಟಿಕ್ ಆಗಿ ವಿಜಯನಗರನ ಡಿಕ್ಲೇರ್ ಮಾಡ್ತೀವಿ. ನೆನಪಿರ್ತದೆ. ಕಲ್ಯಾಣ ಕರ್ನಾಟಕ ರೀಸನ್ದಾಗ ಬರ್ತದೆ ಇಲ್ಲ? ಕಲ್ಯಾಣ ಕರ್ನಾಟಕ ರೀಸನ್ದಾಗ ಮೊದಲು ಎಷ್ಟು ಡಿಸ್ಟಿಕ್ ಇದ್ದು? 6 ಇದ್ದು. ಇದೊಂದು ಕೂಡಿತ್ರ 7 ಅಕ್ಕಾವ್. ನೆನಪಿರ್ರಿ. ನೆಕ್ಸ್ಟ್ ಇದು ಹೇಳ್ರಿ. ಈಗ ಎನ್ ಇ ಪಿ ಎಸ್ ಸಿ ಪಿ ಹೇಳ್ರಿ ಮುಗೀತಲ್ಲ? ಎನ್ ಇ ಪಿ ಎಸ್ ಸಿ ಪಿ ಮುಗೀತಲ್ಲ? ಹೇಳಿಲ್ಲ? ಎನ್ ಇ ಪಿದು ಯಾರು ಹೇಳ್ರಿ ಹೆಡ್ಡ? ಕಸ್ತೂರಿ ರಂಗನ್. ಎನ್ ಇ ಪಿ ಯಾವ ಇಯರ್ದಾಗ? 2020ರಾಗ. ಮೊದಲು ಎನ್ ಇ ಪಿ ಬರೋಕ್ಕಿಂತ ಮೊದಲು ಯಾವುದೊಂದು ಎಜುಕೇಷನ್ ಪಾಲಿಸಿ ಯೂಸ್ ಮಾಡ್ಕೊತ ಬರ್ತಿದ್ವಿ ಅಂದ್ರೆ 1986 ಏನಿತ್ತಲ್ಲ ಅದೇ ಎಜುಕೇಷನ್ ಪಾಲಿಸಿ ಯೂಸ್ ಮಾಡ್ತಿದ್ದೆವು. ರೀಸೆಂಟಾಗಿ 2020ರಾಗ ಅಮೆಂಡ್ಮೆಂಟ್ ಮಾಡಿ ಏನು ಮಾಡಿದ್ರೆ ಕಸ್ತೂರಿ ರಂಗನ್ ನೇತೃತ್ವದಾಗ ಎಜುಕೇಷನ್ ಪಾಲಿಸಿ ಹೊಸ ತಂದಾರ ಸೆಂಟ್ರಲ್ದಾಗ. ಯಾವುದಂದ್ರೆ ನ್ಯೂ ಎಜುಕೇಷನ್ ಪಾಲಿಸಿ ಅಂತಾರೆ. ನೂತನ ಶಿಕ್ಷಣ ನೀತಿ ಅಂತ ಕರೀತಾರೆ. ಅದರದ್ದು ಹೆಡ್ ಯಾರಿದ್ರಂದ್ರೆ ಕಸ್ತೂರಿ ರಂಗನ್. ಅದ್ರದ್ದು ಫಾರ್ಮುಲಾ ಏನೈತೆ ಅಂದ್ರೆ 5+3+3+4 ಅಂತ ಬರ್ತದೆ. ನೆನಪಿಟ್ರಿ. ಇದ್ರೊಳಗೆ ಯಾವಾಗ ಬೇಕಾದ್ರೆ ಡ್ರಾಪ್ಔಟ್ ಆಗಿ ಯಾವಾಗ ಬೇಕಾದ್ರೆ ಜಾಯ್ನ್ ಆಗೋದು ಅಲೋ ಮಾಡ್ಯಾರ. ನೆನಪಿಟ್ಕೋರೆ 5+3+3+4 ಬರ್ತದೆ. ಇದನ್ನು ಅಳವಡಿಸಿಕೊಂಡಿದ್ದು ಮೊದಲು ಸ್ಟೇಟ್ ಯಾವ್ದು ಕೇಳ್ರ? ನೆನಪಿರ್ತೈತಿ ಕರ್ನಾಟಕ. ಇದನ್ನು ಎನ್ ಇ ಪಿ ಅಳವಡಿಸಿಕೊಂಡಿದ್ದು ಮೊದಲು ಸ್ಟೇಟ್ ಯಾವುದಂದ್ರೆ ಕರ್ನಾಟಕ. ಪ್ರೈಮರಿ ಒಳಗೆ ಎನ್ ಇ ಪಿ ಅಳವಡಿಸ್ಕೊಂಡಿದ್ದು ಮೊದಲು ಸ್ಟೇಟ್ ಅಂತ ಕೇಳ್ರ? ಕನ್ಫ್ಯೂಸ್ ಆಗಲ್ಲ. ಉತ್ತರಾಖಂಡ್ ಎದ್ರೊಳಗೆ ಅಂದ್ರೆ ಪ್ರೈಮರಿ ಒಳಗೆ ಎನ್ ಇ ಪಿ ಬಂದೈತೆ ಅಂದ್ರೆ ಎನ್ ಇ ಪಿ ನ್ಯೂ ಎಜುಕೇಷನ್ ಪಾಲಿಸಿ ಏನಿರ್ತೈತಲ್ರಿ? ಎಜುಕೇಷನ್ ಪಾಲಿಸಿ ಅಂದ್ರೆ ಎಜುಕೇಷನ್ ನಾವು ಏನು LKG ನರ್ಸರಿಯಿಂದ ಸ್ಟಾರ್ಟ್ ಮಾಡಿ ಏನು ಡಿಗ್ರಿ ಕಲಿತೀವಲ್ಲ ಅದೆಲ್ಲ ಎಜುಕೇಷನ್ ಒಳಗೆ ಬರ್ತದೆ. ಆ ಎಜುಕೇಷನ್ ಒಳಗೆ ಮೊದಲು ನಮ್ಮಲ್ಲಿ ಮಾಡಿದ್ದೆ ಅಂದ್ರೆ ಕೆವುಡಿದವ್ರು ಮಾಡಿದ್ರಲ್ಲ. ಯಾವುದ್ರೊಳಗೆ ಬರ್ತದೆ? ಕೆವುಡಿ ಅಂದ್ರೆ ಕಾಲೇಜ್ ಲೆವೆಲ್ದಾಗ ಬರ್ತೈತಿ. ಕರೆಕ್ಟಾ? ಫಸ್ಟ್ ಅಳವಡಿಸಿಕೊಂಡಿದ್ದು ಎನ್ ಇ ಪಿ ಅಂದ್ರೆ ಕರ್ನಾಟಕ ಅಂತ ಬರ್ತೈತಿ. ಸೆಕೆಂಡ್ ಅಳವಡಿಸಿಕೊಂಡಿದ್ದಂದ್ರೆ ಮಧ್ಯಪ್ರದೇಶ್. ಇನ್ನು ಪ್ರೈಮರಿ ಒಳಗೆ ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದು ಎನ್ ಇ ಪಿ ಅಂದ್ರೆ ಎನ್ ಇ ಪಿದು ಕ್ಲಿಯರ್ ಆತ? ಇನ್ನು ಎಸ್ ಸಿ ಪಿದು ಹೇಳ್ರಿ ಏನಾಯ್ತು? ಎನ್ ಇ ಪಿದು ಏನು ಡೌಟ್ ಐತಿ? ಹಾಂ ಎಸ್ ಸಿ ಪಿದು ಅಂದ್ರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಬರೋದು. ಸ್ಟೇಟ್ ಎಜುಕೇಷನ್ ಪಾಲಿಸಿದು ಹೇಳ್ರಿ ಬಡ ಬಡ. ಹಾಂ ಸುಖದೇವ್ ತೋರಟ್ ನೇತೃತ್ವದಾಗ ಆಯೋಗ ಬರ್ತೈತಿ. ಯಾವ ಇಯರ್ದಾಗ? 2023. ಮಹಿಳಾ ಅಧಿನಿಯಮ 2023 ಬಂದಿರ್ತೈತಿ. ಹಂಗೆ ಸುಖದೇವ್ ತೋರಟದ ಎಸ್ ಸಿ ಪಿ ಅಂತ ಕರ್ನಾಟಕದಾಗ ಬಂದರೆ ಯಾವ ಇಯರ್ ಅಂದ್ರೆ 2023ರಾಗ. ನೆನಪಿಟ್ಕೋರಿ. ಈಗ ಹೇಳ್ರಿ ಎಸ್ ಸಿ ಪಿದು ಫಾರ್ಮುಲಾ ಏನೈತಿ? 284 ಅಂತ ಮಾಡ್ತಾರೆ. ಎಸ್ ಸಿ ಪಿದಾಗ ಬಂದರೆ LKG UKG ಅಂದ್ರೆ 1ನೇದು 2 ಐತಲ್ಲ ಅದು ಫಾರ್ಮುಲಾ. ಆಮೇಲೆ 1ನೇತೆ ಹಿಡಿದ 8ನೇತೆ ತನ ಅಂದ್ರೆ 8. 4 ಅಂದ್ರೆ 9th 10th 11ನೇತೆ 12ನೇತೆ ಇವನು ಏನಂದ್ರೆ ಸೆಕೆಂಡರಿ ಎಜುಕೇಷನ್ ಅಂತ ಕನ್ಸಿಡರ್ ಮಾಡೋರು. ಈಗ ನಾವು 10th ಸರ್ಟಿಫಿಕೇಟ್ ಮೇಲೆ ಇರ್ತೈತಲ್ಲ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಅಂತ ಇರ್ತೈತಲ್ಲ. ಇನ್ನೇನು ಪಿ ಯು ಸಿದು ಬರ್ತೈತೆ. ಪಿ ಯು ಸಿದೇನ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಪ್ರೀ ಯೂನಿವರ್ಸಿಟಿ ಅಂತ ಬರ್ತೈತಲ್ಲ ಅದು ಇನ್ನೆಲ್ಲರ ಇದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಡಾಪ್ಟ್ ಮಾಡ್ಕೊಂಡಿದ್ದು ಅಂತೇಳಿ 10th ಮಾರ್ಕ್ಸ್ ಕಾರ್ಡ್ ಹೆಂಗೆ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಅಂತ ಬರ್ತೈತಲ್ಲ ಸೇಮ್ 11th 12th ಅದು ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಒಳಗೆ ಬರ್ತೈತಿ. ಇದನ್ನ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಫಾರ್ಮುಲಾ ಹೇಳ್ರಿ ಇನ್ನೊಮ್ಮೆ. 2 8 2 + 8 +
4 ಎರಡು ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಓಕೆ ನೆಕ್ಸ್ಟ್, ಇದು ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಯಾರು ತರ್ತಾರೆ ಹೇಳ್ರಿ? ವರ್ಲ್ಡ್ ಬ್ಯಾಂಕ್ದವ್ರು ತರ್ತಾರೆ. ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಒಳಗೆ ಎಷ್ಟು ಕೋಟಿ ಜನ ಟಾರ್ಗೆಟ್ ಮಾಡ್ಯಾರ? ಎಸ್, 100 ಕೋಟಿ ಅಥವಾ 1 ಬಿಲಿಯನ್ ಅಂತ ನೆನಪಿಟ್ಕೊಡು. 1 ಬಿಲಿಯನ್ ಅಥವಾ 100 ಕೋಟಿ ಜನ ಟಾರ್ಗೆಟ್ ಮಾಡ್ರೆ ಯಾರು ಇನಿಷಿಯೇಟಿವ್ ಇದೆ ಅಂದ್ರೆ ವರ್ಲ್ಡ್ ಬ್ಯಾಂಕ್. ಏನಂದ್ರೆ ನೀರಿನ ಸುರಕ್ಷತೆ ಕೊಡಕ್ಕೆ ನೆನಪಿಟ್ಕೊರೆ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಅಂತ ಬರ್ತದೆ. ರೀಸೆಂಟಾಗಿ ಬಾಂಗ್ಲಾದೇಶ ಯಾವ್ದ್ರೊಳಗೆ ಸೇರ್ತಿ ಹೇಳಿ ನೋಡು. ಇದು ವಾಟರ್ ಸೆಕ್ಯೂರಿಟಿ ಸಂಬಂಧ ಬರ್ತದೆ. ರೀಸೆಂಟಾಗಿ ಬಾಂಗ್ಲಾದೇಶ ಏಷ್ಯಾ ಕಾಂಟಿನೆಂಟ್ದಾಗ ಫಸ್ಟ್ ಟೈಮ್ ಸೇರ್ತದೆ ಹೇಳ್ರಿ. ಯಾವ್ದೈತಿ ಹೇಳ್ರಿ? ಯುನೈಟೆಡ್ ನೇಷನ್ ಒಂದು ಬರ್ತೈತಿ, ವಾಟರ್ ಕಾನ್ಕ್ಲೇವ್. ನೆನಪೈತಲ್ಲ ಈ ವಿಶ್ವಸಂಸ್ಥೆ ಅದಲ್ಲ ವಾಟರ್. ಹಾಂ ಕರೆಕ್ಟ್ ಐತೆ. ಅದೇನು ಫುಲ್ ಫಾರ್ಮ್ ಹೇಳಿ ಪೂರ್ತಿ? ಯುನೈಟೆಡ್ ನೇಷನ್ ವಾಟರ್ ಕಾನ್ಕ್ಲೇವಾ? ವಾಟರ್ ಕಾನ್ಕ್ಲೇವ್ ಗೊತ್ತಾಯ್ತಲ್ಲ ಹೊಡೆಯೋದ. ಯುನೈಟೆಡ್ ನೇಷನ್ ರೀಸೆಂಟಾಗಿ ಬಾಂಗ್ಲಾದೇಶ ಇರ್ತದೆ. ಇದು ವಾಟರ್ ಕನ್ವೆನ್ಷನ್ ಎದ್ರ ಸಲ್ಮಂದ್ ನೋಡೋದ, ಎದ್ರ ಸಲ್ಮಂದ್ ಅಂತ ಗೊತ್ತೈತಿ, ಹೆಸರು ನೆನಪು ಬರೋಲ್ದು. ಅದು ವಿಶ್ವಸಂಸ್ಥೆ ಬಾಂಗ್ಲಾದೇಶ ಏರ್ಪಡೆ ಆಗಿರ್ತಲ್ಲ, ಏನು ನೆನಪು ಬರೋಲ್ದು. ಹಾಂ, UN ವಾಟರ್ ಕನ್ವೆನ್ಷನ್ ಅದು ಕರೆಕ್ಟ್. ವಿಶ್ವಸಂಸ್ಥೆ UN ವಾಟರ್ ಕನ್ವೆನ್ಷನ್ ಅಂತ ಬರ್ತದೆ. ಇದು ನೆನಪಿಟ್ಕೋರಿ. ರೀಸೆಂಟಾಗಿ ಬಾಂಗ್ಲಾದೇಶ ಇದಕ್ಕೆ ಅಗ್ರಿಮೆಂಟ್ ಮಾಡಿ ಸೇರ್ಕೊಂಡೈತೆ. ಎದಕ್ಕೆ ಸೇರ್ಕೊಂಡೈತೆ ಅಂತ ಹೇಳ್ತಾನೆ. ರೀಸೆಂಟಾಗಿ ನಾವು ಪಾಕಿಸ್ತಾನದ ಇಂಡಿಯಾದ ವಾರ್ ಆಗಿತ್ತು ನೆನಪೈತಲ್ಲ, ಯಾವ್ದು ಆಪ್ರೇಷನ್ ಮಾಡ್ತೀವಿ? ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧು ಮತ್ತು ಆಪರೇಷನ್ ಸಿಂಧೂರ್ ಕನ್ಫ್ಯೂಸ್ ಆಗ್ಬೇಡ. ನಾಳೆ ಕ್ವಶನ್ದಾಗ ಆಪರೇಷನ್ ಸಿಂಧು ಕೊಟ್ಟು ಕೂಡಲೇ ಸಿಂಧೂರ್ದು ಬರೆದು ಬಂದುಬಿಟ್ರಿ ಪಾಕಿಸ್ತಾನ ಮೇಲೆ ಮಾಡಿರತ್ತೇವೆ. ಆಪರೇಷನ್ ಸಿಂಧು ಎದಕ್ಕೆ ಮಾಡ್ತಾರಂದ್ರೆ ಈ ಇರಾನ್ದಿಂದ ಇಂಡಿಯನ್ ನಿರಾಶ್ರಿತರು ಇರ್ತಾರಲ್ಲ ಅವ್ರನ್ನ ತಂದಿದ್ದ ಸಲ್ಮಂದ ಆಪರೇಷನ್ ಸಿಂಧು ಮಾಡಿದ್ದು. ಆಪರೇಷನ್ ಸಿಂಧೂರ್ ಎದಕ್ಕೆ ಮಾಡ್ತಾರಂದ್ರೆ ಪಹಲ್ಗಾಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾವುದೇ 22 ಯಾವುದೇ ಇವತ್ತಲ್ಲ, ಏಪ್ರಿಲ್ 22. ಹೌದು, 1 ವರ್ಷ ಆತಲ್ಲ. ಎಸ್ ಇವತ್ತು ಡಿಸ್ಕಷನ್ ಮಾಡತ್ತೀನಿ ನೋಡೋದು. ಏಪ್ರಿಲ್ 22ಕ್ಕೆ ಪಹಲ್ಗಾಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ ನೋಡ್ರಿ ಭಯೋತ್ಪಾದಕರು ಬಂದು. ಅದರ ಸೇಡಾ ತೀರ್ಸೋಳು ಸಲ್ಮಂದಿ ಏನು ಮಾಡ್ತೀವಿ ಅಂದ್ರೆ ಆಪರೇಷನ್ ಸಿಂಧೂರ್ ಅಂತ ಮಾಡಿರ್ತಾರೆ. ಕರೆಕ್ಟಾಗಿ ಇಂಡಿಯಾದವ್ರು ಪಾಕಿಸ್ತಾನ ಮೇಲೆ. ಆಪರೇಷನ್ ಸಿಂಧೂರ್ದಾಗ ಒಂದು 4 ಕರೆಂಟ್ ಅಫೇರ್ಸ್ ಹೇಳಿದ್ದು ನೆನಪೈತಿ. ಆಪರೇಷನ್ ಸಿಂಧೂರ್ ಟೈಮ್ನಾಗ ಒಂದು ಮೆಸೇಜಿಂಗ್ ಆ್ಯಪ್ ಯೂಸ್ ಮಾಡ್ತಾರೆ. ಯಾವ್ದು? M ಸಿಗ್ಮಾ ಆ್ಯಪ್ ಹೊತ್ತು ಬರ್ತದೆ. ಇನ್ನೊಂದು ಕಮ್ಯುನಿಕೇಷನ್ ಸಲ್ಮಂದ್ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಯಾವ್ದು? ಕಮ್ಯುನಿಕೇಷನ್ ಸಲ್ಮಂದ್ ಕೇಳತ್ನ ಅದು ಏರ್ ಡಿಫೆನ್ಸ್. ಕಮ್ಯುನಿಕೇಷನ್ ಸಲ್ಮಂದ್ ಯಾವ್ದು ಮಾಡ್ತಾರ? ಸಂಭವ್ ಕಮ್ಯುನಿಕೇಷನ್ ಸಲ್ಮಂದ ಸಂಭವ್ ಇವೆಲ್ಲ ಹೇಳ್ತಾನು. ಒಂದೇದ ಆಪರೇಷನ್ ಸಿಂಧೂರ್ ಯಾವ ಕಂಟ್ರಿ ಮೇಲೆ ಮಾಡ್ತೀವಿ? ಪಾಕಿಸ್ತಾನ ಮೇಲೆ. ಆಪರೇಷನ್ ಸಿಂಧೂರ್ ಮಾಡಿದ್ದು ಇಬ್ಬರು ಮಹಿಳೆಯರಿದ್ರು ನೋಡ್ರಿ, ಅವ್ರ ನೇತೃತ್ವದಾಗ ಮಾಡಿರ. ಯಾರ್ಯಾರ? ಕುರೇಶಿ ಮತ್ತು ಮೂವರ ಇಬ್ರ ನೋಡೋ. ಕುರೇಶಿ ಮತ್ತು ಇನ್ನೊಬ್ರು ಏನೋ ಹೆಸರಿತ್ತ? ಕುರೇಶಿ ಭಾವನಾ ಇರ್ಬೇಕು. ಹಾಂ ನೆನಪ ಇಲ್ಲ ಅಂದೇನು, ಎಲ್ಲ ಭಾಳ ಜನ ಬಿಟ್ಟು ಗ್ಯಾಪ್. ಹಾಂ ಇನ್ನೊಮ್ಮೆ ಹೇಳ್ತಂತಾರೆ ಕೊಡಿ ಅದನ್ನ. ಏನೈತಿ? ಯೋಮಿಕಾ ಸಿಂಗ್ ಕರೆಕ್ಟ್. ಕುರೇಶಿ ಮತ್ತು ಯೋಮಿಕಾ ಸಿಂಗ್ ಅಂತ ಬರ್ತಾರಲ್ಲ ಅವ್ರ ನೇತೃತ್ವದಾಗ ಮಾಡಿದ್ರು ಆಪರೇಷನ್ ಸಿಂಧೂರ್ದಾಗ. ಎದಕ್ಕೆ ಅವ್ರ ಹೆಣ್ಮಕ್ಳ ನೇತೃತ್ವದಾಗ ಮಾಡಿದ್ರೆ ಪಹಲ್ಗಾಮ್ದಾಗ ಟೂರಿಸ್ಟ್ಗಳು ಹೋಗಿದ್ರು ಏಪ್ರಿಲ್ 22ಕ್ಕೆ ನೆನಪೈತಲ್ಲ. ಅಲ್ಲಿ ಟೂರಿಸ್ಟ್ಗಳು ಏನು ಹೋಗಿದ್ರಲ್ಲ ಅವ್ರ ಹೆಂಡತಿಗಳು ಕಣ್ಣು ಮುಂದನ ಅವ್ರ ಗಂಡುಗಳನ್ನ ಕೊಂದಿದ್ರು. ಅದ್ರ ಸಲ್ಮಂದ ಮಹಿಳೆಯರಿಂದ ಸಿಂಧೂರ್ ಅಂತ ಎದಕ್ಕೆ ಹೆಸರಿಟ್ರಂದ್ರೆ ಸಿಂಧೂರ್ ಅಂದ್ರೆ ಕುಂಕುಮ ಹಚ್ತೀವಲ್ಲ ಅದಕ್ಕೆ ಹತ್ತಾರ. ಅವ್ರು ಕುಂಕುಮ ಅಳಿಸಿದ್ದಕ್ಕೆ ಅವರಿಂದನೇ ನಿಮಗೆ ಟಾರ್ಗೆಟ್ ಹೊಳ್ಳಿ ರಿಟರ್ನ್ ಕೊಟ್ಟಿವಿ ಅಂತ ಹೇಳಿ ಆಪರೇಷನ್ ಸಿಂಧೂರ್ ಅಂತ ಮಾಡಿದ್ದು. ಯಾರಿಬ್ಬರು ನೇತೃತ್ವ ಆಗಿತ್ತಂದ್ರೆ ಯೋಮಿಕಾ ಸಿಂಗ್ ಅಂತ ಬರ್ತಾರೆ. ಹೌದಾ? ಇದು ಆಪರೇಷನ್ ಸಿಂಧೂರ್ ಒಳಗೆ ಏನೇನು ಹೇಳ್ತಾರೆ ನೋಡ್ರಿ, ಕರೆಂಟ್ ಅಫೇರ್ಸ್ ಕೇಳ್ಬೋದಂದ್ರೆ ಆಪರೇಷನ್ ಸಿಂಧೂರ್ ಇಂಥವು ಏನಾರ ಮಾಡ್ತಿರ್ತೀವಲ್ಲ. ಈಗ ಆಪರೇಷನ್ ಸಿಂಧೂರ್ ಮಾಡೋ ಟೈಮ್ನಾಗ ವಾಟ್ಸಪ್ನಾಗ ಎಲ್ಲರ ರಾಜನಾಥ್ ಸಿಂಗ್ ಡಿಸ್ಕಷನ್ ಮಾಡಿರ್ತೇಳಿ ಹಿಂಗೆ ಮಾಡೋದೈತೆ ಅಂತೇಳಿ ಎಲ್ಲರಿಗೆ ಬಂದ್ಬಿಡ್ತೈತಿ 2 ನಿಮಿಷನಾಗ. ಹಿಂಗೆ ಮಾಡೋರತ್ತೇಳಿ ಪಾಕಿಸ್ತಾನದವ್ರಿಗೆ ತಿಳಿತಾರೆ, ಅವ್ರಿಗೆ ಅಲರ್ಟ್ ಆಗಿಬಿಡ್ತಾರಲ್ಲ. ಅದರ ಸಲ್ಮಂದ ಅವ್ರ ಸಲ್ಮಂದ ಆಪರೇಷನ್ ಸಿಂಧೂರ್ ಟೈಮ್ನಾಗ ಡೈರೆಕ್ಟ್ ಅದು ಎಲ್ಲರೂ ಸಿಂಧೂರ್ ಟೈಮ್ನಾಗ ಆಪರೇಷನ್ ಮಾಡೋ ಬಾರ್ಡರ್ ಒಳಗೆ ಇರ್ತಾರಲ್ಲ ಅವ್ರು ಡೈರೆಕ್ಟ್ 5 ನಿಮಿಷಕ್ಕೊಮ್ಮೆ ಡೆಲ್ಲಿಗೆ ಹೋಗಿ ಬರೋದು ಹಾಕಿರ ಡಿಸ್ಕಷನ್ ಮಾಡೋಕೆ. ಅದಕ್ಕೊಂದು ಮೆಸೇಜಿಂಗ್ ಆ್ಯಪ್ ಮತ್ತು ಕಮ್ಯುನಿಕೇಷನ್ನ ಪ್ರೈವೇಟ್ ಕಮ್ಯುನಿಕೇಷನ್ದ ಯೂಸ್ ಮಾಡ್ಕೊಂಡಿರ್ತಾರೆ. ಮೆಸೇಜಿಂಗ್ ಆ್ಯಪ್ ಸಲ್ಮಂದ್ ಮಾಡಿದ್ದು ಯಾವುದಂದ್ರೆ M ಸಿಗ್ಮಾ ಅಂತ ಬರ್ತದೆ. ನಾವು ಏನಾರ ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿರ್ತಾರೆ ಅವ್ರು ಸಿಂಧೂರ್ ಆಪರೇಷನ್ ಹೆಂಗೆ ಮಾಡ್ತಿರ್ತೇವೆ ಅದ್ರದ್ದು ಏನಾರ ಮೆಸೇಜ್ ಮಾಡಬೇಕಾದ್ರೆ ಎದ್ರಾಗ ಮಾಡ್ತಿದ್ರೆ M ಸಿಗ್ಮಾ ಒಳಗೆ. ಈಗ ಅವ್ರ ಜೋಡ ಮಾತಾಡ್ಬೇಕಂದ್ರೆ ಯಾವ್ದು ಯೂಸ್ ಮಾಡಿದ್ದೆ ಅಂದ್ರೆ ಟೆಕ್ನಾಲಜಿ. ಈ ಸಂಭವ್ ಟೆಕ್ನಾಲಜಿ ಎದಕ್ಕೆ ಯೂಸ್ ಮಾಡಿದ್ದೆ ಅಂದ್ರೆ ಪ್ರಧಾನ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಕಾನ್ವೇಗಳು ಬರ್ತಾವೆ ನೆನಪೈತಿ. ಎಲ್ಲಾರ ಹೊಂಟ್ರ ಮುಂದೆ ಹಿಂದೆ ಗಾಡಿಗಳು ಇರ್ತಾವೆ ನೋಡು. ಆ ಗಾಡಿ ಮೇಲೆ ಒಂದು ಆ್ಯಂಟಿನಾಗತ್ಲೆ ಇರ್ತದೆ ಗೊತ್ತೈತಿ, ಬುಟ್ಟಿ ಇದ್ದಿದ್ದು. ಆ ಆ್ಯಂಟಿನಾ ಎದಕ್ಕೆ ಇರ್ತದೆ ಅಂದ್ರೆ ಪ್ರಧಾನ ಮಂತ್ರಿ ಆಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಏನೇ ಮಾತಾಡ್ತಿರ್ತಾರಲ್ರಿ ಕಾಲ್ ಒಳಗೆ, ಅದು ನಾವು ಹೆಂಗೆ ಜನರಲ್ ಇಲ್ಲಿ ಯಾವ್ದಾರ ಹಿಂಗೆ ಕಾಲ್ ಬಂದ ಕೂಡಲೇ ಇಲ್ಲಿ ಸರೌಂಡಿಂಗ್ ಯಾವ್ದು ಈಸಿ ನೆಟ್ವರ್ಕ್ ಇರ್ತೈತಲ್ಲ ಅದರದ್ದು ಇಂಟರ್ನೆಟ್ ಕಮ್ಯುನಿಕೇಷನ್ ಬರ್ತೈತೆ ನಮಗೆ. ಬಟ್ ಪ್ರಧಾನ ಮಂತ್ರಿ ಆಗಲಿ ಮುಖ್ಯಮಂತ್ರಿಗಳಾಗಿ ಹೋಗ್ಬೇಕಾದ್ರೆ ಅವ್ರ ಗಾಡಿ ಹಿಂದೆ ಒಂದು ಏನು ಛತ್ರಿ ಇರ್ತೈತಲ್ಲ ಆ ಛತ್ರಿದಿಂದನೇ ಸಿಗ್ನಲ್ ಕನೆಕ್ಷನ್ ಆಗಿರ್ತೈತೆ. ಯಾಕಂದ್ರೆ ಅದನ್ನ ಕಂಟ್ರೋಲ್ ಮಾಡಿರ್ತಾರೆ ಗೌರ್ಮೆಂಟ್ದವ್ರು. ಸೇಮ್ ಹಂಗೆ ಮಾಡೋ ಸಲ್ಮಂದಿ ಯಾವ್ದು ಯೂಸ್ ಮಾಡಿದೆ ಅಂದ್ರೆ ಸಂಭವ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿರ್ತಾರೆ ಕಮ್ಯುನಿಕೇಷನ್ ಟೈಮ್ನಾಗ. ಯಾವುದಂದ್ರೆ ಆಪರೇಷನ್ ಸಿಂಧೂರ್. ಅದಲ್ಲ ಒಂದ ಆಪರೇಷನ್ ಸಿಂಧೂರ್ ಟೈಮ್ನಾಗ ಸಂಭವ್ ಆತ M ಸಿಗ್ಮಾ. ಇನ್ನು ಆಕಾಶ ತೀರದ್ದು ಒಂದು ಹೇಳ್ರಿ, ಆಕಾಶ ತೀರ ಏನಿತ್ತು? ಏರ್ ಡಿಫೆನ್ಸ್ ಸಿಸ್ಟಮ್ ಎದಕ್ಕೆ ಮಾಡಿರ್ತಾರೆ ಆಕಾಶ ತೀರ ಒಳಗೆ? ಪಾಕಿಸ್ತಾನದವ್ರು ಏನಾರ ಡ್ರೋನ್ಗಳನ್ನ ಕಳಿಸ್ತಿರ್ತಾರಲ್ಲ ಆಟೋಮೆಟಿಕ್ ನಮ್ಮ ಇಂಡಿಯನ್ ಬಾರ್ಡರ್ ಒಳಗೆ ಬಂದು ರೆಡಾರ್ ಡಿಟೆಕ್ಟ್ ಮಾಡಿ ಹುಡಿ ಸಲ್ಮಂದ ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತು. ಯಾವುದಂದ್ರೆ
ಆಕಾಶ ತೀರತ್ತಿತ್ತು. ಈಗ ಅದನ್ನ ಎದಕ್ಕೆ ಹೇಳತ್ತಿದ್ದೆ ಅಂದ್ರೆ ಯುನೈಟೆಡ್ ನೇಷನ್ ವಾಟರ್ ಕಾನ್ಕ್ಲೇವ್ ಅಂತ ಬರ್ತದಲ್ಲ ಅದ್ರ ಸಲ್ಮಂದ್ ಇದೇನು ಆಪರೇಷನ್ ಸಿಂಧೂರ್ ಆತಲ್ಲ ಆ ಟೈಮ್ನಾಗ ನಾವು ಪಾಕಿಸ್ತಾನಕ್ಕೆ ವಾಟರ್ ಬ್ಲಾಕೇಜ್ ಮಾಡಿದ್ದು ಯಾವ 3 ಇದರದಿಂದ ಅಂದ್ರೆ ನಾವು ಇದನ್ನು 1960 ಒಳಗೆ ಸಿಂಧು ಜಲ ಒಪ್ಪಂದ ಆಗಿರ್ತದೆ. ಯಾವ ಇಯರ್ದಾಗ ಆಕತೆ 1960 ಸಿಂಧು ಜಲ ಒಪ್ಪಂದ ಅಂತ ಮಾಡಿರ್ತೀವಿ. ಆ ಒಪ್ಪಂದದಾಗ ಎಷ್ಟು ರಿವರ್ಗಳು ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿರ್ತಾರೆ? 3 ರಿವರ್ಗಳು. ಯಾವ 3 ರಿವರ್? ಮೊದಲು ಹೇಳಿದಿಲ್ಲ, ಸಿಂಧು, ಜೀಲಂ, ಚೀನಾ 3 ಪಾಕಿಸ್ತಾನಕ್ಕೆ ಇರ್ತಾವೆ. ರಾವಿ, ಬಿಯಾ, ಸಟ್ಲೇಜ್ ಯಾವಕ್ಕೆ ಇರ್ತಾವೆ ಅಂದ್ರೆ ಇಂಡಿಯಾಕ್ಕೆ ಇರ್ತಾವೆ. ಇವು 3 ರಿವರ್ದು ಏನು ನೀರು ಹೋಗಿರ್ತಲ್ಲ ಅದನ್ನ ಬ್ಲಾಕೇಜ್ ಮಾಡಿದ್ವಿ ನಾವು ಪಾಕಿಸ್ತಾನಕ್ಕೆ ಹೋಗೋದು. ಆ ನೀರು ರಿವರ್ ಬ್ಲಾಕೇಜ್ ಮಾಡ್ರೆ ಯಾವ್ದು ಪಾಕಿಸ್ತಾನ ಒಳಗೆ ಕುಡಿಯೋ ನೀರಿನ ಸಮಸ್ಯೆ ಆಕತ್ತಲ್ಲ ಅದ್ರ ಸಲ್ಮಾನ್ ಬ್ಲಾಕೇಜ್ ಮಾಡಿದ್ರೆ. ಬಂದರ್ಗಳು ಹೇಳಿದ್ವಿ ನೋಡಿ, ಸಟ್ಲೇಜ್ ಇದನ್ನು ಕರೆಕ್ಟ್ ಸಲಾಲ, ಬಗ್ಲಿಯಾರ್ ಬಂದ ಇದನ್ನು ಡ್ಯಾಮ್ಗಳಿದ್ವಲ್ಲ ಆ ಡ್ಯಾಮ್ಗಳಿಂದ ನೀರನ್ನ ತಡೆಗಟ್ಟಿದ್ರು. ಕರೆಕ್ಟಾ? ಸೇಮ್ ಹಂಗೆ ಏನಂತಂದ್ರೆ ರೀಸೆಂಟಾಗಿ ಬ್ರಹ್ಮಪುತ್ರ ರಿವರ್ಗೆ ಜಗತ್ನಾಗ ಅತಿ ದೊಡ್ಡದು ಆಣೆಕಟ್ಟು ಕಟ್ಟಬೇಕಂದ್ರೆ ಯಾವ ಕಂಟ್ರಿದವ್ರ? ಚೀನಾದವ್ರು. ಬ್ರಹ್ಮಪುತ್ರ ನದಿ ಮೊದಲು ಚೀನಾದಾಗ ಹುಟ್ಟಿ ಇಂಡಿಯಾಕ್ಕೆ ಬರ್ತೈತಿ. ಯಾವುದಂದ್ರೆ ಅಸ್ಸಾಂ ಅಂತ ನೋಡಿ ಅರುಣಾಚಲ್ ಪ್ರದೇಶದ ಯಾವ ಕಣಿವೆ ಮಾರ್ಗದ ಮೂಲಕ? ದಿಹಾಂಗ್ ಪಾಸ್, ದಿಹಾಂಗ್ ಅಂತ ಬರ್ತೈತಿ. ಅಲ್ಲಿಂದ ಇಂಡಿಯಾಕ್ಕೆ ಬ್ರಹ್ಮಪುತ್ರ ರಿವರ್ ಬರ್ತದ್ರಿ. ಅದ್ರೊಳಗೆ ಏನು ಮಾಡತ್ತಾರ, ಜಗತ್ನಾಗ ಅತಿ ದೊಡ್ಡದು ಅತಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡ್ಯಾಮ್ ಕಟ್ಬೇಕಂದ್ರೆ ಯಾರಂದ್ರೆ ಚೀನಾದವ್ರು. ಬ್ರಹ್ಮಪುತ್ರ ರಿವರ್ಗೆ ಎಲ್ಲರ ಅವರು ಡ್ಯಾಮ್ ಕಟ್ಟಿರ್ತೀನಿ. ನಾವು ಇಂಡಿಯಾದವ್ರ ಬಾಂಗ್ಲಾದೇಶಕ್ಕೆ ರಿವರ್ ನೀರು ಬಿಟ್ಟ ಕೊಡಂಗಿಲ್ಲ. ಅವು ಈಗ ರಿವರ್ ನೀರು ಮುಂದೆ ಎಲ್ಲರ ಬಿಟ್ಟು ಕೊಡಂಗಿಲ್ಲ ಅಂದ್ರೆ ಅದರ ಸಂಬಂಧ ವಿಶ್ವಸಂಸ್ಥೆದು ಏನೈತೆ ಅಂದ್ರೆ ವಾಟರ್ ಕಾನ್ಕ್ಲೇವ್ ಅಂತ ಐತ್ರಿ. ಇವ್ರು ವಾಟರ್ ಕಾನ್ಕ್ಲೇವ್ ಎದಕ್ಕೆ ಮಾಡ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಮಾಡಿದ್ದೆ ಇದ್ರ ಸಂಬಂಧ ಜಗತ್ನಾಗ 2 ದೇಶಗಳು ಎಲ್ಲರ ಜಗಳಾಡತ್ತು ಅಂತೇಳಿ ಅವಕ್ಕೆ ನೀವು ಶಾಂತಿಯಿಂದ ಇರಿ ಅಂತೇಳಿ ಅವ್ರಿಗೆ ಸುರಕ್ಷತೆ ಕೊಡೋ ಸಂಬಂಧ ವಿಶ್ವಸಂಸ್ಥೆ ಸ್ಥಾಪನೆ ಆಗಿರ್ತದೆ. ಅವ್ರು ಏನು ಮಾಡ್ತಾರಂದ್ರೆ ವಿಶ್ವಸಂಸ್ಥೆ ವಾಟರ್ ಕಾನ್ಕ್ಲೇವ್, ಯುನೈಟೆಡ್ ನೇಷನ್ ವಾಟರ್ ಕಾನ್ಕ್ಲೇವ್ ಅಂತ ಮಾಡಿರ್ತಾರೆ. ಇದು ಯುನೈಟೆಡ್ ನೇಷನ್ ವಾಟರ್ ಕಾನ್ಕ್ಲೇವ್ ಒಳಗೆ ಸಿಗ್ನೇಟರಿ ಬಾಡೀಸ್ ಅಥವಾ ಸಿಗ್ನೇಟರಿ ಕಂಟ್ರೀಸ್ ಯಾವ ಇರ್ತಾವಲ್ಲ ಆ ಕಂಟ್ರಿ ಒಳಗೆ ಯಾವುದೇ ಕಂಟ್ರಿ ಆಗಲಿ ಟ್ರಾನ್ಸ್ ಬಾರ್ಡರ್ ವಾಟರ್ದು ಯಾವ್ದಾರು ರಿವರ್ ಬರ್ತೈತಲ್ಲ ಕಂಪಲ್ಸರಿ ಇಷ್ಟು ನೀರು ಕುಡಿಯೋ ಸಂಬಂಧ ಅಥವಾ ಮಂದಿ ಬದುಕೋ ಸಂಬಂಧ ಕೊಡಬೇಕು, ಸುರಕ್ಷತೆ ಕೊಡೋ ಸಂಬಂಧ ಈ ಸಿಗ್ನೇಟರಿ ಯಾವ ಕಂಟ್ರಿಗಳಾಗಿರ್ತಾರೋ ಅವ್ಕೆ ಸುರಕ್ಷತೆ ಒದಗಿಸ್ತಾರೆ. ಯಾರಂದ್ರೆ ವಿಶ್ವಸಂಸ್ಥೆದವ್ರು. ಅದರ ಸಂಬಂಧ ರೀಸೆಂಟಾಗಿ ಬಾಂಗ್ಲಾದೇಶ ಏನು ಮಾಡ್ಕೊಂಡೈತೆ ಅಂದ್ರೆ ಯುನೈಟೆಡ್ ನೇಷನ್ ವಾಟರ್ ಕಾನ್ಕ್ಲೇವ್ ಒಳಗೆ ಸೇರ್ಕೊಂಡೈತೆ. ನೆನಪಿರ್ತೈತಲ್ಲ. ಈಗ ವಾಟರ್ ಫಾರ್ವರ್ಡ್ ಇನಿಷಿಯೇಟಿವ್ ಯಾರು ಮಾಡಿದ್ದು ಹೇಳ್ರಿ? ವರ್ಲ್ಡ್ ಬ್ಯಾಂಕ್ ಮಾಡಿರ್ತಾರೆ. ಓಕೆ. ವಿಶ್ವಸೂತ್ರ ಅಂತ ಮಾಡ್ತಾರೆ. ಇದು ಯಾವ ಮಿನಿಸ್ಟ್ರಿದವ್ರು ಮಾಡ್ತಾರೆ ವಿಶ್ವಸೂತ್ರ ಅಂತ? ಟೆಕ್ಸ್ಟೈಲ್ ಮಿನಿಸ್ಟ್ರಿದವ್ರು ಮಾಡ್ತಾರೆ. ನೆನಪಿಟ್ಕೋರಿ, ಟೆಕ್ಸ್ಟೈಲ್ ಮಿನಿಸ್ಟ್ರಿದವ್ರು ಎದಕ್ಕೆ ಮಾಡ್ತಾರೆ ವಿಶ್ವಸೂತ್ರ? ಕೈಮಗ್ಗಗಳನ್ನು ಜಗತ್ತಿಗೆಲ್ಲ ಇದನ್ನ ಮಾಡ್ಬೇಕತ್ ನೋಡ್ರಿ. ನಮ್ಮ ಇಂಡಿಯಾದಿಂದ ಏನು ಕೈಮಗ್ಗಗಳು ಇರ್ತಾವಲ್ಲ ಜಗತ್ನಾಗೆಲ್ಲ ಎಕ್ಸ್ಪೋರ್ಟ್ ಮಾಡ್ಬೇಕತ್ ಮಾಡಿದ್ದಿದೆ. ಯಾವುದಂದ್ರೆ ವಿಶ್ವ ಸೂತ್ರ. ಈಗ ಹೇಳ್ರಿ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಸ್ ಅಂತ ಮಾಡ್ತಾರಲ್ಲ, ಎಷ್ಟು ಮಾಡ್ತಾರೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್? ಏನತ್ತಾರ ಅದಕ್ಕೆ? PM ಜವಳಿ ಅದ, PM ಮಿತ್ರ ಜವಳಿ ಪಾರ್ಕ್. ಕರೆಕ್ಟ್. PM ಮಿತ್ರ ಅಂತ ಬರ್ತಲ್ಲ. ಎಷ್ಟು ಪಾರ್ಕ್ ಅದಾವ PM ಮಿತ್ರದಾಗ? 7 ಪಾರ್ಕ್ ಅದಾವ. ಹೇಳ್ರಿ ನೋಡು, ಮೊದಲು ಹೇಳಿದ್ ನೀವು 7 ಪಾರ್ಕ್ ಹೇಳಿದ್ವಲ್ಲ. 7 ಪಾರ್ಕ್ ಪಶ್ಚಿಮದಾಗ ಬಂದಾಗ ಯಾವ್ದ? ಮಹಾರಾಷ್ಟ್ರದ ಅಮರಾವತಿ. ಮಹಾರಾಷ್ಟ್ರದಾಗ ಅಮರಾವತಿ. ಗುಜರಾತ್ ಬಿಟ್ಟಿವನ? ಗುಜರಾತ್ ಒಂದು ಬರ್ತದೆ. ಕರೆಕ್ಟ್. ಗುಜರಾತ್ ಹೇಳಿಲ್ಲ. ಗುಜರಾತ್ದ ನವಸಾರಿ ಒಂದ, ಅದಾದ್ಮೇಲೆ ಮಹಾರಾಷ್ಟ್ರದ ಅಮರಾವತಿ. ನೆಕ್ಸ್ಟ್ ಯಾವ್ದ? ಕರ್ನಾಟಕದ ಗುಲ್ಬರ್ಗ ಬರ್ತಾವ. 3 ಅದು. 7 ಅದಾವ. ಈಗ ಇನ್ನು 4 ಹೇಳ್ರಿ. ಈ ಕಡೆ ಅದು ಇದೆ ಪಶ್ಚಿಮದಾಗ 3 ಅದು ನೆನಪಿಟ್ಕೋರೆ. ಇನ್ನೊಮ್ಮೆ ಗುಜರಾತ್ದಿಂದ ಯಾವ್ದ? ನವಸಾರಿ. ಮಹಾರಾಷ್ಟ್ರದಿಂದ ಅಮರಾವತಿ. ಕರ್ನಾಟಕದಿಂದ ಕಲಬುರ್ಗಿ. ಇವು 3 ಅದು. ಅದಾದ್ಮೇಲೆ ಇನ್ನ ಪೂರ್ವದಾಗ ಸ್ಟಾರ್ಟ್ ಮಾಡ್ರಿ. ತಮಿಳ್ನಾಡ್ದ ವಿರುದ್ನಗರ. ಕರೆಕ್ಟ್ ಐತಿಲ್ಲ? ತಮಿಳ್ನಾಡ್ದ ವಿರುದ್ನಗರ. ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಲ ವಾರಂಗಲ್. ಎಲ್ಲಿ ಬರ್ತೈತಿ? ತೆಲಂಗಾಣದ ವಾರಂಗಲ್. 2 ಅದು. ಎಷ್ಟು? ಇನ್ನು 2 ಉಳ್ದು. ಮಧ್ಯಪ್ರದೇಶದ ದಾರ, ಉತ್ತರ ಪ್ರದೇಶದ ಲಖನೌ. ನೆನಪಿರ್ತಾವ. ಇನ್ನೊಮ್ಮೆ ಹೇಳ್ರೆ PM ಮಿತ್ರ ಅಂತ ಬರ್ತಾವ. PM ಮಿತ್ರ ಅಂದ್ರೆ ಪ್ರಧಾನ ಮಂತ್ರಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅಂತ ಕರಿತೀವಿ. ಅಂದ್ರೆ ಜವಳಿ ಪಾರ್ಕ್ಗಳು ಮಾಡತ್ತಾರ. ಎಷ್ಟು ಟೋಟಲ್ ಮಾಡತ್ತಾರ ಅಂದ್ರೆ 7. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್. ಹೌದಾ? ಈಗ ಪಶ್ಚಿಮದಾಗ 3, ಇನ್ನು ಈ ಕಡೆ 3, ಆಮೇಲೆ ಮ್ಯಾಲೆ 2 ಬರ್ತಾವ. ಓಕೆ. 7 ಅಂದ್ರೆ 3, 3, 6 ಇಲ್ಲ ಈ ಕಡೆ 2 ಬರ್ತಾವ, ಆಮೇಲೆ 2 ಅಲ್ಲಿ ಬರ್ತಾವ. ಕರೆಕ್ಟ್. ಈಗ ಹೇಳ್ರಿ, ಪಶ್ಚಿಮದಾಗ ಬಂದಾಗ ಗುಜರಾತ್ದಿಂದ ಸ್ಟಾರ್ಟ್ ಮಾಡ್ರಿ. ಗುಜರಾತ್ದಾಗ ಯಾವ್ದ? ನವಸಾರಿ. ಮಹಾರಾಷ್ಟ್ರದಿಂದ ಅಮರಾವತಿ. ಅದಾದ್ಮೇಲೆ ಕರ್ನಾಟಕದಿಂದ ಕಲಬುರ್ಗಿ. ಇವು 3 ಅದು. ಅದಾದ್ಮೇಲೆ ತಮಿಳ್ನಾಡದಿಂದ ವಿರುದ್ನಗರ್. ತೆಲಂಗಾಣದಿಂದ ವಾರಂಗಲ್. ಆಮೇಲೆ ಇದನ್ನು ಉತ್ತರ ಪ್ರದೇಶದಿಂದ ಲಖನೌ. ಉತ್ತರ ಪ್ರದೇಶದ ಲಖನೌ, ಮಧ್ಯಪ್ರದೇಶದ ದಾರ್. ರೀಸೆಂಟಾಗಿ ಇನಾಗ್ರೇಟ್ ಮಾಡ್ರಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅಂತ ಬರ್ತಾವ. ಹಂಗೆ ವಿಶ್ವಸೂತ್ರ ಅಂತ ನೆನ್ಪಿಟ್ಕೋರಿ. ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ದವ್ರು ಮಾಡ್ತಾರೆ. ವಿಶ್ವಸೂತ್ರ ಎದಕ್ಕೆ ಮಾಡ್ತಾರಂದ್ರೆ ಕೈಮಗ್ಗಗಳನ್ನ ಜಗತ್ತಿಗೆ ಇದನ್ನು ಮಾಡ್ಬೇಕತ್ತೆ. ನೆಕ್ಸ್ಟ್ ಚೀತಾ ಮೂಮೆಂಟ್ ಎಲ್ಲಿ ಮಾಡಿದ್ರಿ ಹೇಳ್ರಿ ರೀಸೆಂಟಾಗಿ? ಮಧ್ಯಪ್ರದೇಶದಾಗ. ಎದಕ್ಕೆ ಮಾಡ್ರಿ ಚೀತಾ ಮೂಮೆಂಟ್? ಕೇನ್ ರಿವರ್ ಎಲ್ಲಿ ಬರ್ತೈತಿ? ಮಧ್ಯಪ್ರದೇಶ. ಬೆಟ್ವಾ ರಿವರ. ಇದು ಭಾರತದ ಮೊದಲ ನದಿ ಜೋಡಣೆ ವ್ಯವಸ್ಥೆ ಅಂತ ಕರೀತಾರೆ. ನೆನಪಿಟ್ಟಾರೆ. ಚೀತಾ ಮೂಮೆಂಟ್ ವಿಶೇಷತೆ ಏನಂತೆ? ಬುಡಕಟ್ಟು ಮಹಿಳೆಯರ ಗಿಡಗಳನ್ನ ಕಡಿಬೇಡ್ರ ಪುಕ್ಕಳ ತಪ್ಪ. ಚೀತಾ ಮೂಮೆಂಟ್ ಅದಕ್ಕೆ ಬರಂಗಿಲ್ಲ. ಹಾಂ ಕರೆಕ್ಟ್.
KN ಬೆಟ್ವಾ ರಿವರ್ಸ್ ಮಾಡ್ರೆ ಗಿಡಗಳು ಕಡಿಯೋ ಸಲ್ಮಂದ್ ಅಂತ ಬರಂಗಿಲ್ಲ, ನೆನಪಿಟ್ಕೋರಿ. KN ಬೆಟ್ವಾ ರಿವರ್ಸ್ ಎದ್ರ ಸಲ್ಮಂದ್ ಐತೆ ಅಂತ ಹೇಳ್ತೀನಿ. KN ಬೆಟ್ವಾ ರಿವರ್ ಏನಂದ್ರೆ ಇಂಡಿಯಾದಾಗ ಮೊದಲ ನದಿ ಜೋಡಣೆ ವ್ಯವಸ್ಥೆ ಇವ್ರದ. KN ರಿವರ್ ಎಲ್ಲಿ ಬರ್ತದೆ? ಮಧ್ಯಪ್ರದೇಶ. ಬೆಟ್ವಾ ರಿವರ್ ಎಲ್ಲಿ ಬರ್ತದೆ? ಉತ್ತರ ಪ್ರದೇಶ. ಇದೇನು KN ನದಿದ ರಿವರ್ ಎಕ್ಸ್ಟ್ರಾ ಇರ್ತದಲ್ಲ, ಅದನ್ನ ಬೆಟ್ವಾ ರಿವರ್ಗೆ ಉತ್ತರ ಪ್ರದೇಶದಾಗ ಕೊಟ್ರೆ ಅಲ್ಲಿದ ರೈತರು ಏನಿರ್ತಾರಲ್ಲ ಅವ್ರಿಗೆ ಕೃಷಿ ಮಾಡಕ್ಕೆ ನೀರು ಸಿಗ್ತೈತೆ ಅಂತ ಅವ್ರದ್ದು ಆಸೆ ಐತಿ. ಬಟ್ ಈಗ ಎಲ್ಲರ KN ರಿವರ್ನ ಎಲ್ಲರ ತೆಗೆದ್ರೆ ಅಂತೇಳಿ ನೀರು ಕಡಿದೇ ಗಿಡಗಳು ಕಡಿದಬೇಕಾಗಿಲ್ಲ. ಅಲ್ಲಿ ಬುಡಕಟ್ಟು ಜನಾಂಗಗಳು ಏನಿರ್ತಾವಲ್ಲ, ನೀರು ಎಲ್ಲರ ಎಕ್ಸ್ಟ್ರಾ ಇದ್ದಿದ್ದು ಹೋತಂತೇಳಿ ಅಲ್ಲಿ ಪರಿಸರ ಮಾಲಿನ್ಯ ಆಗಿ ಅಂದ್ರೆ ನೀರುಗಳಿಗೆ ನೀರು ಸಿಗ್ಲಿಕ್ಕೆ ಬಾಡ್ಕೋತ ಹೋಗತ್ತೆ. ಅದಾದ್ಮೇಲೆ ವನ್ಯಜೀವಿಗಳು ಬದುಕಂಗಿಲ್ಲ. ನೆನಪಿಟ್ಕೋರಿ, ಯಾವರ ಫಾರೆಸ್ಟ್ಗಳು ಒಣಗತ್ತಿರೋ ಅಲ್ಲಿ ಯಾವರ ಪ್ರಾಣಿಗಳು ಹುಲಿಗಳು ಬರ್ತಾವನು ಬರಕ್ಕೆ ಸಾಧ್ಯನೇ ಇಲ್ಲ. ನೀರು ಇದ್ದಲ್ಲೇ ಬರ್ತಿರ್ತಾವಲ್ಲ ಪರಿಸರ. ಈಗ ನಮ್ಮಲ್ಲಿ ಡಿಪೆಂಡ್ ಮಾಡತ್ತೀವಿ, ನೆನಪೈತಲ್ಲ ಗೋವಾದವ್ರು ಇದನ್ನು ಮಾಡತ್ತಾರಲ್ಲ, ಗೋವಾದವ್ರು ನಮ್ದು ಯಾವುದು ಈ ರಿವರ್ಸಲ್ ಮಂದಿ ಇದನ್ನು ಅಪೋಸ್ ಮಾಡತ್ತಾರೆ ಹೇಳ್ರಿ, ಮಹದಾಯಿ ರಿವರ್ಸಲ್ ಮಂದಿ. ಎದಕ್ಕೆ ಮಾಡತ್ತಾರೆ ಮಹದಾಯಿ ರಿವರ್ಸಲ್ ಮಂದಿ ಅಂದ್ರೆ? ಮಹದಾಯಿ ರಿವರ್ದು ಏನು ಯೋಜನೆ ಐತಂದ್ರೆ ಕಳಸಾ ಬಂಡೂರಿ ನಾಲಾ ಐತಲ್ಲ, ಮಹದಾಯಿ ರಿವರ್ ನೀರೆಲ್ಲರ ತಿರುಗಿ ಕಳಸಾ ಬಂಡೂರಿ ತೊಗೊಂಡು ಅಂತೇಳಿ ಮಹದಾಯಿ ರಿವರ್ದು ಅದು ಯಾವ್ದು ನಾವು ದೂದ್ ಸಾಗರ್ ನೋಡಕ್ಕೆ ಹೋಗ್ತಿರ್ತೀವಲ್ಲ, ಅಲ್ಲಿದು ಏನು ನೀರು ಹರಿದು ಹೋಗಿರ್ತೈತಲ್ಲ ನದಿದು, ಅದು ಬಂದಾದ್ರೆ ಅಲ್ಲಿ ಪರಿಸರ ಮಾಲಿನ್ಯ ಈ ಗಿಡಗಳು ಆಟೋಮೆಟಿಕ್ ಒಣಗಕ್ಕೆ ಚಲುವಾಗಿ ಬಿಡ್ತಾವೆ. ಅಲ್ಲಿ ಒಣಗಿತತ್ತೇಳಿ ಅದ್ರ ಮೇಲೆ ಡಿಪೆಂಡ್ ಆಗಿದ್ದು ಬುಡಕಟ್ಟು ಜನಾಂಗಗಳು ಏನಿರ್ತಾವಲ್ಲ ಅವು ಸಾಯಕ್ಕವು ಇಲ್ಲಾರ ಬೇರೆ ಕಡೆ ಸ್ಥಳಾಂತರ ಆಗ್ಬೇಕಾಕತಿ. ಅದರ ಸಲ್ಮಂದ ಸೇಮ್ ಏನು ಮಾಡತ್ತಾರ ಅಂದ್ರೆ ಮಧ್ಯಪ್ರದೇಶದಾಗ ಬುಡಕಟ್ಟು ಮಹಿಳೆಯರು ಏನು ಮಾಡತ್ತಾರ ಚೀತಾ ಮೂಮೆಂಟ್ ಅಂತ ಮಾಡ್ಯಾರ. ಚೀತಾ ಮೂಮೆಂಟ್ ಅಂದ್ರೆ ಚಿತೆ ಅವರೇ ಇಟ್ಕೊಂಡು ಅದ್ರ ಮೇಲೆ ಅವರೇ ಮಾಡ್ಕೊಂಡಾರ ಸುತ್ಕೊಂಡು ಸುಡ್ರಿ ನಮ್ಮನ್ನ ಸುಟ್ಟು ಆಮೇಲೆ KN ಬೆಟ್ವಾ ರಿವರ್ಗೆ ನೀರು ಕಳಿಸ್ತಿರ್ತೀವಿ. ನೆನಪಿಟ್ಕೋರಿ ಚೇನ್. ನೆಕ್ಸ್ಟ್ ಕನ್ಕರಿಯಾ ಕೋಚಿಂಗ್ ಫ್ಯಾಕ್ಟ್ರಿ ಅಥವಾ ಕೋಚಿಂಗ್ ಸೆಂಟರ್ ಎಲ್ಲಿ ಬರ್ತದೆ? ಗುಜರಾತ್ನ ಅಹಮದಾಬಾದ್ದಾಗ. ಸಾಕಲ್ಲ. ಇರಾನ್ದ ಒಂದು ಬಾರ್ಡರ್ ಹೇಳಿಬಿಡ್ರಿ ಲಾಸ್ಟ್. ಇರಾನ್ ಫಸ್ಟ್ ಬಂದ ಕೂಡಲೇ ಹೇಳಿ ನೆನಪಿಟ್ಟದವು. ಇರಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ತುರ್ಕ್ಮೆನಿಸ್ತಾನ್ ಮ್ಯಾಲ, ಅಜರ್ಬೈಜಾನ್, ಅರ್ಮೇನಿಯಾ, ಟರ್ಕಿ, ಇರಾಕ್. ವಾಟರ್ ಬಾಡೀಸ್ 3: ಪರ್ಷಿಯನ್ ಗಲ್ಫ, ಒಮನ್ ಗಲ್ಫ ಮ್ಯಾಲ, ಕ್ಯಾಸ್ಪಿಯನ್ ಗಲ್ಫ್. ಈಗ ಹೇಳ್ರಿ ಅಪ್ಪ, ಇರಾನ್ದ ಅತಿ ಹೈಯೆಸ್ಟ್ ಪೀಕ್ ಯಾವ್ದು? ಮೌಂಟ್ ಧನ್ವಾದ್. ಮೌಂಟ್ ಧನ್ವಾದ್ ನೆನಪಿಟ್ಕೋರಿ. ಎಲ್ಲಿ ಮೌಂಟ್ ಧನ್ವಾದ್ ಎಲ್ಲಿ ಬರ್ತದೆ? ಇರಾನ್ದಾಗ. ಇನ್ನು ಡೆಸರ್ಟ್ ಹೇಳ್ರಿ, ಮರುಭೂಮಿ. ನಮ್ದಂಗೆ ಗೋಬಿ ಮರುಭೂಮಿ ಅಥವಾ ತಾರ್ ಮರುಭೂಮಿ ಅಂತ ಕರಿತೀವಲ್ಲ, ಅಲ್ಲಿದು ಯಾವ್ದೈತೆ ಅಂದ್ರೆ ಲಟ್ ಡೆಸರ್ಟ್ ಅಂತ ಬರ್ತೈತೆ. ಇರಾನ್ದ ಪಾರ್ಲಿಮೆಂಟ್ಗೆ ಏನು ಕರೀತಾರ? ಮಜ್ಲಿಸ್. ಇರಾನ್ದ ಕರೆನ್ಸಿ ಯಾವ್ದಂದ್ರೆ ಯಾವ್ದ? ರಿಯಾಲ್. ಇರಾನ್ದ ಕ್ಯಾಪಿಟಲ್ ಯಾವ್ದಂದ್ರೆ ತೆಹರಾನ್. ಮತ್ತೇನು ಉಳಿತು ಇರಾನ್ದ? ಇನ್ನೊಂದು ಯಾವ್ದು ಇರಾನ್ದ ಅಂಡ್ರೆ ಯಾವ್ದು ಸ್ಟೇಟ್ ಅಥವಾ ಜಲಸಂಧಿ ಬರ್ತದೆ ಅಂದ್ರೆ ಹಾರ್ಮುಜ್ ಸ್ಟೇಟ್. ಹಾರ್ಮುಜ್ ಸ್ಟೇಟ್ ಯಾವ ಎರಡು ಇದನ್ನ ಜಲಗಡಿಗಳನ್ನ ಕೂಡಿಸ್ತೈತೆ ಅಂದ್ರೆ ಪರ್ಷಿಯನ್ ಗಲ್ಫ್ ಮತ್ತು ಸಾಕಲ್ಲ. ನಾಳೆ ಮಾಡೋಣ.